are fine. So welcome back to each and everyone who are present in today's live. So we are into day 10 marathon series for your final examination preparation. So now 10th day of marathon series nalididi. So we have almost completed many lessons. So ಬಹಳಷ್ಟು lesson ಅನ್ನು ನಾವು complete ಮಾಡಿದೀವಿ. I hope you all have followed all my previous marathon series videos. ಈಗ ಆಲ್ರೆಡಿ ನಾವು ನೋಡೋದಾದ್ರೆ ಯಾವ್ದೆಲ್ಲ ಲೆಸನ್ಸ್ ಕಂಪ್ಲೀಟ್ ಮಾಡಿದೀವಿ ಅಂತ ಹೇಳೋದಕ್ಕಿಂತ ಎಷ್ಟು ಮಾರ್ಕ್ಸ್ಗೆ ನಾವು ಓವರ್ ಆಗಿ ಫೈನಲ್ ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಆಗಿದ್ದೀವಿ ಅಂತ ಒಂದು ಜಸ್ಟ್ ಐಡಿಯಾ ಕೊಡ್ತೀನಿ. ಓಕೆ, ಸೊ ಈಗ ಆಲ್ರೆಡಿ ವಿ ಹ್ಯಾವ್ ಕಂಪ್ಲೀಟೆಡ್ ದ ಕೆಮಿಕಲ್ ರಿಯಾಕ್ಷನ್ಸ್ ಇನ್ ದಿ ಇಕ್ವೇಷನ್ಸ್. ಸೊ ಮಿನಿಮಮ್ 5 ಮಾರ್ಕ್ಸ್ ಹೇಳಿದೀನಿ ನಾನು ನಿಮಗೆ. ಸೊ ಕೆಮಿಕಲ್ ರಿಯಾಕ್ಷನ್ಸ್ ಇಂದ ಮಿನಿಮಮ್ ಈಗ 5 ಮಾರ್ಕ್ಸ್ ಅಂತ ತಗೊಳ್ಳೋಣ. ಸೊ ವಿ ಡಿಡ್ ವಿತ್ ದಿಸ್ ಲೆಸನ್ ಅಂಡ್ ವಿ ಡಿಡ್ ವಿತ್ ಹೌ ಡು ಆರ್ಗನಿಸಮ್ಸ್ ರೀಪ್ರೊಡ್ಯೂಸ್. ಸೊ ಹೌ ಡು ಆರ್ಗನಿಸಮ್ಸ್ ರೀಪ್ರೊಡ್ಯೂಸ್ ಇಂದ ಮಾಡೆಲ್ ಪೇಪರ್ ಅಲ್ಲಿ 7 ಮಾರ್ಕ್ಗೆ ಕೇಳಿದ್ರು, ಪ್ರಿಪರೇಟರಿನಲ್ಲಿ 6 ಮಾರ್ಕ್ಸ್ಗೆ ಕೇಳಿದ್ರು. Let us take an average of 6 marks. So how do organisms we did with this lesson, and later after completing how do organisms reproduce, I had explained you control and coordination. So control and coordination 100% 6 marks. ಯಾಕಂದ್ರೆ ಮಾಡೆಲ್ ಪೇಪರ್ ಅಲ್ಲೂ 6 ಮಾರ್ಕ್ಸ್ ಇದೆ ಅಂಡ್ ಪ್ರಿಪರೇಟರಿ ಪೇಪರ್ ಅಲ್ಲೂ 6 ಮಾರ್ಕ್ಸ್ ಗೆ ಕೇಳಿದ್ರು. ಅಂಡ್ ದೆನ್ ಐ ಹ್ಯಾವ್ ಎಕ್ಸ್ಪ್ಲೇನ್ಡ್ ದ ಪೀರಿಯಾಡಿಕ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್. ಮಾಡೆಲ್ ಪೇಪರ್ ಅಲ್ಲೂ 4 ಮಾರ್ಕ್ ಗಿತ್ತು ಅಂಡ್ ಪ್ರಿಪರೇಟರಿ ಪೇಪರ್ ಅಲ್ಲೂ ಕೂಡ 4 ಮಾರ್ಕ್ ಗಿತ್ತು. And now we have started with the life process lesson. So 5 marks than minimum anta helidini nimge guaranteed idalli. So totally nodi 6 plus 6 12 plus 4 16 plus 5 21 21 plus 5 26 marks ge naviga almost ready agidvi. So you already know whatever the questions which ask in the examinations 26 marks ge ನೀವು ಕಂಪ್ಲೀಟ್ ಆಗಿ ರೆಡಿ ಆಗಿದ್ದೀರಾ ಅಂತ ನಿಮಗೆ ಕಾನ್ಫಿಡೆನ್ಸ್ ಇರಬೇಕು. That is why this marathon series is. ಮ್ಯಾರಥಾನ್ ಸೀರೀಸ್ ಅಲ್ಲಿ ನಾನು ಏನ್ ಮಾಡ್ತಾ ಇದೀನಿ, ನಿಮ್ಗೆ ಕಂಪ್ಲೀಟ್ ಆಗಿ ಲೆಸನ್ ವೈಸ್ ಲೆಸನ್. ಸೊ ಇಷ್ಟು ಕಂಟೆಂಟ್ ಅನ್ನ ಓದ್ಕೊಂಡ್ರೆ ಆ ಕಂಟೆಂಟ್ ಇಂದ ಬರುವ ಎಲ್ಲಾ ಕ್ವೆಶ್ಚನ್ಗೂ ನಾನು ಆನ್ಸರ್ ಮಾಡ್ತಿದ್ದೀನಿ. ಇಟ್ ಇಸ್ ಪಾಸಿಬಲ್ ಫಾರ್ ಮೀ ಟು ಆನ್ಸರ್ ಅನ್ನೋ ಒಂದು ಕಾನ್ಫಿಡೆಂಟ್ ನಿಮ್ಗೆ ಡೆವಲಪ್ ಆಗಬೇಕು. ಓಕೆ, ಸೊ ಇಲ್ಲಿ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಕೂಡ ಎಕ್ಸ್ಪ್ಲೇನ್ ಮಾಡಿದೆ ಅಲ್ವಾ. ಓಕೆ, ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಐ ಥಿಂಕ್ ಇಲ್ಲಿ ನಾನು ಆಡ್ ಮಾಡ್ಕೊಂಡಿಲ್ಲ ಲೆಸನ್. ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಲೆಸನ್ ಆಡ್ ಮಾಡ್ಕೊಂಡ್ರೆ ನಮ್ಗೆ ಏನಾಗುತ್ತೆ, ಇನ್ನೂ ಜಾಸ್ತಿ ಮಾರ್ಕ್ಸ್ ಇನ್ಕ್ರೀಸ್ ಆಗುತ್ತೆ. So metals and non-metals ಗೆ preparatory ನಲ್ಲಿ they have allotted 5 marks, but 6 marks, but ಇಲ್ಲಿ ಮಾಡೆಲ್ ಪೇಪರ್ ಅಲ್ಲಿ ನಮಗೆ 5 ಮಾರ್ಕ್ಸ್ ಇತ್ತು. ಸೊ ಟೋಟಲಿ ಆಲ್ಮೋಸ್ಟ್ ನಿಮಗೆ 30 ಮಾರ್ಕ್ಸ್ ಫೈನಲ್ ಎಕ್ಸಾಮಿನೇಷನ್ ಅಲ್ಲಿ 30 ಮಾರ್ಕ್ಸ್ ಗೆ ಕೇಳಬಹುದಂತ ಕಂಟೆಂಟ್ ನ ಎಕ್ಸ್ಪ್ಲೇನ್ ಮಾಡ್ತಾ ಬಂದಿದ್ದೀವಿ. ಓಕೆ, we are almost did with many of the concepts. So someone is asking, ma'am, we have not explained 5 questions of metals and non-metals. ಸೊ ನಾನು ನಿಮಗೆ ಡೌಟ್ ಸೆಷನ್ ಅಂತ ಒಂದು ಕ್ಲಾಸ್ ಅನ್ನ ಕಂಡಕ್ಟ್ ಮಾಡ್ತೀನಿ. ಯೂಶಲಿ ಎವ್ರಿ ಇಯರ್ ನಾನು ಕಂಡಕ್ಟ್ ಮಾಡ್ತೀನಿ. ಆ ಸೆಷನ್ ಅಲ್ಲಿ ಸ್ಟೂಡೆಂಟ್ಸ್ ಇರುವ ಡೌಟ್ಸ್ ಅನ್ನ ನಾನು ಕೇಳ್ಕೊಳ್ತೀನಿ ಬಿಫೋರೆ. ಸೊ ಆ ಕ್ವಶನ್ಸ್ ನ ನಾನು ರಿಸೀವ್ ಮಾಡಿಕೊಂಡು ಓನ್ಲಿ ಬೇಸ್ಡ್ ಆನ್ ದಟ್ ಡೌಟ್ ಸೆಷನ್ಸ್ ಅಂತ ಒಂದು ನಾನು ಅವತ್ತು ಅಪ್ಲೋಡ್ ಮಾಡ್ತೀನಿ. ಸೊ ಆ ಸೆಷನ್ ಅಲ್ಲಿ ನಿಮ್ಗೆ ಈ ಡೌಟ್ ಅನ್ನ ಕ್ಲಿಯರ್ ಮಾಡ್ತೀನಿ. ಓಕೆನಾ? ಎಸ್ ಸರ್. ವಿತೌಟ್ ವೇಸ್ಟಿಂಗ್ ಮಚ್ ಟೈಮ್ ಲೆಟ್ ಮಿ ಸ್ಟಾರ್ಟ್ ಟುಡೇಸ್ ಕ್ಲಾಸ್. ನಿನ್ನೆ ನಾನು ಕ್ಲಾಸ್ ನ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಲೈಫ್ ಪ್ರೋಸೆಸ್ ಅಲ್ಲಿ ಲಾಸ್ಟ್ ಸೆಗ್ಮೆಂಟ್ ರೆಸ್ಪಿರೇಷನ್ ಅನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದೆ. Followed by ಇವತ್ತು ಟ್ರಾನ್ಸ್ಪೋರ್ಟೇಷನ್ ಎಕ್ಸ್ಪ್ಲೇನ್ ಮಾಡಬೇಕು. ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ದ ಎಕ್ಸ್ಕ್ರೀಷನ್ ಪಾರ್ಟ್ ಆಲ್ಸೋ. ಸಮ್ ಆಫ್ ಯು ಆರ್ ಆಸ್ಕಿಂಗ್ ಮೈ ನೇಮ್. ಸೊ ವಾಟ್ ಈಸ್ ಮೈ ನೇಮ್? ಮೈ ನೇಮ್ ಇಸ್ ರಮ್ಯಾ. ಓಕೆ, ಮೈ ನೇಮ್ ಇಸ್ ರಮ್ಯಾ. ಓಕೆ, ಕೇಳಿಸ್ಕೊಳ್ಳಿ. ನಾನು ರೆಸ್ಪಿರೇಷನ್ ಪಾರ್ಟ್ ಅನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ, ಬಟ್ ಆಫ್ಟರ್ 1 hour 20 minutes ಏನಾಗುತ್ತೆ, ನನಗೆ ಎನರ್ಜಿ ಲೆವೆಲ್ ಡೌನ್ ಆಗ್ಬಿಡುತ್ತೆ. ಬಿಕಾಸ್ ಐ ವರ್ಕ್ ಫಾರ್ ಹೋಲ್ ಡೇ. ಮಾರ್ನಿಂಗ್ 5:30 ಐ ಕೀಪ್ ಆನ್ ವರ್ಕಿಂಗ್ ಟಿಲ್ ದ ಈವ್ನಿಂಗ್. ಓಕೆ, that is why ಏನಂದ್ರೆ ರೆಸ್ಪಿರೇಷನ್ ಪಾರ್ಟ್ ಅನ್ನ ಕಂಪ್ಲೀಟ್ ಮಾಡಕ್ ಆಗ್ಲಿಲ್ಲ. ಸೊ ಐ ಕುಡ್ ನಾಟ್ ಗಿವ್ ದಾಟ್ ಜಸ್ಟಿಫಿಕೇಶನ್ ಫಾರ್ ರೆಸ್ಪಿರೇಷನ್. ಸೊ ನಾನೇನ್ ಅನ್ಕೊಂಡೆ ಅಂದ್ರೆ ಇವತ್ತಿನ ಕ್ಲಾಸ್ ಅಲ್ಲಿ ರೆಸ್ಪಿರೇಷನ್ ಅನ್ನ ಫಸ್ಟ್ ಎಕ್ಸ್ಪ್ಲೈನ್ ಮಾಡಿ ಹ್ಯೂಮನ್ ಪಾರ್ಟ್ ನ ಏರೋಬಿಕ್ ಅಂಡ್ ಅನ್ಏರೋಬಿಕ್ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿದೀನಿ. ನಿಮ್ಗೆ ಯಾವುದೇ ರೀತಿ ಡೌಟ್ ಇಲ್ಲ. ಏರೋಬಿಕ್ ಅನ್ಏರೋಬಿಕ್ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿದೀನಿ. ಬಟ್ ನಾನು ರೆಸ್ಪಿರೇಷನ್ ಇನ್ ಹ್ಯೂಮನ್ ಬೀಯಿಂಗ್ಸ್ ನ ನಿಮ್ಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಕ್ ಆಗಿಲ್ಲ ಅಟ್ ದ ಎಂಡ್ ಆಫ್ ದ ವಿಡಿಯೋ. ಓಕೆ, ಫಸ್ಟ್ ನಾನು ನಿಮ್ಗೆ ರೆಸ್ಪಿರೇಷನ್ ಇನ್ ಹ್ಯೂಮನ್ ಬೀಯಿಂಗ್ಸ್ ನ ಎಕ್ಸ್ಪ್ಲೈನ್ ಮಾಡಿ ಐ ಸ್ಟಾರ್ಟ್ ವಿತ್ ದ ಟ್ರಾನ್ಸ್ಪೋರ್ಟೇಷನ್ ಲೆಸನ್. ಸೊ ನಾನು ಮಾಡ್ತಿರುವಂತ ಎಲ್ಲಾ ಕ್ಲಾಸಸ್ ಅನ್ನ ವಾಚ್ ಮಾಡ್ತಾ ಬನ್ನಿ. ಡೆಫಿನೆಟ್ಲಿ ನಿಮ್ಗೆ ಫೈನಲ್ ಎಕ್ಸಾಮಿನೇಷನ್ ಅಲ್ಲಿ ಜಸ್ಟ್ ಲಿಸನ್ ಅಂಡ್ ನೋ ವಾಟ್ ಎವರ್ ಐ ಸೇ, ಜಸ್ಟ್ ರಿಕಾಲ್ ಇನ್ ದ ಎಕ್ಸಾಮಿನೇಷನ್. ಎಲ್ಲಾ ಕ್ವಶನ್ಗೂ ಆನ್ಸರ್ ಮಾಡ್ಬೋದು, ಡೆಫಿನೆಟ್ಲಿ ಆನ್ಸರ್ ಮಾಡ್ಬೋದು. ಓಕೆ, ಥ್ಯಾಂಕ್ ಸೋ ಮಚ್. ಐ ಆಮ್ ಸ್ಟಾರ್ಟಿಂಗ್ ಕ್ಲಾಸ್ 10th day marathon series by explaining the breathing cycle in the human being. ಹ್ಯೂಮನ್ ಬೀಯಿಂಗ್ ಅಲ್ಲಿ ಇರುವಂತ ಬ್ರೀದಿಂಗ್ ಸೈಕಲ್ ಅನ್ನ ನಾನು ಫಸ್ಟ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಎಸ್ಟರ್ಡೇ ನಾನು ನೋಡಿ ಇಷ್ಟು ಕಂಟೆಂಟ್ ಅನ್ನ ನಾನು ನಿಮ್ ಜೊತೆ ಎಕ್ಸ್ಪ್ಲೈನ್ ಮಾಡಿದೆ, ಇದನ್ನ ಅರ್ಥ ಮಾಡ್ತಿದ್ದೆ ನಾನು ನಿಮ್ಗೆ. ಬಟ್ ಬ್ರೀದಿಂಗ್ ನ ಆಸ್ ಐ ಟೋಲ್ಡ್ ಯು ಐ ಕುಡ್ ನಾಟ್ ಕಂಪ್ಲೀಟ್ ವಿತ್ ದ ಜಸ್ಟಿಫಿಕೇಶನ್.
because of my energy levels. So let me now move ahead for breathing. ಈಗ ಬ್ರೀತಿಂಗ್ ಅಂತ ಹೇಳಿದಾಗ ಈ ಒಂದು ಸೆಗ್ಮೆಂಟ್ ಅಲ್ಲಿ ಏನ್ ಕ್ವಶನ್ ಕೇಳ್ತಾರೆ? ಓಕೆ, ಬ್ರೀತಿಂಗ್ ಅಂತ ಹೇಳಿದಾಗ ದೇ ಕ್ಯಾನ್ ಆಸ್ಕ್ ಯು ಅಬೌಟ್ ಎಕ್ಸ್ಪ್ಲೈನ್ ದ ಹ್ಯೂಮನ್ ರೆಸ್ಪಿರೇಟರಿ ಸಿಸ್ಟಮ್, ಎಕ್ಸ್ಪ್ಲೈನ್ ದ ಸ್ಟ್ರಕ್ಚರ್ ಆಫ್ ಹ್ಯೂಮನ್ ರೆಸ್ಪಿರೇಟರಿ ಸಿಸ್ಟಮ್ ಅಂತ ಕೇಳ್ಬೋದು. ಅವ್ರು ಯಾವುದೋ ಒಂದು ಪರ್ಟಿಕ್ಯುಲರ್ ಪಾರ್ಟ್ ತಗೊಂಡು ಎಕ್ಸ್ಪ್ಲೈನ್ ದ ಫಂಕ್ಷನ್ ಆಫ್ alveoli which is present in the human respiratory system. Okay, what are the functions of the mucus and also the hair like structure called cilia present in the nose? ಈ ರೀತಿ ಯಾವ ಕ್ವಶನ್ ಬೇಕಾದ್ರೂ ನಿಮಗೆ ಕೇಳ್ಬೋದು. ಕ್ಲಿಯರ್ ಆಯ್ತಲ್ಲ? ದೇ ಕ್ಯಾನ್ ಆಸ್ಕ್ ಯು ಎನಿ ಕ್ವಶನ್, ಯು ಶುಡ್ ಬಿ ಪ್ರಿಪೇರ್ಡ್. ನಿಮಗೆ ಪ್ರಿಪೇರ್ ಆಗಿರ್ಬೇಕು. ರೆಸ್ಪಿರೇಷನ್ ಅಂತ ಹೇಳಿದಾಗ ವಿ ಹ್ಯಾವ್ ಇನ್ ದ ಹ್ಯೂಮನ್ ಬೀಯಿಂಗ್ಸ್ ದ ಏರ್ ಇಸ್ ಪಾಸ್ಡ್ ಟು ದ nostrils. ನಾನೀಗ ಒಂದು ಸ್ಕೆಚ್ ಬರ್ತೀನಿ ನೋಡಿ, ಯು ಕ್ಯಾನ್ ಅಬ್ಸರ್ವ್ ಹಿಯರ್. ಐ ವಿಲ್ ರೈಟ್ ಅ ಸ್ಕೆಚ್, ಮೇಕ್ ಯು ಅಂಡರ್ಸ್ಟ್ಯಾಂಡ್. ಓಕೆ, ಜಸ್ಟ್ ಇಟ್. ಡಯಾಗ್ರಾಮ್ ಕೇಳೋದಾದ್ರೆ ಹ್ಯೂಮನ್ ರೆಸ್ಪಿರೇಟರಿ ಸಿಸ್ಟಮ್ ನ ಇವತ್ತಿನವರೆಗೂ ಡ್ರಾಯಿಂಗ್ ಕೇಳಿಲ್ಲ. ದೇ ಹ್ಯಾವಂಟ್ ಆಸ್ಕ್ಡ್ ಡಯಾಗ್ರಾಮ್ ಇನ್ ದ ಎಕ್ಸಾಮಿನೇಷನ್, ಬಟ್ ಡಯಾಗ್ರಾಮ್ ಬೇಸ್ಡ್ ಕ್ವಶನ್ಸ್ ಅನ್ನ ನಿಮಗೆ ಇಲ್ಲಿ ಕೇಳ್ಬೋದು. ಈ ಸೆಗ್ಮೆಂಟ್ ಅಲ್ಲಿ ದೇ ಕ್ಯಾನ್ ಆಸ್ಕ್ ಯು ದ ಡಯಾಗ್ರಾಮ್ ಬೇಸ್ಡ್ ಕ್ವಶನ್. ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್ ದ ಡಯಾಗ್ರಾಮ್ ಬೇಸ್ಡ್ ಕ್ವಶನ್ಸ್ ಇನ್ ದಿಸ್ ಸೆಗ್ಮೆಂಟ್. ಸೊ ರೆಸ್ಪಿರೇಷನ್ ಅಂತ ಹೇಳಿದಾಗ as I told you when we talk about respiration, okay, as I told you, okay, as I told you, the respiration starts from the nose. So nose ಇಂದ ಏನಾಗುತ್ತೆ, respiration ಸ್ಟಾರ್ಟ್ ಆಗುತ್ತೆ, ಹೌದಲ್ವಾ? So let me write the nostrils part. Nostril ಅನ್ನ ತಗೊಳ್ಳೋಣ. So ಏನಾಗುತ್ತೆ, the air enter through these holes which is present in your nose. ನಿಮ್ಮ ಬಾಡಿ ನಲ್ಲಿರುವ ನೋಸ್ ಅಂದ್ರೆ ಈ ನೋಸ್ ಅಲ್ಲಿರುವ 2 ಹೋಲ್ಸ್ ಏನಿದೆ ಇದನ್ನ ನಾವು ನಾಸ್ಟ್ರಿಲ್ಸ್ ಅಂತ ಹೇಳಿ ಕರಿತೀವಿ. ಸೊ ಏರ್ ಏನಾಗುತ್ತೆ, ನಿಮ್ಮ ಬಾಡಿನಲ್ಲಿ ಏರ್ ಎಂಟರ್ ಥ್ರೂ ನಾಸ್ಟ್ರಿಲ್ಸ್, ನಿಮಗೆ ಗೊತ್ತಿರಬೇಕು. ಓಕೆ, ಏರ್ ಎಂಟರ್ಸ್ ಥ್ರೂ ನಾಸ್ಟ್ರಿಲ್ಸ್. ಸೊ ಲೇಟರ್ ವಾಟ್ ಹ್ಯಾಪನ್, ದೇರ್ ಈಸ್ ಅ ನಾಸಲ್ ಕ್ಯಾವಿಟಿ. ಯು ಹ್ಯಾವ್ ನಾಸಲ್ ಕ್ಯಾವಿಟಿ ಅಂತ ನಿಮಗೆ. ವಾಟ್ ಈಸ್ ನಾಸಲ್ ಕ್ಯಾವಿಟಿ ಅಂತ ಹೇಳಿದ್ರೆ ದ ಸ್ಪೇಸ್ ವಿಚ್ ಇಸ್ ಪ್ರೆಸೆಂಟ್ ಅಬೌವ್ ದ ನಾಸ್ಟ್ರಿಲ್. ನಾಸ್ಟ್ರಿಲ್ ನ ಮೇಲೆ ಇರುವ ಎಂಟಿ ಸ್ಪೇಸ್ ಏನಿದೆ ಇದನ್ನ ನಾವು ನಾಸ್ಟ್ರಿಲ್ಸ್ ಅಂತ ಹೇಳಿ ಕರಿತೀವಿ. ವಾಟ್ ವಿ ಕಾಲ್ ಇಟ್? ವಿ ವಿಲ್ ಕಾಲ್ ದಟ್ ಆಸ್ ನಾಸ್ಟ್ರಿಲ್ಸ್. ನಾಸ್ಟ್ರಿಲ್ಸ್ ಕರಿತೀವಿ. ಇಟ್ ಇಸ್ ವೆರಿ ಇಂಪಾರ್ಟೆಂಟ್, ಯು ಹ್ಯಾವ್ ಟು ನೋ ಎವ್ರಿ ಪಾರ್ಟ್. ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ, ಯು ಹ್ಯಾವ್ ಟು ನೋ. ಸೊ ನಾಸ್ಟ್ರಿಲ್ಸ್ ಇಸ್ ದೇರ್. ಸೊ ನೋಸ್ ಇದೆ, ನೋಸ್ ಅಲ್ಲಿ ನಾಸ್ಟ್ರಿಲ್ಸ್ 2 ಹೋಲ್ಸ್ ಇದೆ, ನಾಸಲ್ ಕ್ಯಾವಿಟಿ ಇದೆ. ಸೊ ವಾಟ್ ಈಸ್ ಪ್ರೆಸೆಂಟ್ ಇನ್ ದ ನಾಸಲ್ ಕ್ಯಾವಿಟಿ? ವಾಟ್ ಈಸ್ ಪ್ರೆಸೆಂಟ್ ಇನ್ ದ ನಾಸಲ್ ಕ್ಯಾವಿಟಿ ಅಂತ ನೋಡೋದಾದ್ರೆ nasal cavity has hair like structure and also the mucus. ಈ ಹೇರ್ ಮತ್ತೆ ಮ್ಯೂಕಸ್ ಏನ್ ಮಾಡುತ್ತೆ, ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ದ ಹೇರ್ ಅಂಡ್ ಮ್ಯೂಕಸ್ ವಿಚ್ ಇಸ್ ಪ್ರೆಸೆಂಟ್ ಇನ್ ದ ನಾಸಲ್ ಕ್ಯಾವಿಟಿ ಅಂತ ಗೊತ್ತಿರಬೇಕು. ಈ ಪ್ಲೇಸ್ ನಲ್ಲಿ ನಿಮ್ಗೆ ಏನಾಗಿರುತ್ತೆ, ಮ್ಯೂಕಸ್ ಇರುತ್ತೆ ಅಂಡ್ ಆಲ್ಸೋ ಹೇರ್ ಲೈಕ್ ಸ್ಟ್ರಕ್ಚರ್ಸ್ ಇರುತ್ತೆ. ಸೊ ವಾಟ್ ಈಸ್ ರೋಲ್ ಆಫ್ ದಿಸ್ ಅಂತ ಹೇಳಿದ್ರೆ ದೇ ಹೆಲ್ಪ್ ಇನ್ ಫಿಲ್ಟರಿಂಗ್ ದ ಏರ್. ಏನ್ ಮಾಡುತ್ತೆ, ಏರ್ ಅನ್ನ ಅದು ಫಿಲ್ಟರ್ ಮಾಡುತ್ತೆ. ದೇ ಹೆಲ್ಪ್ ಇನ್ ಫಿಲ್ಟರಿಂಗ್ ದ ಏರ್. ಏರ್ ಅನ್ನ ಏನ್ ಮಾಡುತ್ತೆ, ಇದು ಫಿಲ್ಟರ್ ಮಾಡುತ್ತೆ. ಇಟ್ಸ್ ಇಂಪಾರ್ಟೆಂಟ್ ಟು ನೋ ಚಿಲ್ಡ್ರನ್, it help in filtering the air. So next ಏನಾಗುತ್ತೆ, the air from the nose it enter into the wind pipe. ನೋಡಿ wind pipe ಇರುತ್ತೆ, ಇಲ್ಲಿ ಏನಾಗಿರುತ್ತೆ food pipe ಕೂಡ ಇರುತ್ತೆ. ಈ wind pipe and food pipe ಎರಡರ ಮಧ್ಯೆ ಏನಾಗಿರುತ್ತೆ, there will be a small flip like structure. flip ಅಥವಾ flap ಅಂತ ಹೇಳ್ತೀವಿ. ಇದನ್ನ ನಾವು ಕರಿತೀವಿ epiglottis. what do we call this as? we will call this as epiglottis ಅಂತ ಹೇಳಿ ಕರಿತೀವಿ. epiglottis ಏನ್ ಮಾಡುತ್ತೆ ಅಂದ್ರೆ when we are eating food, epiglottis ಏನ್ ಮಾಡುತ್ತೆ ಅಂದ್ರೆ it close the windpipe, but when we are breathing it closes the windpipe. Okay, when we are eating it closes the windpipe, when we are breathing it closes the food pipe. clear ಆಯ್ತಲ್ಲ, it closes the food pipe. ಊಟ ಮಾಡ್ಬೇಕಾದ್ರೆ ಏನಾಗುತ್ತೆ, ಫುಡ್ ಪೈಪ್ ಓಪನ್ ಆಗಿರುತ್ತೆ, ವಿಂಡ್ ಪೈಪ್ ಕ್ಲೋಸ್ ಆಗಿರುತ್ತೆ. ಬ್ರೀತ್ ಮಾಡ್ಬೇಕಾದ್ರೆ ಏನಾಗುತ್ತೆ, ವಿಂಡ್ ಪೈಪ್ ಓಪನ್ ಆಗಿರುತ್ತೆ, ಫುಡ್ ಪೈಪ್ ಕ್ಲೋಸ್ ಆಗಿರುತ್ತೆ. ಕ್ಲಿಯರ್ ಆಯ್ತಲ್ಲ? ಓಕೆ, ಸೊ ನೆಕ್ಸ್ಟ್ ನಾನು ನಿಮಗೆ ಹೇಳಿದೆ ನಾಸ್ಟ್ರಿಲ್ಸ್ ಅಂದ್ರೆ ಏನು, ನಾಸಲ್ ಕ್ಯಾವಿಟಿ ಅಂದ್ರೆ ಏನು. ನೆಕ್ಸ್ಟ್ ನಾವು ಬಂದು ತಿಳ್ಕೊಳ್ಬೇಕಾಗಿರೋದು ಫ್ಯಾರಿಂಗ್ಸ್. ಫ್ಯಾರಿಂಗ್ಸ್ ಅಂದ್ರೆ ಏನು? ಇಟ್ ಇಸ್ ದ ವಾಟ್ ಇಸ್ ಇಟ್ ಕಾಲ್ಡ್ as? ಇಟ್ ಇಸ್ ಕಾಲ್ಡ್ as the wind pipe. ಏನಂತ ಹೇಳ್ತೀವಿ, ಫ್ಯಾರಿಂಗ್ಸ್ ಇಸ್ ಕಾಲ್ಡ್ as the wind pipe. ಈ ವಿಂಡ್ ಪೈಪ್ ಅಲ್ಲಿ ಏನಿರುತ್ತೆ ಅಂದ್ರೆ ದಿ ವಿಂಡ್ ಪೈಪ್ ಹ್ಯಾಸ್ ದ ಕಾರ್ಟಿಲೇಜಿನಸ್ ರಿಂಗ್ಸ್. ವಿಂಡ್ ಪೈಪ್ ಅಲ್ಲಿ ಏನಿದೆ, ವಿಂಡ್ ಪೈಪ್ ಹ್ಯಾಸ್ ದ ಕಾರ್ಟಿಲೇಜಿನಸ್ ರಿಂಗ್ಸ್. ನಿಮ್ಗೆ ಗೊತ್ತಿರ್ಬೇಕು ವಿಂಡ್ ಪೈಪ್ ಅಲ್ಲಿ ಏನಿದೆ ನೋಡಿ, ಈ ರೀತಿ ರಿಂಗ್ಸ್ ಅಲ್ಲಿ ಸಿ ಶೇಪ್ಡ್ ಕಾರ್ಟಿಲೇಜಿನಸ್ ರಿಂಗ್ಸ್ ಇರುತ್ತೆ. ವಾಟ್ ಈಸ್ ದ ಫಂಕ್ಷನ್ ಆಫ್ ಕಾರ್ಟಿಲೇಜಿನಸ್ ರಿಂಗ್ಸ್ ಅಂದ್ರೆ, ಕಾರ್ಟಿಲೇಜಿನಸ್ ರಿಂಗ್ಸ್ ಏನ್ ಮಾಡುತ್ತೆ, ಇಟ್ ಪ್ರಿವೆಂಟ್ ದ ವಿಂಡ್ ಪೈಪ್ ಬೀಯಿಂಗ್ ಕೊಲಾಪ್ಸ್. ಅಂದ್ರೆ ವಿಂಡ್ ಪೈಪ್ ಯಾವುದೇ ರೀತಿ ಕೊಲಾಪ್ಸ್ ಆಗದೆ ಇರೋ ರೀತಿ ಏನ್ ಮಾಡುತ್ತೆ, ಸಿ ಶೇಪ್ಡ್ ಕಾರ್ಟಿಲೇಜಿನಸ್ ರಿಂಗ್ಸ್ ನೋಡ್ಕೊಳ್ಳಿ. ಇಟ್ ಎನ್ಶೋರ್ಸ್ ದಟ್ ದ ಏರ್ ಪಾಸೇಜ್ ಡು ನಾಟ್ ಕೊಲಾಪ್ಸ್. ಏನ್ ಪಾಸ್ ಆಗ್ತಾ ಇದೆ ಏರ್ ನ ಒಂದು ಟ್ಯೂಬ್, ಅದು ಕೊಲಾಪ್ಸ್ ಆಗಬಾರ್ದು, ಸಪ್ರೆಸ್ ಆಗಬಾರ್ದು. ಆ ರೀತಿ ಏನ್ ಮಾಡುತ್ತೆ,
ಈ ಒಂದು pharynx help ಮಾಡುತ್ತೆ. What about the next part which is present? The next part which is present here is the larynx. So what about larynx? How can I describe the larynx anta helidre? See, basically we call the larynx as the voice box. What do we call this as? Larynx, we call it as voice box. Clear aitala? See, trachea here it is having pharynx split into trachea and also esophagus. Pharynx alli enide trachea matte esophagus ide. Esophagus is nothing but the food pipe. What is esophagus? Esophagus is nothing but the food pipe. So it connects the larynx, which is the voice box. Voice box ge connect agirutte. So voice box inda enagutte, then bronchi, then bronchioles, lungs ee riti enagutte expand agutte. So now let me enter into the main part, bronchi. See here, air enter, ನೀವು ಏನು inhale ಮಾಡ್ತೀರಾ oxygen, it enter through the nose, then to the windpipe, and then ಏನಾಗುತ್ತೆ, it will branch to the bronchi. Bronchi ಗೆ branch ಆಗುತ್ತೆ. These bronchi are further branched. These bronchi are further branched into bronchioles. ನೋಡಿ ಇದು further ಈ ರೀತಿ small branches ಆಗಿರುತ್ತೆ. ಇದನ್ನ ನಾವು ಕರಿತೀವಿ bronchioles. What do we call this as? We call this as bronchioles. Okay, ಇದನ್ನ ನಾವು bronchi ಅಂತ ಹೇಳಿ ಕರಿತೀವಿ. Okay, we call it as bronchi. These are called as bronchioles. Let me now write one part of the human heart. ನೋಡಿ ಒಂದು part ಬರಿತೀನಿ. Not human heart. One part of the human lungs ಬರಿತೀನಿ. Respiratory system na one part ಮಾತ್ರ ಬರಿತೀನಿ. Because I cannot write two also because both are same structure. So bronchi is further branched into bronchioles. Bronchioles ಅಲ್ಲಿ ಏನಾಗಿರುತ್ತೆ, they have balloon sac like structure. Balloon like structure ಅಂತ ಹೇಳ್ತಾರೆ ಅಥವಾ air sac like structure ಅಂತ ಹೇಳ್ತಾರೆ. So these are the end of the bronchioles. ಇದು end of the bronchioles ಅಂತ ಇಲ್ಲಿ ನಾವು ತಿಳ್ಕೊಳ್ತೀವಿ. ಏನಾಗುತ್ತೆ, ನಾವು ಇನ್ಹೇಲ್ ಮಾಡಿರುವಂತ ಏರ್ ನೋಸ್ ಮುಖಾಂತರ ವಿಂಡ್ ಪೈಪ್ ಗೆ ಬರುತ್ತೆ, ಬ್ರಾಂಕೈಗೆ ಬರುತ್ತೆ, ಬ್ರಾಂಕ್ಯೋಸ್ ಬರುತ್ತೆ. ಅಲ್ಟಿಮೇಟ್ಲಿ ಇಟ್ ರೀಚಸ್ ಟು ದ ಆಲ್ವಿಯೋಲಾರ್ ಸ್ಯಾಕ್. ನೋಡಿ, ಒಂದು ಆಲ್ವಿಯೋಲಾರ್ ಸ್ಯಾಕ್ ನ ನಾನು ತಗೊಳ್ತೀನಿ. ಈಗ ಒಂದು ಆಲ್ವಿಯೋಲಾರ್ ಸ್ಯಾಕ್ ನ ತಗೊಂಡ್ರೆ, ದಿಸ್ ಆಲ್ವಿಯೋಲಾರ್ ಸ್ಯಾಕ್ ಹ್ಯಾಸ್ ಅನ್ ಎಕ್ಸ್ಟೆನ್ಸಿವ್ ನೆಟ್ವರ್ಕ್ ಆಫ್ ದ ಥಿನ್ನೆಸ್ಟ್ ಬ್ಲಡ್ ಕ್ಯಾಪಿಲರೀಸ್. ಓಕೆ, ಇಲ್ಲಿ ಏನಾಗಿದೆ, ಥಿನ್ನೆಸ್ಟ್ ಬ್ಲಡ್ ವೆಸಲ್ಸ್ ಇದೆ. ಆಲ್ವಿಯೋಲಾರ್ ನ ಸುತ್ತ ಏನಾಗಿದೆ, ಥಿನ್ನೆಸ್ಟ್ ಬ್ಲಡ್ ಕ್ಯಾಪಿಲರೀಸ್ ಇಂದ ಸರೌಂಡ್ ಆಗಿದೆ. ಈ ಥಿನ್ನೆಸ್ಟ್ ಬ್ಲಡ್ ಕ್ಯಾಪಿಲರೀಸ್ ಬ್ಲಡ್ ವೆಸಲ್ಸ್ we will call it as capillaries. ಇದು ಸ್ಮಾಲೆಸ್ಟ್ ಬ್ಲಡ್ ವೆಸಲ್ಸ್. ನಮ್ಮ ಬಾಡಿನಲ್ಲಿ ಥಿನ್ನೆಸ್ಟ್ ಬ್ಲಡ್ ವೆಸಲ್ಸ್ ಯಾವುದು ಅಂತ ಹೇಳಿದ್ರೆ ದಟ್ ಇಸ್ ದ ಕ್ಯಾಪಿಲರೀಸ್. ಸೊ ಆಲ್ವಿಯೋಲೈ ಏನಾಗಿರುತ್ತೆ, ಕಂಪ್ಲೀಟ್ ಆಗಿ ಈ ಒಂದು ಕ್ಯಾಪಿಲರೀಸ್ ಅಂತ ಸರೌಂಡ್ ಆಗಿರುತ್ತೆ. ಓಕೆ, ಏನಕ್ಕೋಸ್ಕರ ಅಂದ್ರೆ ನಮ್ಮ ಬಾಡಿನಲ್ಲಿರುವಂತ ಕಾರ್ಬನ್ ಡೈಆಕ್ಸೈಡ್ ಅನ್ನೆಲ್ಲ ಇದು ಕ್ಯಾರಿ ಮಾಡ್ಕೊಂಡು ಬರುತ್ತೆ ಥ್ರೂ ಬ್ಲಡ್. ಕ್ಯಾರಿ ಮಾಡ್ಕೊಂಡು ಬಂದು ಏನಾಗುತ್ತೆ, ಈ ಒಂದು ಲಂಗ್ಸ್ ನಲ್ಲಿರುವಂತ ಸ್ಯಾಕ್ ಅಲ್ಲಿ ಏನ್ ಮಾಡುತ್ತೆ, ಪೋರ್ ಮಾಡುತ್ತೆ. ಹಾಗೆ ನಾವು ಮೇಲೆಯಿಂದ ಇನ್ಹೇಲ್ ಮಾಡಿದಂತ ಆಕ್ಸಿಜನ್ ಎಲ್ಲ ರಿಸೀವ್ ಮಾಡಿಕೊಂಡು ಈ ಬ್ರಾಂಕೈಗೆ ಎಂಟರ್ ಆಗುತ್ತೆ, ಬ್ರಾಂಕ್ಯೂಲ್ಸ್ಗೆ ಎಂಟರ್ ಆಗುತ್ತೆ. ಆಲ್ವಿಯೋಲರ್ ಸ್ಯಾಕ್ ಅಲ್ಲಿರುವಂತ ಕ್ಯಾಪಿಲರೀಸ್ಗೆ ಏನಾಗುತ್ತೆ, ಆಕ್ಸಿಜನ್ ಎಂಟ್ರಿ ಆಗುತ್ತೆ. ಇಂಟೇಕ್ ಆಫ್ ಆಕ್ಸಿಜನ್ will takes place inside the capillaries present around the alveolar sac. ಹಾಗೇನೆ ಕಾರ್ಬನ್ ಡೈಆಕ್ಸೈಡ್ ಕೂಡ ಏನಾಗುತ್ತೆ, ಎಕ್ಸ್ಹೇಲ್ ಆಗುತ್ತೆ ಇಂಟು ದ ಆಲ್ವಿಯೋಲರ್ ಸ್ಯಾಕ್. ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಆಗ್ತಾ ಇದೆ. ವಾಟ್ ಈಸ್ ದ ಮೇನ್ ಫಂಕ್ಷನ್ ಆಫ್ ಆಲ್ವಿಯೋಲರ್ ಸ್ಯಾಕ್ ಅಂತ ಹೇಳಿದ್ರೆ, ದ ಮೇನ್ ಫಂಕ್ಷನ್ ಆಫ್ ಆಲ್ವಿಯೋಲರ್ ಸ್ಯಾಕ್, ಇಟ್ ಎಕ್ಸ್ಚೇಂಜಸ್ ದ ಗ್ಯಾಸಸ್. ವಾಟ್ ಈಸ್ ಇಟ್ ಡೂಯಿಂಗ್, ಇಟ್ ಈಸ್ ಎಕ್ಸ್ಚೇಂಜಿಂಗ್ ದ ಗ್ಯಾಸಸ್. ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ, ಅರ್ಥ ಆಗ್ತಿದ್ಯಾ? ವಾಟ್ ಈಸ್ ದ ಬೇಸಿಕ್ ಫಂಕ್ಷನ್ ಆಫ್ ದ ಆಲ್ವಿಯೋಲರ್ ಸ್ಯಾಕ್ ಅಂತ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ಐ ಥಿಂಕ್ ನಿಮ್ಗೆ ಅರ್ಥ ಆಗ್ತಿದೆ ಅನ್ಕೋತೀನಿ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ಎಕ್ಸಾಮ್ ಅಲ್ಲಿ ನಿಮ್ಗೆ ಈ ಸೆಕ್ಷನ್ ಅಲ್ಲಿ ಕ್ವಶನ್ ಕೇಳ್ತಾರೆ. ಕ್ಲಿಯರ್ ಆಯ್ತಲ್ಲ? ಸೊ ನೌ ದಟ್ ಐ ಹ್ಯಾವ್ ಎಕ್ಸ್ಪ್ಲೇನ್ಡ್ ಯು ದ ಪಾರ್ಟ್ಸ್ ಅಂಡ್ ದ ಫಂಕ್ಷನ್ಸ್ ಆಫ್ ದ ಹ್ಯೂಮನ್ ರೆಸ್ಪಿರೇಟರಿ ಸಿಸ್ಟಮ್. ಹ್ಯೂಮನ್ ರೆಸ್ಪಿರೇಟರಿ ಸಿಸ್ಟಮ್ ಪಾರ್ಟ್ಸ್ ಬಗ್ಗೆ ತಿಳ್ಕೊಂಡ್ರಿ. ಯು ಅಂಡರ್ಸ್ಟುಡ್ ಅಬೌಟ್ ದ ನೇಸಲ್ ಪ್ಯಾಸೇಜ್, ಯು ಅಂಡರ್ಸ್ಟುಡ್ ಅಬೌಟ್ nostrils, you understood about the hairs and also why are hairs and mucus present to filter the air. Then we have C-shaped ನೋಡಿ cartilaginous rings ಏನ್ ಮಾಡುತ್ತೆ, it prevent the collapsing of the air passage. Then we have bronchi, then we have bronchioles. So ನಿಮ್ಗೆ ಇದು ಡಿಫರೆಂಟ್ ಪಾರ್ಟ್ಸ್ ಆಫ್ ಹ್ಯೂಮನ್ ರೆಸ್ಪಿರೇಟರಿ ಸಿಸ್ಟಮ್ ಆಗಿದೆ. ಅರ್ಥ ಆಗ್ತಿದ್ಯಾ? ಎಕ್ಸಾಮ್ ಅಲ್ಲಿ ರೆಸ್ಪಿರೇಟರಿ ಸಿಸ್ಟಮ್ ನ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳ್ತಾರೆ, ಆರ್ ದೇ ವಿಲ್ ಆಲ್ಸೋ ಆಸ್ಕ್ ಯು ಟು ಎಕ್ಸ್ಪ್ಲೇನ್ ದ ಫಂಕ್ಷನ್ ಆಫ್ ಆಲ್ವಿಯೋಲೈ. ಆಲ್ವಿಯೋಲೈ ಏನ್ ಮಾಡುತ್ತೆ? See, the alveoli, it provides a surface where exchange of gases can take place. ಈಗ ತಾನೇ ಹೇಳಿದೆ, ನಮ್ಮ ಬಾಡಿನಲ್ಲಿ ಎಲ್ಲಾ ಪಾರ್ಟ್ಸ್ ಇಂದ ಏನಾಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಲಂಗ್ಸ್ ಗೆ ಬರುತ್ತೆ. ಲಂಗ್ಸ್ ಗೆ ಬಂದು ಏನಾಗುತ್ತೆ, ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನ್ನ ಪೋರ್ ಮಾಡುತ್ತೆ. ಆಲ್ವಿಯೋಲೈ ಕಾರ್ಬನ್ ಡೈಆಕ್ಸೈಡ್ ಅನ್ನ ಪೋರ್ ಮಾಡುತ್ತೆ.
ಸಿಮಿಲರ್ಲಿ ನಾವು ನೋಸ್ ಮುಖಾಂತರ ತಗೊಂಡಂತ ಆಕ್ಸಿಜನ್ ಏನಾಗುತ್ತೆ, ದ ಏರ್ ವಿ ಇನ್ಹೇಲ್ಡ್ ಥ್ರೂ ದ ನೋಸ್ ವಿಲ್ ಎಂಟರ್ ಇನ್ ಟು ವಿಂಡ್ ಪೈಪ್, ದೆನ್ ಇನ್ ಟು ಬ್ರಾಂಕೈ, ದೆನ್ ಇನ್ ಟು ಬ್ರಾಂಕ್ಯೂಲ್, ಆಲ್ವಿಯೋಲಾರ್ ಸಾಕಲ್ಲಿರುವ ಕ್ಯಾಪಿಲರಿಗೆ ಆಕ್ಸಿಜನ್ ಎಂಟ್ರಿ ಆಗುತ್ತೆ. ಸೊ ಮೇಜರ್ ಫಂಕ್ಷನ್ ಏನು ಆಲ್ವಿಯೋಲಾರ್ದು ಅಂದ್ರೆ ಇಟ್ ಹೆಲ್ಪ್ ಇನ್ ಎಕ್ಸ್ಚೇಂಜಿಂಗ್ ದ ಗ್ಯಾಸಸ್ ಅಂತ ಹೇಳ್ತೀವಿ. ಕ್ಲಿಯರ್ ಆಯ್ತಲ್ಲ? ಸೊ ದ ವಾಲ್ ಆಫ್ ಆಲ್ವಿಯೋಲೈ contain an extensive network of blood vessels. Can you tell me which blood vessels are present around the alveoli? ಈಗಷ್ಟೇ ಹೇಳ್ದೆ ಅಲ್ವಾ? Tell me which blood vessels are present around the alveoli. ಯಾರು ಹೇಳ್ತೀರಾ? ಕ್ಲಿಯರ್ ಆಗಿ ಕ್ಲಾಸ್ ಅನ್ನ ಕೇಳಿಸ್ಕೊಳ್ಳಿ ಸ್ಟೂಡೆಂಟ್ಸ್, ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ವಿಚ್ ಬ್ಲಡ್ ವೆಸಲ್ಸ್ ವಿಲ್ ಹೆಲ್ಪ್ ಇನ್ ಎಕ್ಸ್ಚೇಂಜಿಂಗ್ ದ ಗ್ಯಾಸಸ್? ಲೆಟ್ ಮಿ ಸಿ ಹೂ ವಿಲ್ ಟೆಲ್. ಡಯಾಗ್ರಾಮ್ ಕೇಳಲ್ಲ, ಡಯಾಗ್ರಾಮ್ ಬೇಸ್ಡ್ ಕ್ವಶನ್ ಕೇಳ್ತಾರೆ. ಐ ಆಮ್ ಆಸ್ಕಿಂಗ್ ಯುವರ್ ಕ್ವಶನ್, which blood vessels are present around the alveolar sac which is helping in exchanging the gases anta helta idini. Okay, very good. Purvika has given the first right answer. It is capillaries anta heltivi. Clear aitalla? Very good. Inchara, Namrata, Johnsy, Anu, Johnny. Okay, many of you are giving right answer. Very good. I think nimage clear ಆಗಿ ಅರ್ಥ ಆಗಿದೆ ಅನ್ಕೋತೀನಿ. ತುಂಬಾನೇ ಇಂಪಾರ್ಟೆಂಟ್. See, as we have seen in the early years, we breathe in air, right? So we breathe through the nose. So what do we do when we breathe in? When we breathe in ಏನಾಗುತ್ತೆ? See, say for example when I am taking the air, you air inhale ಮಾಡಿ ಏನ್ ಮಾಡ್ತೀರಾ ನೀವು? ನಿಮ್ಮ ಒಂದು ಈ ಪಾರ್ಟ್ ಏನಿದೆ, ನಿಮ್ಮ ರಿಬ್ಸ್ ಇದೆ ಅಲ್ಲ, ನಿಮ್ಮ ರಿಬ್ಸ್ ಏನಾಗುತ್ತೆ, ಇದು ಫ್ಲಾಟನ್ ಆಗುತ್ತೆ. when you breathe in, what do? You lift your lungs, ಅಂದ್ರೆ ರಿಬ್ ಕೇಸ್ ಸಮೇತ ನೀವು ಏನ್ ಮಾಡ್ತೀರಾ? ಲಂಗ್ಸ್ ನ ಲಿಫ್ಟ್ ಮಾಡ್ತೀರಾ, ಫ್ಲಾಟ್ ಮಾಡ್ತೀರಾ. ಕರೆಕ್ಟ್ ಅಲ್ವಾ? ಫ್ಲಾಟ್ ಮಾಡ್ತೀರಾ. Okay, so it's important you have to know when you breathe in, our lift or your ribs ಏನಾಗುತ್ತೆ, your ribs or my ribs ಏನಾಗುತ್ತೆ, we lift our ribs ಅಂತ ಹೇಳ್ತೀವಿ. We lift our ribs and flatten our diaphragm ಅನ್ನ flatten ಮಾಡ್ತೀವಿ. And the chest cavity becomes larger as a result of ಏನಾಗುತ್ತೆ, as a result of this activity. Because of this ಏನಾಗುತ್ತೆ, air sucked into the lungs and fills the expanded alveoli. It expands the alveoli. So the blood brings the carbon dioxide from rest over the body for the release into alveoli, and the oxygen in the alveolar air taken up by the blood in the alveolar blood vessels to be transported to all the cells of the body. ಇದನ್ನೇ ಇಷ್ಟೊತ್ತು ನಾನು ಸಿಂಪಲ್ ಆಗಿ ಹೇಳಿದೆ. ಆಲ್ವಿಯೋಲಾರ್ ಸ್ಯಾಕ್ ಅಲ್ಲಿ ಏನಾಗುತ್ತೆ ಅಂತ ಸಿಂಪಲ್ ಆಗಿ ಹೇಳಿದೆ. ಕ್ಯಾಪಿಲರೀಸ್ ಮುಖಾಂತರ ಏನಾಗುತ್ತೆ ಅಂತ ಹೇಳಿದೆ. ಓಕೆ, ಏನಾಗುತ್ತೆ, ಎಂಟೈರ್ ಬಾಡಿಯಿಂದ ಬಂದಿರುವಂತ ಒಂದು ಕಾರ್ಬನ್ ಡೈಆಕ್ಸೈಡ್ ಅಲ್ಲಿ ಪೋರ್ ಆಗುತ್ತೆ. ಬ್ರೀತ್ ಮಾಡಿರುವಂತ ಆಕ್ಸಿಜನ್ ಏನಾಗುತ್ತೆ, ಎಂಟ್ರಿ ಆಗುತ್ತೆ. ಕ್ಲಿಯರ್ ಆಯ್ತಾ? ಇಲ್ಲಿ ಡಯಾಫ್ರಮ್ ಫ್ಲಾಟನ್ ಅಂತಂದ್ರೆ ಏನು? ವಾಟ್ ಇಸ್ ಮೀನ್ ಬೈ ಡಯಾಫ್ರಮ್ ಫ್ಲಾಟನ್? ಸೇ ಫಾರ್ ಎಕ್ಸಾಂಪಲ್, ಈಗ ನಿಮ್ಮ ಲಂಗ್ಸ್ ಹೀಗಿದೆ, ನಿಮ್ಮ ಲಂಗ್ಸ್ ಹೀಗಿದೆ ಅಲ್ವಾ? ಸೊ ನಿಮ್ಮ ಲಂಗ್ಸ್ ಇಲ್ಲಿದೆ. ಓಕೆ, ಈ ಲಂಗ್ಸ್ ನ ಕೆಳಗಡೆ ಏನಿದೆ, ಡಯಾಫ್ರಮ್ ಇದೆ. ಇದನ್ನ ಡಯಾಫ್ರಮ್ ಅಂತ ಹೇಳಿ ಕರಿತೀವಿ. ವೆನ್ ಯು ಟೇಕ್ ದ ಏರ್ ಇನ್ಸೈಡ್, ನೀವು ಏರ್ ನ ತಗೊಂಡಾಗ ಏನಾಗುತ್ತೆ, ನಿಮ್ಮ ಒಂದು ಈ ಏರಿಯಾ ಇದೆಯಲ್ಲ, ಈ ಲಂಗ್ಸ್ ಏನಾಗುತ್ತೆ, ಮೇಲೆ ಹೋಗುತ್ತೆ. ಬಟ್ ಡಯಾಫ್ರಮ್ ಯಾವಾಗ್ಲೂ ಕೂಡ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಮೂವ್ ಆಗುತ್ತೆ. ರಿಮೆಂಬರ್, ಡಯಾಫ್ರಮ್ ಯಾವಾಗ್ಲೂ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಮೂವ್ ಆಗುತ್ತೆ. ವೆನ್ ಯು ಬ್ರೀತ್ ಇನ್, your lungs will be raised up, diaphragm moves downwards. Similarly, when you exhale, ಅಂದ್ರೆ when you breathe out ಮಾಡಿದಾಗ ಏನಾಗುತ್ತೆ, ಡಯಾಫ್ರಮ್ ಮೇಲೆ ಬರುತ್ತೆ. ಇಟ್ಸ್ an opposite movement. ಡೈರೆಕ್ಷನ್ ಇಸ್ ಆಪೋಸಿಟ್. ಓಕೆನಾ? ನಿಮ್ಮ ಲಂಗ್ಸ್ ಮೇಲೆ ಹೋದ್ರೆ ಡಯಾಫ್ರಮ್ ಆಪೋಸಿಟ್ ಡೈರೆಕ್ಷನ್ ಕೆಳಗಡೆ ಹೋಗುತ್ತೆ. ನಿಮ್ಮ ಲಂಗ್ಸ್ ಕೆಳಗಡೆ ಬಂದ್ರೆ ಏನಾಗುತ್ತೆ, ಡಯಾಫ್ರಮ್ ಮೇಲೆ ಬರುತ್ತೆ. ಇಟ್ಸ್ an opposite direction. ಕ್ಲಿಯರ್ ಆಯ್ತಲ್ಲ? ಐ ಥಿಂಕ್ ನಿಮ್ಗೆ ಇದು ಕ್ಲಿಯರ್ ಆಗಿ ಅರ್ಥ ಆಗ್ತಿದೆ ಅನ್ಕೋತೀನಿ. ಸೊ ಸ್ಮಾಲ್ ಕಾನ್ಸೆಪ್ಟ್ ನಾನು ನಿಮ್ಗೆ ತುಂಬಾ ಇಂಪಾರ್ಟೆನ್ಸ್ ಕೊಟ್ಟು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಡ್ಯೂರಿಂಗ್ ಬ್ರೀತಿಂಗ್ ಸೈಕಲ್, when the air is taken and let out, the lungs always contain the residual amount of air so that there is sufficient time for oxygen to be absorbed and for the carbon dioxide to be released. ಏನ್ ಹಾಗಂದ್ರೆ, ಇಟ್ ಇಸ್ ನಾಟ್ ದಟ್ ನೀವು ಏರ್ ನ ಇನ್ಹೇಲ್ ಮಾಡಿದಾಗ ಆಕ್ಸಿಜನ್ ನೀವು ಇನ್ಹೇಲ್ ಮಾಡ್ತೀರಲ್ವಾ, ಇಟ್ ಇಸ್ ನಾಟ್ ದಟ್ ಆಕ್ಸಿಜನ್ ಅದೇ ಟೈಮ್ ಅಲ್ಲಿ ಎಲ್ಲ ಪಾರ್ಟ್ಸ್ಗೆ ಹೋಗುತ್ತೆ ಅಲ್ಲ. ಆಲ್ರೆಡಿ ನಿಮ್ ಲಂಗ್ಸ್ ಅಲ್ಲಿ ಆಕ್ಸಿಜನ್ ಇರುತ್ತೆ. ಸೊ ಆ ಆಕ್ಸಿಜನ್ ಕಂಟಿನ್ಯೂಸ್ ಆಗಿ ನಿಮ್ ಬಾಡಿನ ಎಲ್ಲಾ ಪಾರ್ಟ್ಸ್ಗೂ ಏನಾಗುತ್ತೆ, ಸಪ್ಲೈ ಆಗ್ತಾ ಇರುತ್ತೆ. contain residual amount of already what, the air which contains the oxygen. So every time you breathe ಮಾಡ್ಬೇಕಾದ್ರೆ ಏನಾಗುತ್ತೆ, so there is sufficient time for the oxygen to be absorbed and also the carbon dioxide to be released. It is not that I am taking in oxygen and at the same time oxygen is entering to all my parts of the body. It is not like that. Clear ಆಯ್ತಲ್ಲ? ನೋಡಿ, ಇಲ್ಲಿ ನಾನು ನೆನ್ನೆ ನಿಮ್ಗೆ ಹೇಳ್ತಾ ಇದ್ದೆ, ಈ ಕ್ವಶನ್ ಕೇಳ್ತಾರೆ, ಗಿವ್ ರೀಸನ್ ಅಲ್ಲಿ ಕೇಳ್ತಾರೆ. See, if the body size of the animals is large, the diffusion pressure alone cannot be taken care of the oxygen delivery.
ಗಿವ್ ರೀಸನ್ ಅಂತ ಕೇಳ್ತಾರೆ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ಕೇಳ್ತಾರೆ ಗಿವ್ ರೀಸನ್ ಅಂತ ಕೇಳ್ತಾರೆ. ಐ ಥಿಂಕ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ. ಸೊ ನಿಮ್ಮ ಇಲ್ಲಿ ಏನ್ ಕೇಳ್ತಾರೆ ಅಂದ್ರೆ, ಇಫ್ ದ ಬಾಡಿ ಸೈಜ್ ಆಫ್ ಅನ್ ಆರ್ಗ್ಯಾನಿಸಮ್ ಇಸ್ ಲಾರ್ಜ್, ಬಾಡಿ ಸೈಜ್ ಆಫ್ ಅನ್ ಆರ್ಗ್ಯಾನಿಸಮ್ ಲಾರ್ಜ್ ಅಂದ್ರೆ ಆರ್ಗ್ಯಾನಿಸಮ್ ನ ಬಾಡಿ ದೊಡ್ಡದಾಗಿದ್ರೆ, ಡಿಫ್ಯೂಷನ್ ಅಂದ್ರೆ ಏನಂತ ಹೇಳಿದೆ ನಾನು ನಿಮ್ಗೆ, ಮೂವ್ಮೆಂಟ್ ಆಫ್ ಪಾರ್ಟಿಕಲ್ಸ್ ಫ್ರಮ್ ದ ರೀಜನ್ ಆಫ್ ಹೈಯರ್ ಲೆವೆಲ್ ಕಾನ್ಸಂಟ್ರೇಷನ್ ಟು ದ ರೀಜನ್ ಆಫ್ ಲೋಯರ್ ಲೆವೆಲ್ ಕಾನ್ಸಂಟ್ರೇಷನ್ ನಾನು ನಿಮ್ಗೆ ಹೇಳ್ತಾ ಇದ್ದೆ ಅಲ್ವಾ. ಇಫ್ ದ ಬಾಡಿ ಸೈಜ್ ಆಫ್ ಅನ್ ಆರ್ಗ್ಯಾನಿಸಮ್ ಇಸ್ ಲಾರ್ಜ್, diffusion alone cannot meet the requirement of oxygen ಅಂತ ಹೇಳ್ತೀವಿ. ಅಂದ್ರೆ ನಮ್ ಎಲ್ಲಾ ಪಾರ್ಟ್ಸ್ ಆಫ್ ದ ಬಾಡಿ ಸೆಲ್ಸ್, ದೇರ್ ಆರ್ ಮಿಲಿಯನ್ಸ್ ಆಫ್ ಸೆಲ್ಸ್ ಇದೆ ಅಲ್ವಾ, ಎಲ್ಲಾ ಸೆಲ್ಸ್ಗೂ ಕೂಡ ಡಿಫ್ಯೂಷನ್ ಮುಖಾಂತರನೇ ಆಕ್ಸಿಜನ್ ಸಪ್ಲೈ ಆಗಲ್ಲ. ಯಾಕೆ ಅಂತ ಕೇಳ್ತೀವಿ. ವೈ ಇಟ್ ಇಸ್ ನಾಟ್ ಪಾಸಿಬಲ್? ಇಟ್ ಈಸ್ ಬಿಕಾಸ್ ಅವರ್ ಬಾಡಿ ಹ್ಯಾಸ್ ಮಿಲಿಯನ್ಸ್ ಆಫ್ ಸೆಲ್ಸ್. then how is the need of oxygen meet to all the parts of the body? ಎಲ್ಲಾ ಪಾರ್ಟ್ಸ್ಗೂ ಕೂಡ ಆದ್ರೆ ಆಕ್ಸಿಜನ್ ಹೇಗೆ ಸಪ್ಲೈ ಆಗುತ್ತೆ? It is because of the presence of a respiratory pigment. ನೀವು ಬರಿಬೇಕು ಎಕ್ಸಾಮ್ ಅಲ್ಲಿ, diffusion alone cannot meet the requirement of oxygen delivery to all the parts of the body. The size of the animal is large. During such cases, the respiratory pigment which is present in the respiratory pigment, so called oxygen, aita, this oxygen is carried by a pigment called as hemoglobin. It is being carried by a pigment called as hemoglobin. ಅಂದ್ರೆ ನಮ್ಮ ಬ್ಲಡ್ ಅಲ್ಲಿ, ಎಂಟೈರ್ ಬಾಡಿನ ಬ್ಲಡ್ ಅಲ್ಲಿ ಹಿಮೋಗ್ಲೋಬಿನ್ ಇದೆ. ಕ್ಲಿಯರ್ ಆಗ್ತಿದೆಯಲ್ಲ? ಎಂಟೈರ್ ಬಾಡಿನ ಬ್ಲಡ್ ಅಲ್ಲಿ ಹಿಮೋಗ್ಲೋಬಿನ್ ಇದೆ. ಹಿಮೋಗ್ಲೋಬಿನ್ ಹ್ಯಾಸ್ ಹೈ ಅಟ್ರಾಕ್ಷನ್, ತುಂಬಾ ಲವ್ ಜಾಸ್ತಿ ಹಿಮೋಗ್ಲೋಬಿನ್ಗೆ ಆಕ್ಸಿಜನ್ ಮೇಲೆ. ಸೊ ಹಿಮೋಗ್ಲೋಬಿನ್ ಏನ್ ಮಾಡುತ್ತೆ, ಎಂಟೈರ್ ಬಾಡಿನಲ್ಲಿ ಬ್ಲಡ್ ಇರೋದ್ರಿಂದ, ಸೊ ಬ್ಲಡ್ ಇಸ್ ರೆಡ್ ಇನ್ ಕಲರ್ ಅಲ್ವಾ, ದಟ್ ಇಸ್ ಬಿಕಾಸ್ ಆಫ್ ದ ಹಿಮೋಗ್ಲೋಬಿನ್. ಈ ಹಿಮೋಗ್ಲೋಬಿನ್ ಎಲ್ಲಾ ಪಾರ್ಟ್ಸ್ ಆಫ್ ದ ಬಾಡಿನಲ್ಲೂ ಇದೆ. ಸೊ ವಾಟ್ ಡಸ್ ಇಟ್ ಡೂ? ಆಕ್ಸಿಜನ್ ಅನ್ನ ಕ್ಯಾರಿ ಮಾಡ್ಕೊಳ್ತಾ ಹೋಗುತ್ತೆ. ನಮ್ಮ ಬಾಡಿನಲ್ಲಿ ಎಲ್ಲಾ ಪಾರ್ಟ್ಸ್ಗೂ ಕೂಡ ಏನ್ ಮಾಡುತ್ತೆ, ಆಕ್ಸಿಜನ್ ಇಸ್ ಕ್ಯಾರಿಡ್ ವಿತ್ ದ ಹೆಲ್ಪ್ ಆಫ್ ದ ಹಿಮೋಗ್ಲೋಬಿನ್, ಬಿಕಾಸ್ ಆಕ್ಸಿಜನ್, ದಟ್ ಇಸ್ ಹಿಮೋಗ್ಲೋಬಿನ್ ಹ್ಯಾಸ್ ದ ಹೈ ಅಫಿನಿಟಿ ಟುವರ್ಡ್ಸ್ ದ ಆಕ್ಸಿಜನ್ ಅಂತ ಹೇಳ್ತೀವಿ. ಓಕೆ, ಹಿಮೋಗ್ಲೋಬಿನ್ ಹ್ಯಾಸ್ ಹೈ ಅಫಿನಿಟಿ ಟುವರ್ಡ್ಸ್ ದ ಆಕ್ಸಿಜನ್ ಅಂತ ಹೇಳ್ತೀವಿ. ಓಕೆ, ಸೊ ಎಸ್ ಮಿಥಿಲ್, ನೀವು ಹೇಳ್ತಾ ಇರೋದು ಕರೆಕ್ಟು. ಸೊ ಹರ್ಬಿವೋರಸ್ ಅಂಡ್ ಕಾರ್ನಿವೋರಸ್ ಇಂಟೆಸ್ಟೈನ್ ನಾನು ನಿಮ್ಗೆ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿಲ್ಲ. ಯಾಕೆಂದ್ರೆ ಕ್ವಶನ್ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು ನಿಮ್ಗೆ, ಆ ಪಾರ್ಟ್ ಅಲ್ಲಿ ರಿಲೇಟೆಡ್ ಆಗಿರುವ ಕ್ವಶನ್ಸ್ ಅನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಕ್ವಶನ್ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ನಿಮ್ಗೆ ಹೇಳ್ತೀನಿ ನಾನು. ಓಕೆ, ಇಂಟೆಸ್ಟೈನ್ ರಿಲೇಟೆಡ್ ಆಗಿ ಆ ಕ್ವಶನ್ ಅನ್ನ ಕೇಳ್ತಾರೆ ನಿಮ್ಗೆ. ನಾನು ಏನ್ ಕ್ವಶನ್ಸ್ ಅನ್ನ ಕೇಳ್ತೀನಿ ಎಕ್ಸಾಮ್ ಅಲ್ಲಿ ಕೇಳಿರುವಂತದ್ದು, ಆ ಒಂದು ಸೆಗ್ಮೆಂಟ್ ಅಲ್ಲಿ ನಾನು ಅದನ್ನ ನಿಮ್ಗೆ ಕಂಪ್ಲೀಟ್ ಮಾಡ್ಕೊಳ್ತೀನಿ. ಓಕೆ, ಕ್ಲಿಯರ್ ಆಯ್ತಲ್ಲ? ಸೊ ಹಿಮೋಗ್ಲೋಬಿನ್ ಹ್ಯಾಸ್ ಹೈ ಅಫಿನಿಟಿ ಟುವರ್ಡ್ಸ್ ದ ಆಕ್ಸಿಜನ್, ಇಟ್ ಕ್ಯಾರೀಸ್ ದ ಆಕ್ಸಿಜನ್ ಟು ಆಲ್ ದ ಪಾರ್ಟ್ಸ್ ಆಫ್ ದ ಬಾಡಿ ಅಂತ ಬರಿಬೇಕು. ಕ್ಲಿಯರ್ ಆಯ್ತಲ್ಲ? ಎಸ್. ನೆಕ್ಸ್ಟ್ ನೋಡಿ, ನಿಮ್ಗೆ ಏನ್ ಕೇಳ್ತಾರೆ ಅಂದ್ರೆ, ಈ ಒಂದು ಸೆಗ್ಮೆಂಟ್ ಅಲ್ಲಿ ಈ ಕ್ವಶನ್ ನ ಕೇಳ್ತಾರೆ, why it is not possible only because of diffusion ಅಂತ ಬರಿಬೇಕು. ನೋಡಿ, ರೆಸ್ಪಿರೇಟರಿ ಪಿಗ್ಮೆಂಟ್ ಏನಿದೆ, ಆ ರೆಸ್ಪಿರೇಟರಿ ಪಿಗ್ಮೆಂಟ್ ಟೇಕನ್ ದ ಆಕ್ಸಿಜನ್. ವಿಚ್ ಇಸ್ ದ ರೆಸ್ಪಿರೇಟರಿ ಪಿಗ್ಮೆಂಟ್ ಹಿಯರ್? The respiratory pigment is hemoglobin. Hemoglobin has the high affinity towards the oxygen. So ಏನ್ ಮಾಡುತ್ತೆ ಇದು? This pigment is present in the red blood corpuscles and the red blood cells. So it carries the oxygen to all the parts of the body ಅಂತ ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. And carbon dioxide is more soluble in water than the oxygen. Hence, mostly transported in the dissolved form in our blood ಅಂತ ಹೇಳ್ತಾರೆ. ಕಾರ್ಬನ್ ಡೈಆಕ್ಸೈಡ್ ಏನಾಗಿದೆ? ಇಟ್ ಈಸ್ ಪ್ರೆಸೆಂಟ್ ಇನ್ ದ ಸಾಲ್ಯುಬಲ್ ಫಾರ್ಮ್. ಈ ಕಾರ್ಬನ್ ಡೈಆಕ್ಸೈಡ್ ಇಸ್ ಮೋರ್ ಸಾಲ್ಯುಬಲ್. ಇಟ್ ಇಸ್ ಸಾಲ್ಯುಬಲ್ ಇನ್ ದ ವಾಟರ್ ದ್ಯಾನ್ ಇಟ್ ಇಸ್ ಸಾಲ್ಯುಬಲ್ ದ್ಯಾನ್ ಆಕ್ಸಿಜನ್. ಅಂದ್ರೆ ಆಕ್ಸಿಜನ್ಗೆ ಕಂಪೇರ್ ಮಾಡಿದ್ರೆ ಕಾರ್ಬನ್ ಡೈಆಕ್ಸೈಡ್ ಏನಾಗುತ್ತೆ, ಈಸಿಯಾಗಿ ವಾಟರ್ ಅಲ್ಲಿ ಸಾಲ್ಯುಬಲ್ ಆಗುತ್ತೆ. ಕಾರ್ಬನ್ ಡೈಆಕ್ಸೈಡ್ ಇಸ್ ಮೋರ್ ಸಾಲ್ಯುಬಲ್ ಇನ್ ವಾಟರ್ ಕಂಪೇರ್ ಟು ಆಕ್ಸಿಜನ್. ಹೆನ್ಸ್ ಏನಾಗುತ್ತೆ, ಇಟ್ ಇಸ್ ಮೋಸ್ಟ್ಲಿ ಟ್ರಾನ್ಸ್ಪೋರ್ಟೆಡ್ ಇನ್ ದ ಡಿಸಾಲ್ವ್ಡ್ ಫಾರ್ಮ್ ಇನ್ ಅವರ್ ಬ್ಲಡ್ ಅಂತ ಹೇಳ್ತೀವಿ. ಕ್ಲಿಯರ್ ಆಯ್ತಲ್ಲ? ಓಕೆ, ಎಸ್. ಸೊ ನೆಕ್ಸ್ಟ್ ನೋಡ್ಕೊಳ್ಳಿ, ನೆಕ್ಸ್ಟ್ ನಿಮ್ಗೆ ಏನ್ ಕ್ವಶನ್ ಕೇಳ್ತಾರೆ ಇಲ್ಲಿ ಅಂದ್ರೆ, ನೆಕ್ಸ್ಟ್ ಬಂದು ನಿಮಗೆ ಟ್ರಾನ್ಸ್ಪೋರ್ಟೇಷನ್ ಸೆಕ್ಷನ್ ಇದೆ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಆಕಾಶವಾಣಿ ಪ್ರೋಗ್ರಾಮ್ ಅಲ್ಲಿ ಹೇಳ್ತಿದ್ದಾರೆ ಏನಂತಂದ್ರೆ, ಡು ಯು ನೋ ಬಾಕ್ಸ್ ಇಂದ ಏನು ನಿಮ್ಗೆ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಅನ್ನ ಕೇಳಲ್ಲ, ಡು ಯು ನೋ ಬಾಕ್ಸ್ ಇಂದ ಕೇಳೋದಿಲ್ಲ. ಕ್ಲಿಯರ್ ಆಯ್ತಲ್ಲ? ನೋಡಿ, ನೆಕ್ಸ್ಟ್ ಈಗ ಟ್ರಾನ್ಸ್ಪೋರ್ಟೇಷನ್ ತುಂಬಾನೇ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ನಾನು ನಿಮ್ಗೆ ಈಗ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಟ್ರಾನ್ಸ್ಪೋರ್ಟೇಷನ್ ಅಂತ ಹೇಳಿದಾಗ ವಾಟ್ ಡು ಯು ಅಂಡರ್ಸ್ಟ್ಯಾಂಡ್? ಏನ್ ತಿಳ್ಕೊಳ್ತೀರಾ? ವಾಟ್ ಇಸ್ ಮೀನ್ ಬೈ ಟ್ರಾನ್ಸ್ಪೋರ್ಟೇಷನ್? ಟ್ರಾನ್ಸ್ಪೋರ್ಟೇಷನ್ ಅಂತ ಹೇಳಿದ್ರೆ ನಾವು ವಿಲ್ ಕಾಲ್ ಇಟ್ ಆಸ್ ಮೂವ್ಮೆಂಟ್ ಆಫ್ ಸಬ್ಸ್ಟೆನ್ಸಸ್ ಫ್ರಮ್ ಒನ್ ಪಾರ್ಟ್ ಆಫ್ ದ ಬಾಡಿ ಟು ಅದರ್ ಪಾರ್ಟ್ ಆಫ್ ದ ಬಾಡಿ. ವಿ ವಿಲ್ ಕಾಲ್ ಇಟ್ ಆಸ್ ಟ್ರಾನ್ಸ್ಪೋರ್ಟೇಷನ್. ವಾಟ್ ಡು ವಿ ಕಾಲ್ ಇಟ್ ಆಸ್? ವಿ ವಿಲ್ ಕಾಲ್ ಇಟ್ ಆಸ್ ಟ್ರಾನ್ಸ್ಪೋರ್ಟೇಷನ್. ಅಂದ್ರೆ ಟ್ರಾನ್ಸ್ಪೋರ್ಟೇಷನ್ ಅಂತ ಹೇಳ್ತೀವಿ. ಕ್ಲಿಯರ್ ಆಯ್ತಲ್ಲ? ಸೊ ಈ ಟ್ರಾನ್ಸ್ಪೋರ್ಟ್ ಆಗ್ಬೇಕಂದ್ರೆ ಮೂವ್ಮೆಂಟ್ ಆಫ್ ಪಾರ್ಟಿಕಲ್ಸ್, ಬಾಡಿನಲ್ಲಿ ಪಾರ್ಟಿಕಲ್ಸ್ ಒಂದು ಪಾರ್ಟ್ ಇಂದ ಇನ್ನೊಂದು ಪಾರ್ಟ್ಗೆ, ಸಬ್ಸ್ಟೆನ್ಸಸ್ ಒಂದು ಪಾರ್ಟ್ ಇಂದ ಇನ್ನೊಂದು ಪಾರ್ಟ್ಗೆ ಟ್ರಾನ್ಸ್ಪೋರ್ಟ್ ಆಗ್ಬೇಕಂದ್ರೆ we should have a transportation medium. So which is the transporting medium?
The blood is the transporting medium. Blood ಏನ್ ಮಾಡುತ್ತೆ, the wanted things, unwanted things ಎರಡನ್ನೂ ಕೂಡ ಕ್ಯಾರಿ ಮಾಡುತ್ತೆ. Blood carries both the needed materials, not needed materials in our, the body. So now ಇದೆಲ್ಲ ಕ್ಯಾರಿ ಮಾಡಕ್ಕೆ ಬ್ಲಡ್ಗೆ ಅಂಡ್ ಅದನ್ನ ಪುಷ್ ಮಾಡಕ್ಕೆ ಅಂದ್ರೆ ಪ್ರೆಷರ್ ಅನ್ನ ಅಪ್ಲೈ ಮಾಡಕ್ಕೆ need a system. Okay, and also we need some blood vessels to carry the things. Okay, so firstly ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ with respect to examination point of view. exam ಅಲ್ಲಿ ಕೇಳ್ತಾರೆ, first of all you have to know what is mean by blood vessels. Okay, what is mean by blood vessels, what are the different blood vessels ನಿಮ್ಗೆ ಗೊತ್ತಿರಬೇಕು. ಓಕೆ, ಸೊ ಇದನ್ನೆಲ್ಲ ಕ್ಯಾರಿ ಮಾಡಕ್ಕೆ ಫಸ್ಟ್ ನಮ್ಗೆ ಬೇಕಾಗಿರುವಂತ ಆರ್ಗನ್ ಯಾವುದು ಅಂದ್ರೆ ಪ್ರೆಷರ್ ನ ಕ್ರಿಯೇಟ್ ಮಾಡಕ್ಕೆ ಬೇಕಾಗಿರುವಂತ ಆರ್ಗನ್ ಹಾರ್ಟ್. ಈ ಸೆಕ್ಷನ್ ಅಲ್ಲಿ ಫಸ್ಟ್ ನಾನು ನಿಮ್ಗೆ ಹಾರ್ಟ್ ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಹಾರ್ಟ್ ರಿಲೇಟೆಡ್ ಆಗಿ ಏನೇನೆಲ್ಲ ಪ್ರಶ್ನೆ ಕೊಟ್ರೆ ಯಾವ ರೀತಿ ಆನ್ಸರ್ ಮಾಡಬೇಕು ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಓಕೆ, so heart is the main pumping organ. Heart is the main pumping organ. This is creating the pressure. This is creating the pressure for all the materials to get transported in our body. So this pressure has been created by the blood vessels present in our body. So let us now name the blood vessels. The first blood vessels are called as arteries. Firstly, we have the arteries. Then we have the veins. We have arteries, we have veins, and we also have the capillaries. So ತುಂಬಾನೇ ಇಂಪಾರ್ಟೆಂಟ್ ನಿಮ್ಗೆ ಇದು ಎಕ್ಸಾಮ್ ಅಲ್ಲಿ ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಆರ್ಟರೀಸ್ ಅಂಡ್ ವೇನ್ಸ್ ಅಂತ ಕೇಳ್ತಾರೆ, ಅಥವಾ ಆರ್ಟರೀಸ್ ಹ್ಯಾವ್ ಥಿಕ್ ವಾಲ್ಸ್, ಈ ರೀಸನ್ ಅಂತ ಕೇಳ್ತಾರೆ. ಓಕೆ, ತುಂಬಾನೇ ಇಂಪಾರ್ಟೆಂಟ್, ನೀವು ಕ್ಲಿಯರ್ ಆಗಿ ತಿಳ್ಕೋಬೇಕು. ಆರ್ಟರೀಸ್ ಹ್ಯಾವ್ ಥಿಕ್ ವಾಲ್ಸ್ ಅಂತ ಕೇಳ್ತಾರೆ. ಓಕೆ, ಅಥವಾ ನಿಮ್ಗೆ ಕೇಳ್ಬೋದು ವಾಟ್ ಈಸ್ ಮೀನ್ ಬೈ ವೇನ್ಸ್, ವೈ ಡು ವೇನ್ಸ್ ಹ್ಯಾವ್ ಥಿನ್ ವಾಲ್ಸ್ ಅಂತ ಕೇಳ್ತಾರೆ. ಇದೆಲ್ಲ ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ವೆರಿ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್ ಅಂಡ್ ಲರ್ನ್ ದಿಸ್, ತುಂಬಾನೇ ಇಂಪಾರ್ಟೆಂಟ್ ಇದು. ಫಸ್ಟ್ ಲೆಟ್ ಮೀ ಟಾಕ್ ಅಬೌಟ್ ಆರ್ಟರೀಸ್. ಆರ್ಟರೀಸ್ ಏನ್ ಮಾಡುತ್ತೆ, ವಾಟ್ ಈಸ್ ದ ಫಂಕ್ಷನ್ ಆಫ್ ಆರ್ಟರೀಸ್? ದಿ ಆರ್ಟರೀಸ್, ಇಟ್ ಕ್ಯಾರೀಸ್ ದ ಆಕ್ಸಿಜಿನೇಟೆಡ್ ಬ್ಲಡ್. ವಾಟ್ ಕೈಂಡ್ ಆಫ್ ಬ್ಲಡ್ ಇಟ್ ಕ್ಯಾರೀಸ್? ಆಕ್ಸಿಜಿನೇಟೆಡ್ ಬ್ಲಡ್ ಅನ್ನ ಕ್ಯಾರಿ ಮಾಡುತ್ತೆ. ಆರ್ಟರೀಸ್ ಕ್ಯಾರೀಸ್ ದ ಆಕ್ಸಿಜಿನೇಟೆಡ್ ಬ್ಲಡ್. ಎಲ್ಲಿಂದ ಎಲ್ಲಿಗೆ ಕ್ಯಾರಿ ಮಾಡುತ್ತೆ ಗೊತ್ತಿರಬೇಕು. ಆರ್ಟರಿ ಕ್ಯಾರಿ oxygenated blood. Remember, arteries carries oxygenated blood from the heart to all the parts of the body. Arteries ಏನ್ ಮಾಡುತ್ತೆ, it carries the blood from heart. Heart ಇಂದ ಬಾಡಿ ಎಲ್ಲಾ ಪಾರ್ಟ್ಸ್ ನ ಬಾಡಿಗೆ, ಎಲ್ಲಾ ಬಾಡಿ ಪಾರ್ಟ್ಸ್ಗೆ ಹಾರ್ಟ್ ಇಂದ ಏನ್ ಮಾಡುತ್ತೆ, it carries the blood to all the parts of the body. From heart to all body parts ಅಂತ ಬರಿತೀನಿ. From heart to all body parts. So what kind of blood is being carried by arteries? Arteries carry oxygenated blood from heart to all the parts of the body. What about veins then? Okay, before getting into veins, ಇನ್ನೊಂದೆರಡು ಪಾಯಿಂಟ್ ನಾನು ಇಲ್ಲಿ ಕವರ್ ಮಾಡ್ತೀನಿ. ನೋಡಿ ಏನಾಗ್ತಾ ಇದೆ, ಬ್ಲಡ್ ಏನಾಗ್ತಾ ಇದೆ, ಹಾರ್ಟ್ ಇಂದ ಎಲ್ಲಾ ಪಾರ್ಟ್ಸ್ಗೂ ಹೋಗ್ಬೇಕಾದ್ರೆ ಬ್ಲಡ್ ಈಗ ಪಂಪ್ ಆಗ್ತಾ ಇದೆ ಹಾರ್ಟ್ ಇಂದ. ಸೊ ಏನಾಗುತ್ತೆ, ದೇರ್ ವಿಲ್ ಬಿ ಮೋರ್ ಪ್ರೆಷರ್. ದ ಆರ್ಟರೀಸ್, ಇನ್ ದ ಆರ್ಟರೀಸ್ ದ ಬ್ಲಡ್ ಮೂವ್ಸ್ ಆರ್ ಟ್ರಾವೆಲ್ ಇನ್ ದ ಹೈ ಪ್ರೆಷರ್ ಅಂತ ಹೇಳ್ತೀವಿ. ಆರ್ಟರೀಸ್ ನಲ್ಲಿ ಏನಾಗುತ್ತೆ, ದ ಬ್ಲಡ್ ಎಂಟರ್ ಆರ್ ಬ್ಲಡ್ ಟ್ರಾವೆಲ್ ಇನ್ ಹೈ ಪ್ರೆಷರ್. ಕ್ಲಿಯರ್ ಆಯ್ತಲ್ಲ? ಸೊ ದೇ ಹ್ಯಾವ್ ಥಿಕ್ ಇಲಾಸ್ಟಿಕ್ ವಾಲ್ಸ್ ಅಂತ ಹೇಳ್ತೀವಿ. ಆರ್ಟರೀಸ್ ಆರ್ ಥಿಕ್ ಅಂಡ್ ದೇ ಆರ್ ಹ್ಯಾವಿಂಗ್ ಇಲಾಸ್ಟಿಕ್ ವಾಲ್ಸ್. ಸೊ ನೀವು ನೆನ್ಪಿಟ್ಕೊಳ್ಳಿ, ಇಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ನೀವು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ತಿಳ್ಕೊಳ್ಳೇಬೇಕು. ಆರ್ಟರೀಸ್ ಕ್ಯಾರಿ ಆಕ್ಸಿಜನೇಟೆಡ್ ಬ್ಲಡ್. ಆರ್ಟರೀಸ್ ಏನ್ ಮಾಡುತ್ತೆ, ಆಕ್ಸಿಜನೇಟೆಡ್ ಬ್ಲಡ್ ಅನ್ನ ಕ್ಯಾರಿ ಮಾಡುತ್ತೆ. ಎಲ್ಲಿಂದ ಕ್ಯಾರಿ ಮಾಡುತ್ತೆ, ಹಾರ್ಟ್ ಇಂದ ಎಲ್ಲಾ ಪಾರ್ಟ್ಸ್ಗೂ ಕ್ಯಾರಿ ಮಾಡುತ್ತೆ. So blood ಏನಾಗುತ್ತೆ, it will be under high pressure, hence arteries have thick walls ಅಂತ ಬರೀತೀರಾ. Moving to veins. Veins ಏನ್ ಬರೀತೀರಾ? Veins carry deoxygenated blood. Veins carry deoxygenated blood. Veins ಏನ್ ಮಾಡುತ್ತೆ, it carry deoxygenated blood. ಎಲ್ಲಿಂದ? From all body parts. All body parts ಇಂದ heart ಗೆ ಕ್ಯಾರಿ ಮಾಡುತ್ತೆ. It brings the blood from all body parts to heart. ಎಲ್ಲಾ ಬಾಡಿ ಪಾರ್ಟ್ಸ್ ಇಂದ ಹಾರ್ಟ್ ಗೆ ಏನ್ ಮಾಡುತ್ತೆ, ಇದು ಬ್ಲಡ್ ಅನ್ನ ಕ್ಯಾರಿ ಮಾಡುತ್ತೆ. ವಾಟ್ ಕೈಂಡ್ ಆಫ್ ಬ್ಲಡ್ ಇಟ್ ಕ್ಯಾರಿ? ಇಟ್ ಕ್ಯಾರೀಸ್ ದ ಡಿಆಕ್ಸಿಜನೇಟೆಡ್ ಬ್ಲಡ್. ನಿಮ್ಗೆ 2 marks ಗೆ ಈ ಕ್ವಶನ್ ಅನ್ನ ಕೇಳ್ಬೋದು, ತುಂಬಾನೇ ಇಂಪಾರ್ಟೆಂಟ್. ಅಂಡ್ ಬ್ಲಡ್ ಏನಾಗುತ್ತೆ, ಎಲ್ಲಾ ಬಾಡಿ ಪಾರ್ಟ್ಸ್ ಇಂದ ಹಾರ್ಟ್ ಗೆ ವಾಪಸ್ ಬರ್ಬೇಕಾದ್ರೆ ಇಟ್ ವಿಲ್ ಬಿ ನೋ ಲಾಂಗರ್ ಅಂಡರ್ ಪ್ರೆಷರ್. ಇಟ್ ಇಸ್ ನೋ ಲಾಂಗರ್ ಅಂಡರ್ ಪ್ರೆಷರ್. ಸೊ ಹೆನ್ಸ್ ದ ವೇನ್ಸ್ ಹ್ಯಾವ್ ಥಿನ್ ಅಂಡ್ ಇಲಾಸ್ಟಿಕ್ ವಾಲ್ಸ್. ಇಟ್ ಹ್ಯಾಸ್ ಥಿನ್ ಅಂಡ್ ಇಲಾಸ್ಟಿಕ್ ವಾಲ್ಸ್ ಬಿಕಾಸ್ ಎಕ್ಸಾಮ್ ಅಲ್ಲಿ ಕೇಳ್ಬೋದು, veins have thin and elastic walls, give reason. Because veins ಅಲ್ಲಿ blood ಏನಾಗುತ್ತೆ, the blood which is in the veins are no longer under pressure ಅಂತ ಬರೀತೀರಾ. The blood which are carried by the veins are no longer under pressure, hence the veins have thin walls. Arteries have thick walls. ಯಾಕೆ? The blood will be under high pressure. ಅರ್ಥ ಆಗ್ತಿದ್ಯಾ? ಸೊ
ಸೊ ಇದು ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ಮೂವಿಂಗ್ ಟು ನೆಕ್ಸ್ಟ್, ಸಿ ವಿ ಹ್ಯಾವ್ ಕ್ಯಾಪಿಲರೀಸ್. ವಾಟ್ ಇಸ್ ಮೀನ್ ಬೈ ಕ್ಯಾಪಿಲರೀಸ್? ಕ್ಯಾಪಿಲರೀಸ್ ಆರ್ ದ ಥಿನ್ನೆಸ್ಟ್ ಬ್ಲಡ್ ವೆಸಲ್ಸ್ ಇನ್ ಅವರ್ ಬಾಡಿ. ಎಕ್ಸಾಮ್ ಅಲ್ಲಿ ನೋಡಿ, 1 ವರ್ಷ ಎಕ್ಸಾಮ್ ಅಲ್ಲಿ ಕೇಳಿದ್ರು, ವಾಟ್ ಈಸ್ ದ ರಿಲೇಶನ್ಶಿಪ್ ಬಿಟ್ವೀನ್ ಆರ್ಟರೀಸ್, capillaries and veins with respect to transportation of the materials in the human body ಅಂತ ಕೇಳಿದ್ರು. The veins are capillaries now are called as thinnest blood vessels. ನಮ್ಮ ಬಾಡಿನಲ್ಲಿರುವ thinnest blood vessels ಕ್ಯಾಪಿಲರೀಸ್. ಎಷ್ಟು ತಿನ್ ಆಗಿರುತ್ತೆ ಮ್ಯಾಮ್ ಅಂತ ಕೇಳಿದ್ರೆ, ಇಟ್ ಈಸ್ 1 cell sized thick. 1 cell sized thick ಇರುತ್ತೆ. ಅಂದ್ರೆ ಈಗ ಒಂದು ಸೆಲ್ ಅಂದ್ರೆ ಈ ಸೆಲ್ಗೆ ಹೋಗ್ಬೇಕಾಗಿರೋ ಮೆಟೀರಿಯಲ್ ಅಲ್ಲ, ಇಟ್ ಈಸ್ ಬಿನ್ ಕ್ಯಾರಿಡ್ ಬೈ ದ ಕ್ಯಾಪಿಲರೀಸ್ ಏನೆ. ನೋಡಿ, ಸೇ ಫಾರ್ ಎಕ್ಸಾಂಪಲ್, ಈಗ ನಮ್ಮ ಬಾಡಿನಲ್ಲಿ ಈಗ ಹಾರ್ಟ್ ಇಂದ ಆರ್ಟರೀಸ್ ಏನ್ ಮಾಡ್ತಾ ಇದೆ, ಬ್ಲಡ್ ನ ಕ್ಯಾರಿ ಮಾಡ್ತಾ ಇದೆ. ಆರ್ಟರೀಸ್ ಏನಾಗುತ್ತೆ, ಫರ್ದರ್ ಬ್ರಾಂಚ್ ಆಗುತ್ತೆ. ಏನಾಗಿ ಬ್ರಾಂಚ್ ಆಗುತ್ತೆ ಅಂದ್ರೆ, ಇಟ್ ಈಸ್ ಬ್ರಾಂಚಿಂಗ್ ಇಂಟು ಕ್ಯಾಪಿಲರೀಸ್. ಈ ಕ್ಯಾಪಿಲರೀಸ್ ಏನ್ ಮಾಡುತ್ತೆ, ಆರ್ಟರೀಸ್ ರಿಸೀವ್ ಮಾಡ್ಕೊಂಡು ಬಂದಂತ ಮೆಟೀರಿಯಲ್ಸ್ ಅನ್ನ ಸೆಲ್ಗೆ ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ಸೊ 1 cell sized thick ಆರ್ಟರೀಸ್ ಏನ್ ಕ್ಯಾರಿ ಮಾಡ್ತಾ ಇದೆ, ಎವ್ರಿಥಿಂಗ್ ಇಸ್ ರೀಚ್ ಟು ಸೆಲ್ ವಿತ್ ದ ಹೆಲ್ಪ್ ಆಫ್ ಕ್ಯಾಪಿಲರೀಸ್. ಕ್ಯಾಪಿಲರೀಸ್ ಆರ್ ದ ಥಿನ್ನೆಸ್ಟ್ ಬ್ಲಡ್ ವೆಸಲ್ಸ್. ಈಗ ಸೆಲ್ ಅಲ್ಲಿ ರೆಸ್ಪಿರೇಷನ್ ಆಗುತ್ತೆ, ಸೆಲ್ಯುಲಾರ್ ರೆಸ್ಪಿರೇಷನ್ ಆಗುತ್ತೆ. ಸೆಲ್ ರೆಸ್ಪೈರ್ ಮಾಡಿದ್ಮೇಲೆ ಬೇಡದೇ ಇರೋ ಪ್ರಾಡಕ್ಟ್ ನ ಎಕ್ಸೆಲ್ ಮಾಡುತ್ತಲ್ಲ, ಇಟ್ ವಿಲ್ ಬಿ ಥ್ರೋನ್ ಔಟ್ ಅಗೇನ್ ಥ್ರೂ ಕ್ಯಾಪಿಲರೀಸ್. ಕ್ಯಾಪಿಲರೀಸ್ ಮುಖಾಂತರನೇ ಹೊರಗಡೆ ಬರುತ್ತೆ. ಈ ಕ್ಯಾಪಿಲರೀಸ್ ಏನಾಗುತ್ತೆ, ಮತ್ತೆ ಇಟ್ ಇಸ್ ಕನೆಕ್ಟೆಡ್ ಟು ವೇನ್ಸ್. ವೇನ್ಸ್ ಗೆ ಕನೆಕ್ಟ್ ಆಗುತ್ತೆ. ನೋಡಿ, ನಮ್ಮ ಬಾಡಿನಲ್ಲಿ ಎಲ್ಲಾ ಸೆಲ್ಸ್ ಹೀಗೆ ಕಾಂಟ್ಯಾಕ್ಟ್ ಅಲ್ಲಿ ಇರುತ್ತೆ. ಫಸ್ಟ್ ಆರ್ಟರೀಸ್ ಬರುತ್ತೆ, ಆರ್ಟರೀಸ್ ಬ್ರಾಂಚ್ ಆಗುತ್ತೆ, ಆ ಬ್ರಾಂಚ್ ಸೆಲ್ಗೆ ಹೋಗುತ್ತೆ, ಸೆಲ್ ಮತ್ತೆ ಕ್ಯಾಪಿಲರೀಸ್ ನ ಬ್ರಾಂಚ್ ಮಾಡುತ್ತೆ, ಕ್ಯಾಪಿಲರೀಸ್ ಇಂದ ವೇನ್ಸ್ ಆಗುತ್ತೆ. ವೇನ್ಸ್ ಕ್ಯಾರಿ ಡಿಆಕ್ಸಿಜನೇಟೆಡ್ ಮಟೀರಿಯಲ್ ಅಲ್ವಾ, ಏನಾಗುತ್ತೆ, ಎವ್ರಿ ಸೆಲ್ ಆರ್ ಇನ್ ಕಾಂಟ್ಯಾಕ್ಟ್ ವಿತ್ ದ ಕ್ಯಾಪಿಲರೀಸ್. ಇದು ನಿಮ್ಗೆ ಗೊತ್ತಿರಬೇಕು. ಐ ಆಮ್ ಥಿಂಕಿಂಗ್ ದಟ್ this video is clearly making you understand, okay, what is meant by arteries, what is meant by capillaries. ಇದೆಲ್ಲ ಕ್ಲಿಯರ್ ಆಗಿ ಅರ್ಥ ಆಗ್ತಿದೆ ಅನ್ಕೋತೀನಿ. If you are able to understand, just drop S message in the chat section. Clear ಆಯ್ತಲ್ಲ? So this is all about arteries, veins and also the capillaries. ನಿಮ್ಗೆ ಇಲ್ಲಿ ಸೆಗ್ಮೆಂಟ್ ಅಲ್ಲಿ ಕ್ವೆಶ್ಚನ್ ಅನ್ನ ಕೇಳ್ತಾರೆ. ಆರ್ಟರೀಸ್ ಅಂದ್ರೆ ಏನು, ವೇನ್ಸ್ ಅಂದ್ರೆ ಏನು, ಕ್ಯಾಪಿಲರೀಸ್ ಅಂದ್ರೆ ಏನು, ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಆರ್ಟರೀಸ್ ಅಂಡ್ ವೇನ್ಸ್, ಇದು ನಿಮ್ಗೆ ಕೇಳ್ತಾರೆ. ಓಕೆ, ಐ ಥಿಂಕ್ ಇದು ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅನ್ಕೋತೀನಿ. Let us now, okay, let me also explain. We also have in our body so called the RBC, WBC and also platelets along with the lymph. ಇದೆಲ್ಲ ಕೂಡ ಬ್ಲಡ್ ಅಲ್ಲಿ ಇದೆ. ಇದಿಷ್ಟು ಬ್ಲಡ್ ವೆಸಲ್ಸ್ ಬಗ್ಗೆ ತಿಳ್ಕೊಂಡ್ವಿ. Let us now talk about the components of blood. ಬ್ಲಡ್ ಅಲ್ಲಿ ಏನೇನ್ ಕಾಂಪೋನೆಂಟ್ಸ್ ಇದೆ, ಇದು ಕೂಡ ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ವಾಟ್ ಈಸ್ ದ ಫಂಕ್ಷನ್ ಆಫ್ RBC ಆರ್ ವಾಟ್ ಈಸ್ ದ ಫಂಕ್ಷನ್ ಆಫ್ ಪ್ಲೇಟಿಲೇಟ್ಸ್ ಅಂತ ಕೇಳ್ತಾರೆ. ಕಾಂಪೋನೆಂಟ್ಸ್ ಆಫ್ ಬ್ಲಡ್, ಬ್ಲಡ್ ಅಲ್ಲಿ ಏನೇನ್ ಕಾಂಪೋನೆಂಟ್ಸ್ ಇದೆ, ಈ ಬ್ಲಡ್ ಅಲ್ಲಿ ಏನೇನ್ ಕಾಂಪೋನೆಂಟ್ಸ್ ಇದೆ ಅಂತ ನೋಡೋದಾದ್ರೆ, ವಿ ಹ್ಯಾವ್ RBC, ಸೋ ಕಾಲ್ಡ್ ರೆಡ್ ಬ್ಲಡ್ ಸೆಲ್ಸ್, ವಿ ಹ್ಯಾವ್ WBC, ಸೋ ಕಾಲ್ಡ್ ವೈಟ್ ಬ್ಲಡ್ ಸೆಲ್ಸ್, ವಿ ಹ್ಯಾವ್ ಪ್ಲೇಟಿಲೆಟ್ಸ್ ಇದೆ, ಅಂಡ್ ವಿ ಆಲ್ಸೋ ಹ್ಯಾವ್ ದ ಲಿಂಫ್. ಪ್ಲೇಟಿಲೆಟ್ಸ್ ಇದೆ ಹಾಗೂ ಲಿಂಫ್ ಇದೆ. ಎಲ್ಲಾದ್ರದ್ದು ಫಂಕ್ಷನ್ ಇಂಪಾರ್ಟೆಂಟ್, ಎಲ್ಲಾದ್ರದ್ದು ಫಂಕ್ಷನ್ ತುಂಬಾನೇ ಇಂಪಾರ್ಟೆಂಟ್. ಓಕೆ, RBC ಏನ್ ಮಾಡುತ್ತೆ, ರೆಡ್ ಬ್ಲಡ್ ಸೆಲ್ಸ್ ಏನ್ ಮಾಡುತ್ತೆ, ದೇ ಕ್ಯಾರಿ ದ ವಾಟ್ ಡು ದೇ ಕ್ಯಾರಿ ದ ಆಕ್ಸಿಜನ್. ಯಾಕೆಂದ್ರೆ ರೆಡ್ ಬ್ಲಡ್ ಸೆಲ್ಸ್ ಏನಿರುತ್ತೆ, ರೆಡ್ ಬ್ಲಡ್ ಸೆಲ್ಸ್ ಅಲ್ಲಿ ದೇ ಹ್ಯಾವ್ ಹಿಮೋಗ್ಲೋಬಿನ್. ನೆನಪಿದಾ, ಹಿಮೋಗ್ಲೋಬಿನ್ ಇದೆ. ಹಿಮೋಗ್ಲೋಬಿನ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ದ ರೆಡ್ ಕಲರ್ ಆಫ್ ದ ಬ್ಲಡ್, ಅಂಡ್ ಆಲ್ಸೋ ದಿಸ್ ಹಿಮೋಗ್ಲೋಬಿನ್ ಇಸ್ ಕಾಲ್ಡ್ ಆಸ್ ಅನ್ ಆಕ್ಸಿಜನ್ ಕ್ಯಾರಿಯರ್. ಆಕ್ಸಿಜನ್ ಕ್ಯಾರಿಯರ್, ಜಸ್ಟ್ ಸಮ್ ಟೈಮ್ ಬಿಫೋರ್ ನಾನು ನಿಮ್ಗೆ ರೆಸ್ಪಿರೇಷನ್ ಪಾರ್ಟ್ ಅಲ್ಲಿ ಹೇಳಿದೆ. RBC ಇಸ್ ಅನ್ ದಟ್ ಇಸ್ ರೆಡ್ ಬ್ಲಡ್ ಸೆಲ್ಸ್ ಅಲ್ಲಿ ಇರುವಂತ ಹಿಮೋಗ್ಲೋಬಿನ್ ಏನಾಗಿದೆ, ಇಟ್ ಇಸ್ ಕಾಲ್ಡ್ ಆಸ್ ಆಕ್ಸಿಜನ್ ಕ್ಯಾರಿಯರ್. ಸೊ ಇಟ್ ಕ್ಯಾರೀಸ್ ಆಕ್ಸಿಜನ್ ಟು ಆಲ್ ದ ಪಾರ್ಟ್ಸ್ ಆಫ್ ದ ಬಾಡಿ. ಕ್ಲಿಯರ್ ಆಯ್ತಾ? WBC ಅಂಡ್ RBC ಅಲ್ಲಿರುವಂತಹ ಹಿಮೋಗ್ಲೋಬಿನ್ ಏನಾಗುತ್ತೆ, ದಿಸ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ದ ರೆಡ್ ಕಲರ್ ಆಫ್ ದ ಬ್ಲಡ್. WBC ಅಂದ್ರೆ ವೈಟ್ ಬ್ಲಡ್ ಸೆಲ್ಸ್. ಇದೇನ್ ಮಾಡುತ್ತೆ ನಮ್ಮ ಬಾಡಿನಲ್ಲಿ, ಇಟ್ ಫೈಟ್ ಅಗೇನ್ಸ್ಟ್ ದ ಡಿಸೀಸ್ ಕಾಸಿಂಗ್ ಆರ್ಗ್ಯಾನಿಸಮ್. ನಮ್ಮ ಬಾಡಿನಲ್ಲಿ ಡಿಸೀಸ್ ಕಾಸ್ ಮಾಡುವಂತ ಆರ್ಗ್ಯಾನಿಸಮ್ ಏನ್ ಮಾಡುತ್ತೆ, ಅದನ್ನ ಅಗೇನೆಸ್ಟ್ ಏನ್ ಮಾಡುತ್ತೆ, ಫೈಟ್ ಮಾಡುತ್ತೆ. ಇಟ್ ಫೈಟ್ ಅಗೇನೆಸ್ಟ್ ಡಿಸೀಸ್ ಕಾಸಿಂಗ್ ಆರ್ಗ್ಯಾನಿಸಮ್ ಬಗ್ಗೆ ಫೈಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಈಗ ನನಗೆ ಫೀವರ್ ಬರ್ತಾ ಇದೆ, ಕೋಲ್ಡ್ ಬರ್ತಾ ಇದೆ, ಬ್ಯಾಕ್ಟೀರಿಯಾಸ್ ಆಗಿರ್ಬೋದು, ವೈರಸಸ್ ಆಗಿರ್ಬೋದು, ಯಾವುದು ನನ್ನ ಬಾಡಿನ ಎಫೆಕ್ಟ್ ಮಾಡ್ತಾ ಇದೆ, ಅದ್ರ ಅಗೇನೆಸ್ಟ್ ಫೈಟ್ ಮಾಡುತ್ತೆ WBC. ನೆಕ್ಸ್ಟ್ ವಿ ಹ್ಯಾವ್ ಪ್ಲೇಟಿಲೆಟ್ಸ್ ಏನ್ ಮಾಡುತ್ತೆ, ನಮ್ಮ ಬಾಡಿನಲ್ಲಿ ಯಾವುದಾದ್ರೂ ಒಂದು ಡ್ಯಾಮೇಜ್ ಆದಾಗ ಲೀಕ್ ಆಗುವಂತ ಬ್ಲಡ್ ನ ಕ್ಲಾಟ್ ಮಾಡುತ್ತೆ. ಸೊ ಇಟ್ ಹೆಲ್ಪ್ ಇನ್ ಕ್ಲಾಟಿಂಗ್ ದ ಬ್ಲಡ್. ಸೊ ಇಟ್ ಕ್ಲಾಟ್ಸ್ ದ ಬ್ಲಡ್ ಅಂತ ಹೇಳ್ತೀವಿ. ಇಟ್ ಕ್ಲಾಟ್ಸ್ ದ ಬ್ಲಡ್. ಪ್ಲೇಟಿಲೆಟ್ ಏನ್ ಮಾಡುತ್ತೆ, ಇಟ್ ಕ್ಲಾಟ್ಸ್ ದ ಬ್ಲಡ್. ಇದಕ್ಕೆ ಇನ್ನೂ ಒಂದು ವರ್ಡ್ ಇದೆ, ವಿ ಕಾಲ್ ಇಟ್ as ಕೊಯಾಗುಲೇಷನ್ ಅಂತ ಹೇಳ್ತೀವಿ. ನೋಡಿ, ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಒಂದೊಂದು ಟಾಪಿಕ್ ತುಂಬಾ ಇಂಪಾರ್ಟೆಂಟ್ ನಿಮ್ಗೆ ವಿತ್ ರೆಸ್ಪೆಕ್ಟ್ ಟು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಓಕೆ,
RBC ಫಂಕ್ಷನ್ ಏನ್ ಮಾಡುತ್ತೆ, WBC ಏನ್ ಮಾಡುತ್ತೆ, ಪ್ಲೇಟಿಲೆಟ್ಸ್ ಏನ್ ಮಾಡುತ್ತೆ ಗೊತ್ತಾಯ್ತಲ್ಲ. ಪ್ಲೇಟಿಲೆಟ್ ಏನ್ ಮಾಡುತ್ತೆ, ಇಟ್ ಕ್ಲಾಟ್ಸ್ ದ ಬ್ಲಡ್, ಲೀಕೇಜ್ ನ ಏನ್ ಮಾಡುತ್ತೆ, ಸ್ಟಾಪ್ ಮಾಡುತ್ತೆ. ನೆಕ್ಸ್ಟ್ ವಿ ಹ್ಯಾವ್ ಲಿಂಫ್. ಲಿಂಫ್ ಅಂದ್ರೆ ಏನು? ಲಿಂಫ್ ಇಸ್ ಆಕ್ಚುಲಿ ಏನಂದ್ರೆ ಕಲರ್ಲೆಸ್ ಫ್ಲೂಯಿಡ್. ಲಿಂಫ್ ಇಸ್ ಅ ಕಲರ್ಲೆಸ್ ಫ್ಲೂಯಿಡ್. ಸಮ್ಟೈಮ್ಸ್ ಯೆಲ್ಲೋ ಕಲರ್ ಇರುತ್ತೆ. ಏನಂದ್ರೆ ಲಿಂಫ್ ಅಲ್ಲಿ 90% ಏನಿರುತ್ತೆ ಅಂದ್ರೆ ವಾಟರ್ ಇರುತ್ತೆ. 90% ವಾಟರ್ ಇರುತ್ತೆ. 10% ಏನಂದ್ರೆ ಸಬ್ಸ್ಟೆನ್ಸಸ್, ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್ ಇದರಲ್ಲಿ ಇರುತ್ತೆ. ಸೊ ಈ ಲಿಂಫ್ ಏನ್ ಮಾಡುತ್ತೆ ಅಂದ್ರೆ, ಸಿಂಪಲ್ ಆಗಿ ಹೇಳ್ತೀನಿ, ಲಿಂಫ್ ಏನ್ ಮಾಡುತ್ತೆ ಅಂದ್ರೆ ಇಟ್ ಎಸ್ಕೇಪ್ಸ್. ಸಿ ಫಾರ್ ಎಕ್ಸಾಂಪಲ್ ಈ ಒಂದು ಫ್ಲೂಯಿಡ್ ಇದೆ ಅಲ್ವಾ, ಆ ಲಿಂಫಾಟಿಕ್ ಫ್ಲೂಯಿಡ್ ಅಂತ ಹೇಳ್ತೀವಿ. ಆ ಲಿಂಫಾಟಿಕ್ ಫ್ಲೂಯಿಡ್ ನ ಏನ್ ಮಾಡುತ್ತೆ, ಇಟ್ ವಿಲ್ I can say that it is a fluid which escapes from the blood capillaries into intercellular spaces ಅಂತ ಹೇಳ್ತೀವಿ. ಸೊ ನಿಮ್ಗೆ ಎಲ್ಲಿದೆ ಮ್ಯಾಮ್ ಇದಕ್ಕೆ ಆನ್ಸರ್ ಅಂತ ಹೇಳಿದ್ರೆ, ಲಿಂಫ್ಗೆ ರಿಲೇಟೆಡ್ ಆಗಿರುವ ಆನ್ಸರ್ ನಿಮ್ಗೆ ಟೆಕ್ಸ್ಟ್ ಬುಕ್ ನಲ್ಲಿ ಎಲ್ಲಿದೆ ಅಂದ್ರೆ, ಯು ಕ್ಯಾನ್ ಅಬ್ಸರ್ವ್ ದಿಸ್ ರೀಸನ್. ನೋಡಿ ಇಲ್ಲಿರುತ್ತೆ ನಿಮ್ಗೆ ಲಿಂಫ್ ಬಗ್ಗೆ. ಜಸ್ಟ್ ಸೆಕೆಂಡ್. ನೋಡಿ ಈ ಸೆಗ್ಮೆಂಟ್ ಅಲ್ಲಿ ನಿಮ್ಗೆ ಬ್ಲಡ್ ವೆಸಲ್ಸ್ ಬಗ್ಗೆ ಕೊಟ್ಟಿದ್ದಾರೆ, ಪ್ಲೇಟಿಲೆಟ್ಸ್ ಬಗ್ಗೆ ಕೊಟ್ಟಿದ್ದಾರೆ, ಅಂಡ್ ಲಿಂಫ್ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ. ನೋಡಿ ಎಕ್ಸಾಮ್ ಅಲ್ಲಿ ಫಂಕ್ಷನ್ ಕೇಳಿದ್ರೆ ಏನ್ ಬರೀತೀರಾ, ಲಿಂಫ್ ನ ಫಂಕ್ಷನ್ ಕೇಳಿದ್ರೆ ಏನ್ ಬರೀತೀರಾ ಅಂದ್ರೆ, ಲಿಂಫ್ ಏನ್ ಮಾಡುತ್ತೆ ಅಂದ್ರೆ ಇಟ್ ಡ್ರೈನ್ಸ್ ಔಟ್ ದ ಲಿಂಫ್, ಇಟ್ ಡ್ರೈನ್ಸ್ ಔಟ್ ಇಂಟು ಲಿಂಫಾಟಿಕ್ ಕೆಪಿಲರೀಸ್. ಲಿಂಫಾಟಿಕ್ ಕೆಪಿಲರೀಸ್ ಅಂದ್ರೆ ಏನು, ಲಿಂಫು ಸ್ಮಾಲ್ ಬ್ರಾಂಚ್ ಅನ್ನಾಗಿ ಮಾಡಿದೆ. ಲಿಂಫು ಸ್ಮಾಲ್ ಬ್ರಾಂಚ್ ಆಗಿದೆ. ಸ್ಮಾಲೆಸ್ಟ್ ಬ್ರಾಂಚ್ ನ ನಾವೇನ್ ಕರಿತೀವಿ, ಕೆಪಿಲರೀಸ್ ಅಂತ ಕರಿತೀವಿ. ಸೊ ಲಿಂಫ್ ಪ್ಲಸ್ ಕೆಪಿಲರೀಸ್ ಏನಾಗುತ್ತೆ, ಲಿಂಫಾಟಿಕ್ ಕೆಪಿಲರೀಸ್ ಆಗುತ್ತೆ. So lymph is a colorless fluid. It is a colorless fluid. ನೋಡಿ ಇಲ್ಲಿ ಕೊಟ್ಟಿದ್ದಾರೆ. It is a colorless fluid and it contains the less amount of protein. Okay. So it drains into the lymphatic capillaries from the intercellular spaces. Intercellular spaces ಇಂದ ಇದು drain ಆಗುತ್ತೆ. And ಏನಾಗುತ್ತೆ, later it will join to a large lymph vessel. ಈ ರೀತಿ capillaries ಇಂದ discharge ಆಗಿರೋದು ಏನಾಗುತ್ತೆ, ಒಂದು large lymph vessel ಗೆ ಇದು ಏನಾಗುತ್ತೆ, ಕನೆಕ್ಟ್ ಆಗುತ್ತೆ. And ಈ lymph vessel ಏನಾಗುತ್ತೆ, finally it will get, ನೋಡಿ ಈಗ lymphatic vessel ಅಂದ್ರೆ ಈ ಲಿಂಫಾಟಿಕ್ ವೆಸಲ್ ಏನಾಗುತ್ತೆ, ಫೈನಲಿ ಇಟ್ ಗೆಟ್ ಕನೆಕ್ಟೆಡ್ ಟು ದ ವೇನ್ಸ್. ಬಿಕಾಸ್ ವೇನ್ಸ್ ಏನಾಗುತ್ತೆ, ಬೇಡದೇ ಇರುವಂತ ಮೆಟೀರಿಯಲ್ಸ್ ನ ಟ್ರಾನ್ಸ್ಪೋರ್ಟ್ ಮಾಡೋದು ಏನಾಗುತ್ತೆ, ಕ್ಯಾರೀಸ್ ಟು ದ ವೇನ್ಸ್. ಓಕೆ, ಸೊ ಮೇಜರ್ ಫಂಕ್ಷನ್ ಏನು, ಲಿಂಫ್ ನ ಮೇಜರ್ ಫಂಕ್ಷನ್ ಏನು ಅಂದ್ರೆ, ಲಿಂಫ್ ಕ್ಯಾರೀಸ್ ದ ಡೈಜೆಸ್ಟೆಡ್ ಅಂಡ್ ಆಲ್ಸೋ ದ ಅಬ್ಸಾರ್ಬ್ಡ್ ಫ್ಯಾಟ್. ಲಿಂಫ್ ಕ್ಯಾರೀಸ್ ದ ಡೈಜೆಸ್ಟೆಡ್ ಅಂಡ್ ಆಲ್ಸೋ ಅಬ್ಸಾರ್ಬ್ಡ್ ಫ್ಯಾಟ್. ಎಲ್ಲಿಂದ, ಫ್ರಮ್ ಇಂಟೆಸ್ಟೈನ್. ಅಂಡ್ ಆಲ್ಸೋ ಇಟ್ ಡ್ರೈನ್ಸ್ ಔಟ್ ದ ಎಕ್ಸೆಸ್ ಆಫ್ ಫ್ಲೂಯಿಡ್ ಫ್ರಮ್ ದ ಎಕ್ಸ್ಟ್ರಾ ಸೆಲ್ಯುಲರ್ ಸ್ಪೇಸಸ್ ಬ್ಯಾಕ್ ಇನ್ ಟು ಬ್ಲಡ್ ಅಂತ ಹೇಳ್ತೀವಿ. ಸೊ ಬ್ಲಡ್ ಮುಖಾಂತರ ಎಕ್ಸ್ಟ್ರಾ ಸೆಲ್ಯುಲರ್ ಸ್ಪೇಸಸ್ಗೆ ಏನ್ ಮಾಡುತ್ತೆ, ಇದು ಬೇಡದೇ ಇರುವಂತ ಒಂದು ಮೆಟೀರಿಯಲ್ಸ್ ಅನ್ನ ಜಸ್ಟ್ ಹಾಗೆ ಪೋರ್ ಮಾಡ್ಬಿಡುತ್ತೆ. ಇದು ಇಂಪಾರ್ಟೆಂಟ್ ಫಂಕ್ಷನ್. ಫಂಕ್ಷನ್ ಆಫ್ ಲಿಂಫ್ ಅಂದ್ರೆ ಈ 2 ಲೈನ್ಸ್ ಬರೀಬೇಕು. ಏನ್ ಮಾಡುತ್ತೆ, ಲಿಂಫ್ ಕ್ಯಾರೀಸ್ ದ ಡೈಜೆಸ್ಟೆಡ್ ಅಬ್ಸಾರ್ಬ್ಡ್ ಫ್ಯಾಟ್ ಫ್ರಮ್ ದ ಇಂಟೆಸ್ಟೈನ್ ಅಂಡ್ ಆಲ್ಸೋ ಡ್ರೈನ್ಸ್ ಔಟ್ ದ ಎಕ್ಸೆಸ್ ಆಫ್ ಫ್ಲೂಯಿಡ್ ಫ್ರಮ್ ದ ಎಕ್ಸ್ಟ್ರಾ ಸೆಲ್ಯುಲರ್ ಸ್ಪೇಸಸ್ ಪ್ರೆಸೆಂಟ್ ಇನ್ ದ ಬ್ಲಡ್ ಅಂತ ಹೇಳ್ತೀವಿ. ಲಿಂಫ್ ಅಂದ್ರೆ ಏನು, ಲಿಂಫ್ ಇಸ್ ಅ ಕಲರ್ಲೆಸ್ ಫ್ಲೂಯಿಡ್. ಇಟ್ ಕಂಟೈನ್ಸ್ ಲೆಸ್ ಅಮೌಂಟ್ ಆಫ್ ಪ್ರೋಟೀನ್ ಅಂತ ಗೊತ್ತಿರ್ಬೇಕು. ಕ್ಲಿಯರ್ ಆಯ್ತಲ್ಲ? ಸೊ ಐ ಥಿಂಕ್ ನಿಮ್ಗೆ ಬ್ಲಡ್ ವೆಸಲ್ಸ್ ಬಗ್ಗೆ ಎಲ್ಲ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅನ್ಕೋತೀನಿ. ನಾವು ಲೆಟ್ ಅಸ್ ಎಂಟರ್ ದ ಮೇನ್ ಪಾರ್ಟ್ ಆಫ್ ದ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್, ದಟ್ ಇಸ್ ದ ಹ್ಯೂಮನ್ ಹಾರ್ಟ್. ಹ್ಯೂಮನ್ ಹಾರ್ಟ್ ಬಗ್ಗೆ ನಾನೀಗ ಪಿನ್ ಟು ಪಿನ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಕ್ಲಿಯರ್ ಆಗಿ ಕೇಳಿಸ್ಕೊಳ್ಳಿ. ಹ್ಯೂಮನ್ ಹಾರ್ಟ್ ರಿಲೇಟೆಡ್ ಆಗಿ ಎಕ್ಸಾಮ್ ಅಲ್ಲಿ ಏನೇ ಕ್ವಶನ್ ಕೇಳಿದ್ರು ಡೆಫಿನೆಟ್ಲಿ ಯು ಆಲ್ ಕ್ಯಾನ್ ಆನ್ಸರ್. ಡೆಫಿನೆಟ್ಲಿ ಯು ಕ್ಯಾನ್ ಆನ್ಸರ್. ಕ್ಲಿಯರ್ ಆಯ್ತಲ್ಲ? ಎಸ್, ತುಂಬಾನೇ ಕ್ಲಿಯರ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಓಕೆ, ಎಸ್ ಮ್ಯಾಮ್, ಬ್ಲಡ್ ಕ್ಲಾಟ್ ಅಂದ್ರೆ ಏನು? ಬ್ಲಡ್ ಕ್ಲಾಟ್ ಅಂದ್ರೆ ಏನು ಅಂದ್ರೆ, ಬ್ಲಡ್ ಏನಾಗುತ್ತೆ, ಕ್ಲಾಟ್ ಆಗೋದು ಅಂದ್ರೆ ಲೀಕೇಜ್ ನ ಸ್ಟಾಪ್ ಮಾಡೋದು ಅಂತ ಅರ್ಥ. ಬ್ಲಡ್ ಕ್ಲಾಟ್ ಆಗ್ತಾ ಇದೆ ಅಂದ್ರೆ ಲೀಕೇಜ್ ನ ಸ್ಟಾಪ್ ಮಾಡ್ತಾ ಇದೆ ಅಂತ ಅರ್ಥ. ಕ್ಲಿಯರ್ ಆಯ್ತಾ? ಸೊ ನಿಮ್ಗೆ ಈಗ ಬ್ಲಡ್ ವೆಸಲ್ಸ್ ಬಗ್ಗೆ ಅರ್ಥ ಆಗಿದೆ. RBC ಅಂದ್ರೆ ಏನು, WBC ಅಂದ್ರೆ ಏನು, ಪ್ಲೇಟಿಲೆಟ್ಸ್ ಅಂದ್ರೆ ಏನು, ಲಿಂಫ್ ಅಂದ್ರೆ ಏನು, ಅಂಡ್ ಆರ್ಟರೀಸ್ ಏನ್ ಮಾಡುತ್ತೆ, ಕ್ಯಾಪಿಲರೀಸ್ ಏನ್ ಮಾಡುತ್ತೆ, ವೇನ್ಸ್ ಏನ್ ಮಾಡುತ್ತೆ, ಎಲ್ಲಾನು ಪಿನ್ ಟು ಪಿನ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಾನು ನಿಮ್ಗೆ. ಓಕೆನಾ? ಲೆಟ್ ಅಸ್ ನೌ ಗೆಟ್ ಇನ್ ಟು ಅ ಮೇನ್ ಪಾರ್ಟ್ ಆಫ್ ದ transportation system, that is the human heart. Human heart ಬಗ್ಗೆ explain ಮಾಡ್ತೀನಿ. Look at your human heart, children. See your human heart. The human heart is divided into 4 chambers. Human heart ಏನಾಗಿದೆ, 4 chamber ಆಗಿ ಡಿವೈಡ್ ಆಗಿದೆ. So human heart is divided into 4 chambers. ನೋಡಿ, 4 chambers ಆಗಿ ಡಿವೈಡ್ ಆಗಿದೆ. First let me tell about the parts of human heart. ಹ್ಯೂಮನ್ ಹಾರ್ಟ್ ಪಾರ್ಟ್ ನೋಡೋಕ್ಕೂ ಮುಂಚೆ ನೀವು ಡಯಾಗ್ರಾಮ್ ಬರೀದಾಗ, ಎಕ್ಸಾಮ್ ಅಲ್ಲಿ ಡಯಾಗ್ರಾಮ್ ಬರೀತೀರಾ ಅಲ್ವಾ, ಲೆಫ್ಟ್ ಫುಟ್ ಪಾರ್ಟ್ ಏನಾಗಿರುತ್ತೆ, ನಿಮ್ಮ ರೈಟ್ ಪಾರ್ಟ್ ಲೆಫ್ಟ್ ಆಗಿರುತ್ತೆ, ಲೆಫ್ಟ್ ಪಾರ್ಟ್ ರೈಟ್ ಆಗಿರುತ್ತೆ. ಅಂದ್ರೆ ನೀವು ಬರೀತಿದ್ದೀರಾ, ಹಾರ್ಟ್ ಬರೀತಿದ್ದೀರಾ, ಇಂದು ರೈಟ್ ಸೈಡ್, ಇದು ರೈಟ್ ಸೈಡ್ ಲೆಫ್ಟ್ ಪಾರ್ಟ್ ಆಗಿರುತ್ತೆ, ಲೆಫ್ಟ್ ಸೈಡ್ ಏನಾಗಿರುತ್ತೆ, ರೈಟ್ ಪಾರ್ಟ್ ಆಗಿರುತ್ತೆ. ಬರಿಬೇಕಾದ್ರೆ ಡಯಾಗ್ರಾಮ್ ನಲ್ಲಿ ವೈಸ್ ವರ್ಸಾ ಲೇಬಲ್ ಮಾಡಬೇಕು, ವೈಸ್ ವರ್ಸಾ ಲೇಬಲ್ ಮಾಡಬೇಕು. ಓಕೆ, ಲುಕ್ ಅಟ್ ಹಿಯರ್, ವಾಟ್ ಈಸ್ ಹ್ಯಾಪನಿಂಗ್ ಹಿಯರ್. So here there are, the human heart is divided into 4 parts. Human heart is divided into 4 parts. Okay,
Namely, I'll tell you first from the beginning part of the human heart. In human heart, we have pulmonary arteries, pulmonary veins, left atrium, it is also called as left auricle, left ventricle. Then we have upper vena cava, also called as superior vena cava. Then we have lower vena cava, it is also called as inferior vena cava. Then we have right atrium, right ventricle. Then middle, the heart is divided into a part, dividing wall is called as septum, and we also have aorta. These are parts of human heart. Let me now explain you the each section of human heart. Each section of human heart ಅನ್ನು explain ಮಾಡಿ ನೆಕ್ಸ್ಟ್ ನಾನು ನಿಮಗೆ ಮೆಕ್ಯಾನಿಸಮ್ ಆಫ್ ಹ್ಯೂಮನ್ ಹಾರ್ಟ್ ಬಗ್ಗೆ ಹೇಳ್ತೀನಿ. ನೆಕ್ಸ್ಟ್ ನಾನು ನಿಮ್ಗೆ ಏನ್ ಹೇಳ್ತೀನಿ, ಮೆಕ್ಯಾನಿಸಮ್ ಆಫ್ ಹ್ಯೂಮನ್ ಹಾರ್ಟ್ ಬಗ್ಗೆ ಹೇಳ್ತೀನಿ. ಕ್ಲಿಯರ್ ಆಯ್ತಲ್ಲ? ಐ ಥಿಂಕ್ ನಿಮ್ಗೆ ಇದು ಕ್ಲಿಯರ್ ಆಗಿ ಅರ್ಥ ಆಗ್ತಿದೆ ಅನ್ಕೋತೀನಿ. ನೋಡಿ, ಹ್ಯೂಮನ್ ಹಾರ್ಟ್ ಅಲ್ಲಿ ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ನೇಮ್ ದ ಪಾರ್ಟ್ ಆಫ್ ದ ಹ್ಯೂಮನ್ ಹಾರ್ಟ್ ವೇರ್ ದ ಆಕ್ಸಿಜನೇಟೆಡ್ ಬ್ಲಡ್ ಗೆಟ್ ಎಂಟರ್ಡ್ ಅಂತ ಕೇಳ್ತಾರೆ. ವೇರ್ ಆಕ್ಸಿಜನೇಟೆಡ್ ಬ್ಲಡ್ ಗೆಟ್ ಎಂಟರ್ಡ್ ಅಂತ ಕೇಳ್ತಾರೆ. ತುಂಬಾನೇ ಇಂಪಾರ್ಟೆಂಟ್ ಸೆಗ್ಮೆಂಟ್, ಇದು ಗೊತ್ತಿರಬೇಕು ನಿಮ್ಗೆ. ಸಿ, ಲೆಫ್ಟ್ ಪಾರ್ಟ್ ಆಫ್ ದ ಹ್ಯೂಮನ್ ಹಾರ್ಟ್ ಇಟ್ ರಿಸೀವ್ಸ್ ದ ಆಕ್ಸಿಜನೇಟೆಡ್ ಬ್ಲಡ್. ಸೊ ನಾನು ನಿಮ್ಗೆ ಆರ್ಟರೀಸ್ ಅಂಡ್ ವೇನ್ಸ್ ಬಗ್ಗೆ ಹೇಳ್ದೆ ಅಲ್ವಾ, ಒಂದು ಎಕ್ಸೆಪ್ಷನ್ ಹೇಳ್ತೀನಿ, ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ ಎಲ್ರು. ತುಂಬಾನೇ ಇಂಪಾರ್ಟೆಂಟ್ ಎಕ್ಸೆಪ್ಷನ್ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಐ ಟೋಲ್ಡ್ ಯು all the arteries in your body carries the oxygenated blood. Yes or no? ಈಗ just some time before held. All the arteries carries the oxygenated blood in your body. But there is exception. The only artery which carries the deoxygenated blood. The only artery which carries the deoxygenated blood is called as pulmonary artery. Pulmonary artery is the only artery which carries the deoxygenated blood. ಅದೇ ರೀತಿ all the veins carry the deoxygenated blood, but the only veins which carries the oxygenated blood is the pulmonary vein. Idu exception. Clear aitalla? The only artery which carries the deoxygenated blood is the pulmonary artery. ಬೇರೆ ಎಲ್ಲ ಆರ್ಟರೀಸ್ ಕೂಡ ನಮ್ಮ ಬಾಡಿನಲ್ಲಿ ಆಕ್ಸಿಜನೇಟೆಡ್ ಕ್ಯಾರಿ ಮಾಡುತ್ತೆ. The only vein which carries the oxygenated blood is pulmonary vein. Clear ಆಯ್ತಲ್ಲ? So now that let us understand what happens in the heart. ಈ ಹಾರ್ಟ್ ಅಲ್ಲಿ ಏನಾಗುತ್ತೆ ಎಕ್ಸ್ಪ್ಲೈನ್ ಮಾಡ್ತಾ ಹಾಗೆ ನಿಮ್ಗೆ ನಾನು ಏನ್ ಮಾಡ್ತೀನಿ, ಪಾರ್ಟ್ಸ್ ಕೂಡ ಹೇಳ್ತಾ ಬರ್ತೀನಿ. ಪಾರ್ಟ್ಸ್ ಗೆ ಏನ್ ಮಾಡಿದೆ, ಪಾರ್ಟ್ಸ್ ಅಂದ್ರೆ ಆಕ್ಸಿಜನೇಟೆಡ್ ಬ್ಲಡ್ ಎಲ್ಲಿ ಎಂಟ್ರಿ ಆಗುತ್ತೆ ಅಂತ ಹೇಳ್ತೀನಿ. ನೋಡಿ, ಹ್ಯೂಮನ್ ಹಾರ್ಟ್ ಗೆ ಲೆಫ್ಟ್ ಸೈಡ್ ಆಫ್ ದ ಹ್ಯೂಮನ್ ಹಾರ್ಟ್ ಗೆ ಆಕ್ಸಿಜನೇಟೆಡ್ ಬ್ಲಡ್ ಎಂಟರ್ ಆಗುತ್ತೆ. ಹೇಗೆ ಎಂಟರ್ ಆಗುತ್ತೆ? ಥ್ರೂ ಪಲ್ಮನರಿ ವೇನ್ಸ್. ಸೊ ಪಲ್ಮನರಿ ವೇನ್ಸ್ ನ ಮುಖಾಂತರ ಏನಾಗುತ್ತೆ, ಆಕ್ಸಿಜನೇಟೆಡ್ ಬ್ಲಡ್ ಎಂಟರ್ ಆಗುತ್ತೆ. ಪಲ್ಮನರಿ ವೇನ್ಸ್ ನ ಮುಖಾಂತರ ಏನಾಗುತ್ತೆ, ಆಕ್ಸಿಜನೇಟೆಡ್ ಬ್ಲಡ್ ಎಂಟರ್ ಆಗುತ್ತೆ. ಎಂಟರ್ ಆದಂತ ಬ್ಲಡ್ ಏನಾಗುತ್ತೆ, firstly it enter into left atrium. When left atrium is receiving the blood, when left atrium is receiving the oxygenated blood, the left ventricle will be in the contraction mode. Lower part of the heart ಏನಾಗಿರುತ್ತೆ, ಕಾಂಟ್ರಾಕ್ಟ್ ಆಗಿರುತ್ತೆ. ಅಪ್ಪರ್ ಚೇಂಬರ್ ಬ್ಲಡ್ ಅನ್ನ ರಿಸೀವ್ ಮಾಡ್ಕೊಳ್ಬೇಕಾದ್ರೆ, now that ಏನಾಗುತ್ತೆ, the upper chamber got filled by the oxygenated blood, it pushes the blood into lower chamber. ಈಗ ಏನಾಗುತ್ತೆ, ಅಪ್ಪರ್ ಲೆಫ್ಟ್ ಏಟ್ರಿಯಂ ಈಗ ಇದು ಕಾಂಟ್ರಾಕ್ಟ್ ಆಗುತ್ತೆ, ಲೆಫ್ಟ್ ವೆಂಟ್ರಿಕಲ್ ರಿಲ್ಯಾಕ್ಸ್ ಆಗಿ ಬ್ಲಡ್ ಅನ್ನ ರಿಸೀವ್ ಮಾಡ್ಕೊಳ್ಳುತ್ತೆ. ವಾಟ್ ಕೈಂಡ್ ಆಫ್ ಬ್ಲಡ್ ಇಸ್ ಬಿನ್ ರಿಸೀವ್ಡ್ ಟು ಲೆಫ್ಟ್ ವೆಂಟ್ರಿಕಲ್? ಆಕ್ಸಿಜನೇಟೆಡ್ ಬ್ಲಡ್ ಈಸ್ ರಿಸೀವ್ಡ್. Okay, now that what happened, the left ventricle after completing the receiving of oxygenated blood, again it will contract. ಇದು ಕಾಂಟ್ರಾಕ್ಟ್ ಮಾಡುತ್ತೆ. ಕಾಂಟ್ರಾಕ್ಟ್ ಮಾಡಿದಾಗ ಏನಾಗುತ್ತೆ, ಆಕ್ಸಿಜನೇಟೆಡ್ ಬ್ಲಡ್ ನೋಡಿ ಇಲ್ಲಿಂದ it will go to this region. ನೋಡಿ ಯಾವ ರೀಜನ್ ಇದು, it will enter into the aorta. ನೋಡಿದ್ರಲ್ಲ, ಇದು ಬ್ಯಾಕ್ ಸೈಡ್ ಇಲ್ಲಿ ಪೈಪ್ ಇದೆ. ಓಕೆ, it will enter into aorta. So aorta ಏನ್ ಮಾಡುತ್ತೆ, aorta is the one region which is sending the oxygenated blood from out of the heart. ಹಾರ್ಟ್ ಇಂದ ಹೊರಗಡೆಗೆ ಏನ್ ಮಾಡ್ತಾ ಇದೆ, ಆಕ್ಸಿಜನೇಟೆಡ್ ಬ್ಲಡ್ ಹೊರಗಡೆ ಹೋಗ್ತಾ ಇರೋದು ಥ್ರೂ ಅಯೋರ್ಟಾ ಮುಖಾಂತರ ಹೋಗ್ತಿದೆ. ಕ್ಲಿಯರ್ ಆಗಿ ಅರ್ಥ ಆಗ್ತಿದೆ ಅನ್ಕೋತೀನಿ ನಾನು ನಿಮ್ಗೆ. ವೆರಿ ಇಂಪಾರ್ಟೆಂಟ್, ಆಕ್ಸಿಜನೇಟೆಡ್ ಬ್ಲಡ್ ಅಂತ ಹೇಳಿದಾಗ ಏನಾಗುತ್ತೆ, ಸಿ ವಿಚ್ ಪಾರ್ಟ್ ಆಫ್ ದ ಹ್ಯೂಮನ್ ಹಾರ್ಟ್ ರಿಸೀವ್ಸ್ ದ ಆಕ್ಸಿಜನೇಟೆಡ್ ಬ್ಲಡ್ ಅಂದ್ರೆ ಇಟ್ ಇಸ್ ದ ಲೆಫ್ಟ್ ಪಾರ್ಟ್ ಆಫ್ ದ ಹ್ಯೂಮನ್ ಹಾರ್ಟ್. ಲೆಫ್ಟ್ ಪಾರ್ಟ್ ಆಫ್ ದ ಹ್ಯೂಮನ್ ಹಾರ್ಟ್ ರಿಸೀವ್ಸ್ ದ ಆಕ್ಸಿಜನೇಟೆಡ್ ಬ್ಲಡ್. ಸೊ ವಿಚ್ ಪಾರ್ಟ್ ಇಸ್ ಮೇಕಿಂಗ್ ದ ಆಕ್ಸಿಜನೇಟೆಡ್ ಬ್ಲಡ್ ಟು ಎಂಟರ್ ಇಂಟು ದ ಹ್ಯೂಮನ್ ಹಾರ್ಟ್ ಅಂತ ಕೇಳಿದ್ರೆ ಪಲ್ಮನರಿ ವೇನ್ಸ್. ಪಲ್ಮನರಿ ವೇನ್ಸ್ ನ ಮುಖಾಂತರ ಏನಾಗುತ್ತೆ, ದ ಆಕ್ಸಿಜನೇಟೆಡ್ ಬ್ಲಡ್ ಎಂಟರ್ ಟು ದ ಹ್ಯೂಮನ್ ಹಾರ್ಟ್. The oxygenated blood entered to human heart through pulmonary arteries. So during that time what happened, the left atrium will be in the relaxation mode, left ventricle will be in the contraction mode. When left atrium completely receives the oxygenated blood, what happened, it pushes the blood to lower part of the human heart, it is called as left ventricle. Illige barutte.
ಸೊ ಈಗ ಈ ಪಾರ್ಟ್ಗೆ ಬ್ಲಡ್ ಎಂಟ್ರಿ ಆಗ್ಬೇಕಾದ್ರೆ ಅಪ್ಪರ್ ಪಾರ್ಟ್ ಏನಾಗುತ್ತೆ, ಕಾಂಟ್ರಾಕ್ಟ್ ಆಗಿರುತ್ತೆ, ಲೋಯರ್ ಪಾರ್ಟ್ ರಿಲ್ಯಾಕ್ಸೇಷನ್ ಆಗಿರುತ್ತೆ. ಈಗ ಲೋಯರ್ ಪಾರ್ಟ್ ಅಲ್ಲಿ ಕಂಪ್ಲೀಟ್ ಆಗಿ ಆಕ್ಸಿಡೇಟೆಡ್ ಬ್ಲಡ್ ಫಿಲ್ ಆದ್ಮೇಲೆ ಲೋಯರ್ ಪಾರ್ಟ್ ಆಫ್ ದ ವೆಂಟ್ರಿಕಲ್ ಗೆಟ್ ಕಾಂಟ್ರಾಕ್ಟೆಡ್. ಈಗ ಬ್ಲಡ್ ಏನಾಗುತ್ತೆ, ಪುಷ್ ಆಗುತ್ತೆ ಟು ಅಯೋರ್ಟಾ. ಅಯೋರ್ಟಾ ಇಂದ ಆಕ್ಸಿಜನೇಟೆಡ್ ಬ್ಲಡ್ ವಿಲ್ ಟ್ರಾವೆಲ್ ಟು ಆಲ್ ದ ಪಾರ್ಟ್ಸ್ ಆಫ್ ದ ಬಾಡಿ. ಎಲ್ಲಾ ಪಾರ್ಟ್ಗೂ ಕೂಡ ಕ್ಲಿಯರ್ ಆಗಿ ಹೋಗುತ್ತೆ. ಓಕೆ, ಐ ಥಿಂಕ್ ನಿಮ್ಮೆಲ್ರಿಗೂ ಕ್ಲಿಯರ್ ಆಗಿ ಅರ್ಥ ಆಗ್ತಿದೆ ಅನ್ಕೋತೀನಿ. ವೆರಿ ಇಂಪಾರ್ಟೆಂಟ್ ಟು ನೋ ದಿಸ್. So now let us understand what happens in the right part of the human heart. The right part of the human heart carries the deoxygenated blood. Right part of the human heart carries the, ನಾನು ನಿಮ್ಗೆ ಏನಕ್ಕೆ ಇಷ್ಟು ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅಂದ್ರೆ, sometimes function based labeling ನ ಕೇಳ್ತಾರೆ ಎಕ್ಸಾಮ್ ಅಲ್ಲಿ. they ask you to write the function based labeling. That time you must know which part of human heart is carrying the oxygenated, deoxygenated, ಇದೆಲ್ಲ ಗೊತ್ತಿರಬೇಕು. See, when we look at the left part of the now we are talking about the right part of the human heart. See, we have the upper vena cava and also the lower vena cava. So upper vena cava ಮತ್ತು lower vena cava ಏನ್ ಮಾಡುತ್ತೆ, it will bring the deoxygenated blood to the right part of the human heart. Right part of the human heart ಗೆ ಏನ್ ಮಾಡುತ್ತೆ, left, that is the deoxygenated blood will be entered to the right part of the human heart. So ಈಗ when the deoxygenated blood is receiving to the right part of the human heart, to the upper chamber of the right atrium, the right atrium will be in the relaxation mode. ತುಂಬಾ ಸಿಂಪಲ್. ಬ್ಲಡ್ ರಿಸೀವ್ ಆಗ್ಬೇಕಾದ್ರೆ ರಿಲ್ಯಾಕ್ಸೇಷನ್ ಮೋಡ್ ಅಲ್ಲಿ ಇರುತ್ತೆ. ಲೋಯರ್ ಚೇಂಬರ್ ಏನಾಗಿರುತ್ತೆ, ಆಗ this right ventricle will be in the contraction mode. Now that when the right atrium is completely filled by deoxygenated blood, ಏನಾಗುತ್ತೆ, it will enter into the right ventricle. ಇಲ್ಲಿಗೆ ಬರುತ್ತೆ ರೈಟ್ ವೆಂಟ್ರಿಕಲ್ ಗೆ. ರೈಟ್ ವೆಂಟ್ರಿಕಲ್ ಗೆ ಬಂದಾಗ ಏನಾಗುತ್ತೆ, ರೈಟ್ ವೆಂಟ್ರಿಕಲ್ will be in the relaxation mode, right atrium will be in the contraction mode ಅಲ್ಲಿ ಇರುತ್ತೆ. ಅರ್ಥ ಆಯ್ತಾ? ಈಗ ರೈಟ್ ವೆಂಟ್ರಿಕಲ್ ಕಂಪ್ಲೀಟ್ ಆಗಿ ಬ್ಲಡ್ ಅನ್ನ ರಿಸೀವ್ ಮಾಡ್ಕೊಂಡಾಗ, ಡಿಆಕ್ಸಿನೇಟೆಡ್ ಬ್ಲಡ್ ಅನ್ನ ರಿಸೀವ್ ಮಾಡ್ಕೊಂಡಾಗ ನೆಕ್ಸ್ಟ್ ಏನಾಗುತ್ತೆ, ದಿಸ್ ಡಿಆಕ್ಸಿನೇಟೆಡ್ ಬ್ಲಡ್ ವಿಲ್ ಟ್ರಾವರ್ಸ್ ಥ್ರೂ ದ ಪಲ್ಮನರಿ ಆರ್ಟರೀಸ್ ಹೋಗುತ್ತೆ. ಪಲ್ಮನರಿ ಆರ್ಟರೀಸ್ ಇಂದ ಎಲ್ಲಿಗೆ ಹೋಗುತ್ತೆ ಅಂದ್ರೆ, ಫ್ರಮ್ ದ ಪಲ್ಮನರಿ ಆರ್ಟರೀಸ್ ಇಟ್ ವಿಲ್ ರೀಚ್ ದ ಲಂಗ್ಸ್ ಗೆ ಹೋಗುತ್ತೆ. ಪಲ್ಮನರಿ ಆರ್ಟರೀಸ್ ಇಂದ ಎಲ್ಲಿಗೆ ಹೋಗುತ್ತೆ, it will reach the lungs for the oxygen to get added. ನೋಡಿ ಏನಾಗುತ್ತೆ, ಪಲ್ಮನರಿ ಆರ್ಟರೀಸ್ ಇಂದ ಡಿಆಕ್ಸಿನೇಟೆಡ್ ಬ್ಲಡ್ ಏನಾಗುತ್ತೆ, it will enter into the lungs. ಲಂಗ್ಸ್ ಗೆ ಹೋದಾಗ ಏನಾಗುತ್ತೆ, ಆಕ್ಸಿಜನ್ ಬರ್ತಾ ಇರುತ್ತೆ ಲಂಗ್ಸ್ ಗೆ ಅಲ್ವಾ, ಲಂಗ್ಸ್ ಗೆ ಆಕ್ಸಿಜನ್ ಬರ್ತಾ ಇರುತ್ತೆ. ಸೊ ಇದು ಕ್ಯಾರಿ ಮಾಡ್ಕೊಂಡ ಡಿಆಕ್ಸಿನೇಟೆಡ್ ಬ್ಲಡ್ ಅಲ್ಲಿ ಏನಿರುತ್ತೆ, ಆಕ್ಚುಲಿ ಡಿಆಕ್ಸಿನೇಟೆಡ್ ಬ್ಲಡ್ ಇಸ್ ಕಾಲ್ಡ್ as the ಕಾರ್ಬನ್ ಡೈಆಕ್ಸೈಡ್ ರಿಚ್ ಬ್ಲಡ್. ಕಾರ್ಬನ್ ಡೈಆಕ್ಸೈಡ್ ರಿಚ್ ಬ್ಲಡ್ ಅನ್ನೇ ನಾವು ಡಿಆಕ್ಸಿನೇಟೆಡ್ ಬ್ಲಡ್ ಅಂತ ಹೇಳೋದು. ಈ ಕಾರ್ಬನ್ ಡೈಆಕ್ಸೈಡ್ ರಿಚ್ ಬ್ಲಡ್ ಏನಾಗುತ್ತೆ, it will reach the lungs for the oxygenation to happen. ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಈಗ ಇಲ್ಲಿ ಥ್ರೋ ಆಗುತ್ತೆ, ಆಕ್ಸಿಜನ್ ಆಡ್ ಆಗುತ್ತೆ. ಕ್ಲಿಯರ್ ಆಯ್ತಲ್ಲ? ಆಕ್ಸಿಜನ್ ಆಡ್ ಆದ್ಮೇಲೆ ಲಂಗ್ಸ್ ಏನ್ ಮಾಡುತ್ತೆ, ಅಗೇನ್ ಇಟ್ ವಿಲ್ ಸೆಂಡ್ ದ ಆಕ್ಸಿಜನೇಟೆಡ್ ಬ್ಲಡ್ ಥ್ರೂ ಪಲ್ಮನರಿ ವೇನ್ಸ್ ಗೆ ಬರುತ್ತೆ. ನೋಡಿ ಎಲ್ಲಿಗೆ ಬರುತ್ತೆ ಅಂದ್ರೆ, ಆಕ್ಸಿಜನೇಟೆಡ್ ಬ್ಲಡ್ ಎಲ್ಲಿಗೆ ಬರುತ್ತೆ ಅಂದ್ರೆ ಪಲ್ಮನರಿ ವೇನ್ಸ್ ಗೆ ಬರುತ್ತೆ. ನೆಕ್ಸ್ಟ್ ಈಗ ಪಲ್ಮನರಿ ವೇನ್ಸ್ ಇಂದ ಆಕ್ಸಿಜನೇಟೆಡ್ ಬ್ಲಡ್ ಏನಾಗುತ್ತೆ, ಇಟ್ ವಿಲ್ ಎಂಟರ್ ಟು ದ ಲೆಫ್ಟ್ ಪಾರ್ಟ್ ಆಫ್ ದ ಹ್ಯೂಮನ್ ಹಾರ್ಟ್. ಕ್ಲಿಯರ್ ಆಗಿ ಅರ್ಥ ಆಯ್ತಾ? ಎಸ್, ಎಲ್ಲರೂ ಆನ್ಸರ್ ಮಾಡಿ. ಕ್ಲಿಯರ್ ಆಗಿ ಅರ್ಥ ಆಯ್ತಾ? ಹೇಗೆ ಬ್ಲಡ್ ಹಾರ್ಟ್ ಗೆ ಎಂಟರ್ ಆಗುತ್ತೆ, ವಿಚ್ ಪಾರ್ಟ್ ಆಫ್ ದ ಹ್ಯೂಮನ್ ಹಾರ್ಟ್ ರಿಸೀವ್ ದ ಆಕ್ಸಿಜನೇಟೆಡ್ ಬ್ಲಡ್, ವಿಚ್ ಪಾರ್ಟ್ ಆಫ್ ದ ಹ್ಯೂಮನ್ ಹಾರ್ಟ್ ರಿಸೀವ್ ದ ಡಿಆಕ್ಸಿಜನೇಟೆಡ್ ಬ್ಲಡ್, ಇದೆಲ್ಲ ಕ್ಲಿಯರ್ ಆಗಿ ಅರ್ಥ ಆಯ್ತಾ? ಓಕೆ, ಎನಿ ಡೌಟ್ ಚಿಲ್ಡ್ರನ್? ಐ ಥಿಂಕ್ ಐ ಫಾರ್ಗಾಟ್ ಟು ಸೆಂಡ್ ಅ ಲಿಂಕ್ ಇನ್ ದ ಟೆಲಿಗ್ರಾಮ್ ಗ್ರೂಪ್ ಟುಡೇ. So if anybody is not joined from the Telegram group, right now I'm just sharing the link in the Telegram group, so you can join, children. Any doubt you have, children? So far, any doubt you have? Clear? So now tell me. I'll ask you a few questions. Name the part of the human heart which receives the deoxygenated blood. Tell me. Which part of the human heart receives the deoxygenated blood? Which part of the human heart receives the deoxygenated blood? ಯಾವ ಪಾರ್ಟ್ ಹ್ಯೂಮನ್ ಹಾರ್ಟ್ ಅಲ್ಲಿ ಡಿಆಕ್ಸಿಜನೇಟೆಡ್ ಬ್ಲಡ್ ಅನ್ನ ರಿಸೀವ್ ಮಾಡ್ಕೊಳ್ಳುತ್ತೆ? Which part of the human heart receives the deoxygenated blood? Some of you are still in confusion. ನೋಡಿ, ಕ್ಲಿಯರ್ ಆಗಿ ಹೇಳ್ತೀನಿ, ಮತ್ತೆ ಕ್ವಿಕ್ ಆಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಸೊ ಈಗ ಲೆಟ್ ಮಿ ಟೇಕ್ ಅ ರಫ್ ಡ್ರಾಯಿಂಗ್ ಆಫ್ ದಿಸ್. ನೋಡಿ, ಇದು ಒಂದು ಹಾರ್ಟ್ ಅಂತ ತಿಳ್ಕೊಳ್ಳಿ, ಇದನ್ನ ಒಂದು ಹಾರ್ಟ್ ಅಂತ ತಿಳ್ಕೊಳ್ಳಿ. ಓಕೆ, ಹಾರ್ಟ್ ಅಲ್ಲಿ ಏನಿದೆ, 4 ಚೇಂಬರ್ಸ್ ಇದೆ. ಹಾರ್ಟ್ ಅಲ್ಲಿ ಏನಿದೆ, 4 ಚೇಂಬರ್ಸ್ ಇದೆ, ಹೌದಲ್ವಾ? ಇಲ್ಲಿ ಮೇಲೆಗಡೆ ಅಯೋರ್ಟಾ ಇದೆ, ನೆನ್ಪಿಟ್ಕೊಳ್ಳಿ, ಇಲ್ಲಿ ಅಯೋರ್ಟಾ ಇದೆ. ಓಕೆ, ಅಯೋರ್ಟಾ ಇದೆ. ದೆನ್ ಇಲ್ಲಿ ನಮ್ಮ ಹತ್ರ ಏನಿದೆ, ಪಲ್ಮನರಿ, ಫಸ್ಟ್ ಬರೋದು ಪಲ್ಮನರಿ ಆರ್ಟರಿ, ನೆಕ್ಸ್ಟ್ ಬರುತ್ತೆ ಪಲ್ಮನರಿ ವೇನ್ ಬರುತ್ತೆ. ಕ್ಲಿಯರ್ ಆಗಿ ಕೇಳಿಸ್ಕೊಳ್ಳಿ. ಓಕೆ, ಆರ್ ಲೆಟ್ ಮಿ ರೈಟ್ ಟುಗೆದರ್. ಸೊ ಕನ್ಫ್ಯೂಷನ್ ಮಾಡೋದು ಬೇಡ.
ಕ್ಲಿಯರ್ ಆಗಿ ನಾನು ಎಕ್ಸ್ಪ್ಲೈನ್ ಮಾಡಿದೀನಿ ನಿಮಗೆ. ಐ ಥಿಂಕ್ ನಿಮ್ಗೆ ಇದು ಅರ್ಥ ಆಗಿದೆ ಅನ್ಕೋತೀನಿ. ಲೆಟ್ ಮಿ 1 minute, ಐ ರೈಟ್ ಡೌನ್ ಅಂಡ್ ಐ ಲೆಟ್ ಮಿ ಮೇಕ್ ಯು ಅಂಡರ್ಸ್ಟ್ಯಾಂಡ್. ಈ ಹ್ಯೂಮನ್ ಹಾರ್ಟ್ ಡಯಾಗ್ರಾಮ್ ನ ತುಂಬಾ ಕ್ವಿಕ್ ಆಗಿ ಹೇಗೆ ಬರೆಯೋದು ಆಲ್ರೆಡಿ ನಾನು ನಿಮ್ಗೆ ಒಂದು ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ. ಯಾರಿಗೆ ಹ್ಯೂಮನ್ ಹಾರ್ಟ್ ಡಯಾಗ್ರಾಮ್ ಬರೆಯೋದಕ್ಕೆ ಬರಲ್ಲ, ಯಾರಿಗೆ ಇನ್ನೂ ಕೂಡ ಹ್ಯೂಮನ್ ಹಾರ್ಟ್ ಡಯಾಗ್ರಾಮ್ ಕಂಪ್ಲೀಟ್ ಆಗಿ ಬರೆಯಕ್ಕೆ ಬರೋದಿಲ್ಲ, ಯು ಹ್ಯಾವ್ ಟು ಲರ್ನ್ ಚಿಲ್ಡ್ರನ್. ಇಟ್ಸ್ ಅ ಹೈ ಟೈಮ್. 4 marks ಡಯಾಗ್ರಾಮ್ ನ ಕೇಳ್ತಾರೆ ಎಕ್ಸಾಮ್ ಅಲ್ಲಿ. ಯು ಹ್ಯಾವ್ ಟು ಲರ್ನ್ ಟು ರೈಟ್ ದ ಹ್ಯೂಮನ್ ಹಾರ್ಟ್ ಡಯಾಗ್ರಾಮ್. ಹ್ಯೂಮನ್ ಹಾರ್ಟ್ ಡಯಾಗ್ರಾಮ್ ನ ಕಂಪ್ಲೀಟ್ ಆಗಿ ಏನ್ ಮಾಡಬೇಕು, ನೀವು ಬರೆಯೋದನ್ನ ಕಲ್ತ್ಕೊಳ್ಬೇಕು. ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಲರ್ನ್ ದ ಹ್ಯೂಮನ್ ಹಾರ್ಟ್ ಡಯಾಗ್ರಾಮ್. ಅವರ್ ಹ್ಯೂಮನ್ ಹಾರ್ಟ್ ಇಸ್ ಡಿವೈಡೆಡ್ ಇಂಟು ವಾಟ್? 4 chambers. ಕರೆಕ್ಟ್ ನಾ? ಇಟ್ ಇಸ್ ಡಿವೈಡೆಡ್ ಇಂಟು 4 chambers. ಯಾಕೆ ಡಿವೈಡ್ ಆಗಿದೆ ಇದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಏನಾಗುತ್ತೆ? ಹ್ಯೂಮನ್ ಹಾರ್ಟ್ ಇಸ್ ಡಿವೈಡೆಡ್ ಇಂಟು 4 chambers. ಸೊ ಹ್ಯೂಮನ್ ಹಾರ್ಟ್ ಏನಾಗಿದೆ? 4 chamber ಆಗಿ ಡಿವೈಡ್ ಆಗಿದೆ. ಇಟ್ ಇಸ್ ಡಿವೈಡೆಡ್ ಇಂಟು 4 chambers. ಓಕೆ, ಸೊ 4 chamber ಯಾಕೆ ಡಿವೈಡ್ ಆಗಿದೆ ಅಂದ್ರೆ ಫಾರ್ ದ ಸೆಪರೇಷನ್ ಆಫ್ ಆಕ್ಸಿಜನೇಟೆಡ್ ಅಂಡ್ ಡಿಆಕ್ಸಿನೇಟೆಡ್ ಬ್ಲಡ್. ಆಕ್ಸಿಜನೇಟೆಡ್ ಬ್ಲಡ್ ಮತ್ತೆ ಡಿಆಕ್ಸಿನೇಟೆಡ್ ಬ್ಲಡ್ ಏನಾಗಬೇಕು? ಸೆಪರೇಟ್ ಆಗಬೇಕು. ದಟ್ ಈಸ್ ದ ರೀಸನ್ ವಾಟ್ ಹ್ಯಾಪನ್, ದ ಹ್ಯೂಮನ್ ಹಾರ್ಟ್ ಇಸ್ ಡಿವೈಡೆಡ್ ಇಂಟು 4 chambers. ಇಟ್ ಇಸ್ ಡಿವೈಡೆಡ್ ಇಂಟು 4 chambers. ಓಕೆನಾ? ಈಗ ನಾನು ನಿಮ್ಗೆ ಹೇಳ್ತಾ ಇದ್ದೆ ಯಾವ ಪಾರ್ಟ್ ಆಫ್ ದ ಹ್ಯೂಮನ್ ಹಾರ್ಟ್ ಆಕ್ಸಿನೇಟೆಡ್ ಬ್ಲಡ್ ಅನ್ನ ಕ್ಯಾರಿ ಮಾಡುತ್ತೆ, ಯಾವುದು ಡಿಆಕ್ಸಿನೇಟೆಡ್ ಬ್ಲಡ್ ಅನ್ನ ಕ್ಯಾರಿ ಮಾಡುತ್ತೆ. ಸೊ ಬ್ಲಡ್ ಎಂಟರ್ ಆದ್ಮೇಲೆ ಹ್ಯೂಮನ್ ಹಾರ್ಟ್ ಅಲ್ಲಿ ಏನಾಗುತ್ತೆ ಇದ್ರ ಬಗ್ಗೆ ಎಲ್ಲ ನಾನು ನಿಮ್ಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಬಂದೆ. ಬಟ್ ಸ್ಟಿಲ್ ಸಮ್ ಸ್ಟೂಡೆಂಟ್ಸ್ ಆರ್ ಹ್ಯಾವಿಂಗ್ ಡೌಟ್. ಯಾಕೆಂದ್ರೆ ಫಾರ್ ದ ಫಸ್ಟ್ ಟೈಮ್ ನೀವು ಈ ಕಾನ್ಸೆಪ್ಟ್ ಅನ್ನ ಕೇಳಿಸ್ಕೊಂಡಿರ್ತೀರಾ. ಎಕ್ಸಾಮ್ ಅಲ್ಲಿ ಅಂದ್ರೆ ಸ್ಕೂಲ್ ಅಲ್ಲಿ ನೀವು ಈ ಕಾನ್ಸೆಪ್ಟ್ ಅನ್ನ ಕ್ಲಿಯರ್ ಆಗಿ ಕೇಳಿಸ್ಕೊಂಡಿಲ್ಲ ಅಂದ್ರೆ ಈಗ ಇದನ್ನ ಕೇಳಿಸ್ಕೊಂಡಿರ್ತೀರಾ. ಸೊ ಅದರಿಂದ ನಿಮ್ಗೆ ಏನಾಗುತ್ತೆ, ಯು ಆರ್ ಫೀಲಿಂಗ್ ಡಿಫಿಕಲ್ಟ್ ಅಷ್ಟೇ. ಓಕೆ, ತುಂಬಾ ಎಕ್ಸಾಕ್ಟ್ ಆಗಿ ನನ್ಗೆ ಇಲ್ಲಿ ಬರೆಯಕ್ ಆಗ್ತಿಲ್ಲ, ಬಿಕಾಸ್ ವಿತೌಟ್ ಯೂಸಿಂಗ್ ದ ಇರೇಸರ್ ನಾನು ಇಲ್ಲಿ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಡಯಾಗ್ರಾಮ್ ನ. ವಿತೌಟ್ ಯೂಸಿಂಗ್ ದ ಇರೇಸರ್ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಜಸ್ಟ್ ಟು ಎಕ್ಸ್ಪ್ಲೈನ್, ನಿಮ್ಗೆ ಎಕ್ಸ್ಪ್ಲೈನ್ ಮಾಡೋಕ್ಕೋಸ್ಕರ ಇದನ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ನೋಡಿ, ನಿಮ್ಮ ಹ್ಯೂಮನ್ ಹಾರ್ಟ್ ಈ ರೀತಿ ಎರಡು ಕಡೆಯಿಂದನೂ ಏನಾಗುತ್ತೆ, ಬ್ಲಡ್ ಫ್ಲೋ ಆಗ್ತಾ ಇರುತ್ತೆ ಹ್ಯೂಮನ್ ಹಾರ್ಟ್ಗೆ. ಸೊ ಹ್ಯೂಮನ್ ಹಾರ್ಟ್ ಅಲ್ಲಿ ಫಸ್ಟ್ ಬರುವಂತ ಪಾರ್ಟ್ ಏನಾಗಿದೆ, ಪಲ್ಮನರಿ ಆರ್ಟರಿ ಆಗಿದೆ. ಸೊ ನೆಕ್ಸ್ಟ್ ನಮ್ಗೆ ಇರುವಂತದ್ದು ಇಲ್ಲಿ ಪಲ್ಮನರಿ ವೇನ್ ಇದೆ, ಇಲ್ಲಿ ಪಲ್ಮನರಿ ವೇನ್ ಇದೆ. ನೆಕ್ಸ್ಟ್ ಹ್ಯೂಮನ್ ಹಾರ್ಟ್ 4 parts ಆಗಿ ಡಿವೈಡ್ ಆಗಿದೆ. ಸೊ ಅಪ್ಪರ್ ಚೇಂಬರ್ ನ ವಿ ಕಾಲ್ ಇಟ್ ಆಸ್, ಇಲ್ಲಿ ರೈಟ್ ಸೈಡ್ ಆಫ್ ದ ಹಾರ್ಟ್ ನ ಲೆಫ್ಟ್ ಅಂತ ಹೇಳ್ತೀವಿ. ವಿ ಕಾಲ್ ದಿಸ್ ಆಸ್ ಲೆಫ್ಟ್ ಏಟ್ರಿಯಂ, ವಿ ಕಾಲ್ ದಿಸ್ ಆಸ್ ಲೆಫ್ಟ್ ವೆಂಟ್ರಿಕಲ್. ನೆಕ್ಸ್ಟ್ ಇದನ್ನ ನಾವು ರೈಟ್ ಏಟ್ರಿಯಂ ಅಥವಾ ರೈಟ್ ಆರಿಕಲ್ ಅಂತ ಹೇಳಿ ಕರಿತೀವಿ. ಇದನ್ನ ರೈಟ್ ವೆಂಟ್ರಿಕಲ್ ಅಂತ ಹೇಳಿ ಕರಿತೀವಿ. ಓಕೆನಾ? ಸೊ ಇಲ್ಲಿ ನಾವು ನೋಡ್ತಾ ಇರೋಂಥದ್ದು ಈ 2 chambers ಏನಿದೆ, ಇದನ್ನ ನಾವು ಅಪ್ಪರ್ ವೆನೆಕವಾ ಅಂತ ಕೇಳ್ತೀವಿ. ಇದನ್ನ ಲೋಯರ್ ಅಥವಾ ಇನ್ಫೀರಿಯರ್ ವೆನೆಕವಾ ಅಂತ ಹೇಳ್ತೀವಿ. ಅಪ್ಪರ್ ವೆನೆಕವಾ, ಲೋಯರ್ ವೆನೆಕವಾ ಅಥವಾ ಇನ್ಫೀರಿಯರ್ ವೆನೆಕವಾ, ಸುಪೀರಿಯರ್ ವೆನೆಕವಾ ಅಂತ ನೀವು ಹೇಳಿ ಬರಿಬಹುದು. ದಿಸ್ ಪಾರ್ಟ್ ಇಸ್ ಕಾಲ್ಡ್ as ಅಯೋರ್ಟಾ. ಏನಂತ ಕರಿತೀವಿ ಇದನ್ನ? ಈಗ ಅಯೋರ್ಟಾ ಅಂತ ಹೇಳಿ ಕರಿತೀವಿ. ವಾಟ್ ಡು ವಿ ಕಾಲ್ ದಿಸ್ ಆಸ್? ವಿ ಕಾಲ್ ದಿಸ್ ಆಸ್ ಅಯೋರ್ಟಾ. ಇದನ್ನ ನಾವು ಅಯೋರ್ಟಾ ಅಂತ ಹೇಳಿ ಕರಿತೀವಿ. ವೆರಿ ಸಿಂಪಲ್, ಮತ್ತೆ ಹೇಳ್ತೀನಿ, ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ನೀವು ಎಕ್ಸಾಮ್ ಅಲ್ಲಿ ಮಾರ್ಕ್ಸ್ ನ ಕಳ್ಕೋಬೇಡಿ. ಕ್ಲಿಯರ್ ಆಗ್ತಿದೆ ನೋಡಿ? ಇದನ್ನ ನಾವು ಅಯೋರ್ಟಾ, ದಿಸ್ ಇಸ್ ಕಾಲ್ಡ್ as ಅಯೋರ್ಟಾ. ಏನಾಗುತ್ತೆ, ನಿಮ್ ಬಾಡಿನಲ್ಲಿರೋ ಹಾರ್ಟ್ಗೆ ಆಕ್ಸಿಜನೇಟೆಡ್ ಬ್ಲಡ್, ಡಿಆಕ್ಸಿನೇಟೆಡ್ ಬ್ಲಡ್ ಎರಡು ಎಂಟ್ರಿ ಆಗುತ್ತೆ. Both oxygenated blood and deoxygenated blood get entered into the heart. Both of them will enter. So which part of the human heart receives the oxygenated blood anta ಹೇಳಿದ್ರೆ left part of the human heart receives the oxygenated blood. So which part of the human heart carries the oxygenated blood to the heart anta ಹೇಳಿದ್ರೆ it is pulmonary veins. Pulmonary veins carries the oxygenated blood. So ಈಗ ಏನಾಗ್ತಾ ಇದೆ, oxygenated blood ಏನಾಗ್ತಾ ಇದೆ, upper part of the left atrium ಗೆ ಎಂಟ್ರಿ ಆಗ್ತಾ ಇದೆ. ಲೆಫ್ಟ್ ಏಟ್ರಿಯಂಗೆ ಆಕ್ಸಿಜನೇಟೆಡ್ ಬ್ಲಡ್ ಎಂಟ್ರಿ ಆಗ್ಬೇಕಾದ್ರೆ ಅಪ್ಪರ್ ಚೇಂಬರ್ ರಿಲ್ಯಾಕ್ಸ್ ಆಗಿರುತ್ತೆ, ಲೋಯರ್ ಚೇಂಬರ್ ಕಾಂಟ್ರಾಕ್ಟ್ ಅಲ್ಲಿ ಇರುತ್ತೆ. ಈಗ ಅಪ್ಪರ್ ಚೇಂಬರ್ ಕಂಪ್ಲೀಟ್ ಆಗಿ ಬ್ಲಡ್ ನ ರಿಸೀವ್ ಮಾಡ್ಕೊಂಡ ನಂತರ ಏನಾಗುತ್ತೆ, ದ ಬ್ಲಡ್ ಗೆಟ್ ಎಂಟರ್ ಟು ದ ಲೋಯರ್ ಪಾರ್ಟ್. ಸೊ ನಾವು ಅಪ್ಪರ್ ಪಾರ್ಟ್ ಆಫ್ ದ ಲೆಫ್ಟ್ ಏಟ್ರಿಯಂ ವಿಲ್ ಬಿ ಇನ್ ದ ಕಾಂಟ್ರಾಕ್ಷನ್ ಮೋಡ್, ಲೋಯರ್ ಪಾರ್ಟ್ ವಿಲ್ ಬಿ ಇನ್ ದ ರಿಲ್ಯಾಕ್ಸೇಷನ್ ಮೋಡ್. ಸೊ ಲವ್ ದಟ್ ಲೋಯರ್ ಪಾರ್ಟ್ ಆಫ್ ದ ಹ್ಯೂಮನ್ ಹಾರ್ಟ್ ರಿಸೀವ್ಸ್ ದ ಆಕ್ಸಿಜನೇಟೆಡ್ ಬ್ಲಡ್. ಇಲ್ಲಿ ರಿಸೀವ್ ಆದಂತ ಆಕ್ಸಿಜನೇಟೆಡ್ ಬ್ಲಡ್ ಏನಾಗುತ್ತೆ, ಇಟ್ ವಿಲ್ ಎಂಟರ್ ಇಂಟು, ನೋಡಿ ಇಲ್ಲಿಂದ ಡೈರೆಕ್ಷನ್ ನೋಡ್ಕೊಳ್ಳಿ, ಇಲ್ಲಿಂದ ಎಲ್ಲಿಗೆ ಹೋಗುತ್ತೆ, ಇಟ್ ವಿಲ್ ಗೋ ಟು ಅಯೋರ್ಟಾ. ಸೊ ಅಯೋರ್ಟಾಗ್ ಹೋಗುತ್ತೆ. ಲೆಫ್ಟ್ ವೆಂಟ್ರಿಕಲ್ ಇಂದ ಆಕ್ಸಿಜನೇಟೆಡ್ ಬ್ಲಡ್ ಎಲ್ಲಿಗೆ ಟ್ರಾವೆಲ್ ಆಗುತ್ತೆ ಅಂದ್ರೆ ಇಟ್ ವಿಲ್ ಎಂಟರ್ ಇಂಟು ದ ಅಯೋರ್ಟಾ. ಅಯೋರ್ಟಾಗ್ ಹೋಗುತ್ತೆ. ಅಯೋರ್ಟಾ ಮುಖಾಂತರ ಏನಾಗುತ್ತೆ, ಇಟ್ ವಿಲ್ ಟ್ರಾವೆಲ್ ಟು ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಬಾಡಿ. ಯಾರು ಕ್ಯಾರಿ ಮಾಡ್ತಾರೆ? ಆರ್ಟರೀಸ್ ಕ್ಯಾರಿ ಮಾಡುತ್ತೆ. ನಾನು ಆಲ್ರೆಡಿ ಹೇಳಿದ್ದೀನಿ, ಆರ್ಟರೀಸ್ ಕ್ಯಾರೀಸ್ ದ ಆಕ್ಸಿಜನೇಟೆಡ್ ಬ್ಲಡ್ ಟು ಆಲ್ ದ ಪಾರ್ಟ್ಸ್ ಆಫ್ ದ ಬಾಡಿ. ಓಕೆ, ಕ್ಲಿಯರ್? ಈಗ ರೈಟ್ ಪಾರ್ಟ್ ಆಫ್ ದ ಹ್ಯೂಮನ್ ಹಾರ್ಟ್ ಕ್ಯಾರೀಸ್ ದ ಡಿಆಕ್ಸಿಜನೇಟೆಡ್ ಬ್ಲಡ್. ಯಾವ ಪಾರ್ಟು ಡಿಆಕ್ಸಿಜನೇಟೆಡ್ ಬ್ಲಡ್ ಅನ್ನ ಕ್ಯಾರಿ ಮಾಡುತ್ತೆ ಅಂದ್ರೆ ಇಟ್ ಇಸ್ ಅಪ್ಪರ್ ವೆನೆಕವಾ ಅಂಡ್ ಲೋವರ್ ವೆನೆಕವಾ. ಅಪ್ಪರ್ ಅಂಡ್ ಲೋವರ್ ವೆನೆಕವಾ ಇಂದ ಏನಾಗುತ್ತೆ, ಡಿಆಕ್ಸಿಜಿನೇಟೆಡ್ ಬ್ಲಡ್ ಏನಾಗುತ್ತೆ, ಇಟ್ ವಿಲ್ ಎಂಟರ್ ಟು ದ ರೈಟ್ ಪಾರ್ಟ್ ಆಫ್ ದ ಹ್ಯೂಮನ್ ಹಾರ್ಟ್. ಈ ರೈಟ್ ಪಾರ್ಟ್ ಆಫ್ ದ ಹ್ಯೂಮನ್ ಹಾರ್ಟ್ ಏನಾಗುತ್ತೆ, ಆಗ ಕಾಂಟ್ರಾಕ್ಷನ್,
ಏಟ್ರಿಯಂ ರಿಲ್ಯಾಕ್ಸೇಷನ್ ಅಲ್ಲಿ ಇರುತ್ತೆ, ವೆಂಟ್ರಿಕಲ್ ಕಾಂಟ್ರಾಕ್ಷನ್ ಅಲ್ಲಿ ಇರುತ್ತೆ. when deoxygenated blood is entering to upper part, atrium or auricle will be in the relaxation mode, ventricle will be in the contraction. ಇದು ಕಾಂಟ್ರಾಕ್ಷನ್ ಅಲ್ಲಿ ಇರುತ್ತೆ. ಈಗ ಅಪ್ಪರ್ ಚೇಂಬರ್ ಕಂಪ್ಲೀಟ್ ಆಗಿ ಫಿಲ್ ಆದ್ಮೇಲೆ ಲೋಯರ್ ಚೇಂಬರ್ ಎಂಟ್ರಿ ಆಗುತ್ತೆ ಬ್ಲಡ್. ಲೋಯರ್ ಚೇಂಬರ್ ಆಗ ರಿಲ್ಯಾಕ್ಸೇಷನ್ ಮೋಡ್ ಇರುತ್ತೆ, ಅಪ್ಪರ್ ಚೇಂಬರ್ ಕಾಂಟ್ರಾಕ್ಷನ್ ಅಲ್ಲಿ ಇರುತ್ತೆ. ಈಗ ಲೋಯರ್ ಚೇಂಬರ್ ಆಫ್ ದ ರೈಟ್ ವೆಂಟ್ರಿಕಲ್ ಕಾಂಟ್ರಾಕ್ಟ್ ಆದಾಗ ಏನಾಗುತ್ತೆ, ದ ಬ್ಲಡ್ ನೋಡಿ ಇಲ್ಲಿ ಚೇಂಬರ್ ಕಾಣಿಸ್ತಾ ಇದೆ ನಿಮ್ಗೆ ಕ್ಲಿಯರ್ ಆಗಿ, ಏನಾಗುತ್ತೆ, ದ ಡಿಆಕ್ಸಿನೇಟೆಡ್ ಬ್ಲಡ್ ಎಂಟರ್ ಟು ದ ಪಲ್ಮನರಿ ಆರ್ಟರಿ. ಪಲ್ಮನರಿ ಆರ್ಟರಿಗೆ ಹೋಗುತ್ತೆ. ಸೊ ಪಲ್ಮನರಿ ಆರ್ಟರಿಯಿಂದ ಎಲ್ಲಿಗೆ ಹೋಗುತ್ತೆ ಅಂದ್ರೆ ಇಟ್ ವಿಲ್ ಗೋ ಟು ಲಂಗ್ಸ್ ಫಾರ್ ದ ಫರ್ದರ್ ಆಕ್ಸಿಜಿನೇಷನ್. ಯಾಕೆಂದ್ರೆ ಡಿಆಕ್ಸಿನೇಟೆಡ್ ಬ್ಲಡ್ ಕಂಟೈನ್ ದ ವಾಟ್, ಇಟ್ ಕಂಟೈನ್ ದ carbon dioxide rich. It is rich in carbon dioxide. Deoxygenated blood is rich in carbon dioxide. So carbon dioxide na remove madake for further oxygenation enagutte, pulmonary arteries carries this pulmonary artery carries the carbon dioxide rich blood to the lungs and it will make the further oxidation agutte. ಈಗ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅನ್ಕೋತೀನಿ. ಈಗ ಎಕ್ಸಾಮ್ ಅಲ್ಲಿ ಕೇಳುವಂತ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಬಗ್ಗೆ ನಾನು ಫೋಕಸ್ ಮಾಡ್ತೀನಿ. ಎಕ್ಸಾಮ್ ಅಲ್ಲಿ ಕೇಳ್ತಾರೆ, is it necessary to separate the oxygenated and deoxygenated blood? Give reason ಅಂತ ಕೇಳ್ತಾರೆ. Is it important? It is important to separate the oxygenated and deoxygenated blood. Give reason ಅಂತ ಹೇಳ್ತಾರೆ. ಏನಕ್ಕೋಸ್ಕರ ಸಪರೇಟ್ ಮಾಡಬೇಕು ಅಂತಂದ್ರೆ, ನಾವು ಆಕ್ಸಿಜನೇಟೆಡ್ ಬ್ಲಡ್ ಅಂಡ್ ಡಿಆಕ್ಸಿನೇಟೆಡ್ ಬ್ಲಡ್ ನ ಸಪರೇಟ್ ಮಾಡಲಿಲ್ಲ ಅಂದ್ರೆ ಏನಾಗುತ್ತೆ, ಎಸ್ಪೆಷಲಿ ಇನ್ ದ ಕೇಸ್ ಆಫ್ ಮ್ಯಾಮಲ್ಸ್. ನಾವು ಮ್ಯಾಮಲ್ಸ್ ಬಿಕಾಸ್ ವಿ ಗಿವ್ ಬರ್ತ್ ಟು ಯಂಗ್ ಒನ್ಸ್ ಅಂಡ್ ವಿ ಫೀಡ್ ದೆಮ್. ಓಕೆ, ಸೊ ಸಪರೇಟ್ ಆಗ್ಲಿಲ್ಲ ಅಂದ್ರೆ ಏನಾಗುತ್ತೆ, ಬೋತ್ ಆಕ್ಸಿಜನ್ ರಿಚ್ ಬ್ಲಡ್ ಅಂಡ್ ಕಾರ್ಬನ್ ಡೈಆಕ್ಸೈಡ್ ರಿಚ್ ಬ್ಲಡ್ ವಿಲ್ ಕಂಬೈನ್ ಜಾಯಿನ್ ಆಗ್ಬಿಡುತ್ತೆ. ಅವಾಗ ಏನಾಗುತ್ತೆ, ನಮಗೆ ಪ್ರಾಪರ್ ಆಗಿ ಆಕ್ಸಿಜನ್ ಸಪ್ಲೈ ಆಗಲ್ಲ. ಸೊ ನೆಕ್ಸ್ಟ್ ನಾನು ಎಕ್ಸ್ಪ್ಲೇನ್ ಮಾಡುವಂತ ಕಾನ್ಸೆಪ್ಟ್ ಎಲ್ಲಿದೆ ಅಂದ್ರೆ ನೋಡಿ, ಈ ಕಾನ್ಸೆಪ್ಟ್ ನ ನಾನೀಗ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಈ ಒಂದು ರೀಸನ್ ಅನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಇಲ್ಲಿವರೆಗೂ ನಾನು ನಿಮ್ಗೆ ಮೆಕ್ಯಾನಿಸಮ್ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಐ ಥಿಂಕ್ ಇದೆಲ್ಲರಿಗೂ ಅರ್ಥ ಆಗಿದೆ ಅನ್ಕೋತೀನಿ. ಈಸ್ ಇಟ್ clearly understood, children? Did you understand which part of the human heart has received the oxygenated blood, which has received the deoxygenated blood? ಎಲ್ಲ ಕ್ಲಿಯರ್ ಆಗಿ ಅರ್ಥ ಆಯ್ತಾ? ಕ್ಲಿಯರ್ ಆಗಿ ಅರ್ಥ ಆಗಿದೆ ಅನ್ಕೋತೀನಿ. ಓಕೆ, ಎಸ್ ಸರ್. ಓಕೆ, ನೋಡಿ ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ದಿಸ್ ಪಾರ್ಟ್. ಇಲ್ಲಿ ನಿಮ್ಗೆ ಈ ರೀಸನ್ಸ್ ಕ್ವಶನ್ಸ್ ಅನ್ನ ಕೇಳ್ತಾರೆ. ಈ ರೀಸನ್ಸ್ ಕ್ವಶನ್ಸ್ ನ ಈ ಸೆಗ್ಮೆಂಟ್ ಅಲ್ಲಿ ಕೇಳ್ತಾರೆ ನಿಮ್ಗೆ. ಸಿ, ದ ಸಪರೇಷನ್ ಆಫ್ ರೈಟ್ ಸೈಡ್ ಆಫ್ ದ ಹ್ಯೂಮನ್ ಹಾರ್ಟ್ ಫ್ರಮ್ ದ ಲೆಫ್ಟ್ ಸೈಡ್ ಆಫ್ ದ ಹಾರ್ಟ್ ಈಸ್ ಯೂಸ್ಫುಲ್. ಏನಕ್ಕೆ ಅಂದ್ರೆ ಒಂದು ಪಾಯಿಂಟ್ ನೋಡಿ, to keep the oxygenated and deoxygenated blood from mixing. Oxygenated blood, deoxygenated blood ಎರಡು ಕೂಡ ಏನಾಗಬಾರ್ದು, ಮಿಕ್ಸ್ ಆಗಬಾರ್ದು. Separation of the human heart help in separating the oxygenated and deoxygenated blood from mixing. ಒಂದು ಏನಕ್ಕೋಸ್ಕರ ಇಂಪಾರ್ಟೆಂಟ್, ಗಿವ್ ರೀಸನ್ ಅಂತ ಕೇಳಿದ್ರೆ, the separation allows the highly efficient supply of oxygen to the body. ಅಂದ್ರೆ ನಮ್ಮ ಬಾಡಿಗೆ ಏನಾಗುತ್ತೆ, ಆಕ್ಸಿಜನೇಟೆಡ್ ಮತ್ತೆ ಡಿಆಕ್ಸಿನೇಟೆಡ್ ಎರಡೂ ಕೂಡ ಮಿಕ್ಸ್ ಆಗ್ಲಿಲ್ಲ ಅಂದ್ರೆ ನಮ್ಮ ಬಾಡಿನಲ್ಲಿ ಇರೋ ಎಲ್ಲಾ ಸೆಲ್ಸ್ಗೂ ಕೂಡ ಏನಾಗುತ್ತೆ, ಪ್ರಾಪರ್ ಆಗಿ ಆಕ್ಸಿಜನ್ ಸಪ್ಲೈ ಆಗುತ್ತೆ. ಪ್ರಾಪರ್ ಆಗಿ ಏನಾಗುತ್ತೆ, ಆಕ್ಸಿಜನ್ ಸಪ್ಲೈ ಆಗುತ್ತೆ. ಅದನ್ನೇ ಹೇಳೋದು ಸಪರೇಷನ್ ಅಲೌಸ್ ಹೈಲಿ. ಸಪರೇಷನ್ ಆಗೋದ್ರಿಂದ ಏನಾಗ್ತಾ ಇದೆ, ಹೈಲಿ ಎಫಿಷಿಯಂಟ್ ಆಕ್ಸಿಜನ್ ಸಪ್ಲೈ ವಿಲ್ ಬಿ ಹ್ಯಾಪನಿಂಗ್ ಇನ್ ಅವರ್ ಬಾಡಿ. ಆಕ್ಸಿಜನ್ ತುಂಬಾ ಕ್ಲಿಯರ್ ಆಗಿ ಸಪ್ಲೈ ಆಗುತ್ತೆ. ಬಿಕಾಸ್ ಆಕ್ಸಿಜನೇಟೆಡ್ ಬ್ಲಡ್ ಬೇರೆ ಒಂದು ಬ್ಲಡ್ ವೆಸಲ್ ಅಲ್ಲಿ ಹೋಗ್ತಾ ಇದೆ, ಡಿಆಕ್ಸಿನೇಟೆಡ್ ಬ್ಲಡ್ ಬೇರೆ ವೆಸಲ್ ಅಲ್ಲಿ ಕ್ಯಾರಿ ಆಗ್ತಾ ಇದೆ. ಇದು ಏನಕ್ಕೋಸ್ಕರ ಹೆಲ್ಪ್ ಆಗುತ್ತೆ ಅಂದ್ರೆ, ದಿಸ್ ಈಸ್ ಯೂಸ್ಫುಲ್ ಇನ್ ದ ಅನಿಮಲ್ಸ್ ದಟ್ ಹ್ಯಾವ್ ದ ಹೈ ಎನರ್ಜಿ ನೀಡ್ಸ್ ಸಚ್ ಆಸ್ ಬರ್ಡ್ಸ್ ಅಂಡ್ ಮ್ಯಾಮಲ್ಸ್. ನಮ್ಮಲ್ಲಿ ಕೇಳ್ತಾರೆ, ಬರ್ಡ್ಸ್ ಅಂಡ್ ಮ್ಯಾಮಲ್ಸ್, ಇನ್ ಬರ್ಡ್ಸ್ ಅಂಡ್ ಮ್ಯಾಮಲ್ಸ್ ಸಪರೇಷನ್ ಆಫ್ ಬ್ಲಡ್ ಇಸ್ ವೆರಿ ನೆಸೆಸರಿ. ಓಕೆ, ಗಿವ್ ರೀಸನ್ ಅಂತ ಕೇಳ್ತೇನೆ. ಐ ಥಿಂಕ್ ನಿಮ್ಗೆ ಇದು ಕ್ಲಿಯರ್ ಆಗಿ ಅರ್ಥ ಆಗ್ತಾ ಇದೆ ಅನ್ಕೋತೀನಿ. ಇನ್ ದ ಬರ್ಡ್ಸ್ ಅಂಡ್ ಮ್ಯಾಮಲ್ಸ್ separation of blood is highly necessary. Give reason ಅಂತ ಕೇಳಿದ್ರೆ ಏನಂತ ಬರೀತೀರಾ, the birds and mammals have the high energy needs. They have high energy needs. So to maintain the body temperature, okay, by separating the oxygenated and deoxygenated blood, these birds and mammals, they constantly use the energy to maintain their body temperature. They constantly use the energy to maintain the body temperature. Example just bariri point to maintain the body temperature. Separation of the oxygenated and deoxygenated blood help to maintain the body temperature. Body temperature na maintain ಮಾಡಕ್ಕೆ help ಮಾಡುತ್ತೆ. And it also allow the efficient supply of oxygen to the organisms which has the high energy needs. ಯಾವ ಆರ್ಗ್ಯಾನಿಸಮ್ ಗೆ ಹೈ ಎನರ್ಜಿ ನೀಡ್ಸ್ ಇರುತ್ತೆ, ಫಾರ್ ಎಕ್ಸಾಂಪಲ್ ಬರ್ಡ್ಸ್ ಗೆ ಅಂಡ್ ನಾವು ನಮ್ಮ ಮ್ಯಾಮಲ್ಸ್ ನಾವು ಕಂಟಿನ್ಯೂಸ್ ಆಗಿ ವರ್ಕ್ ಮಾಡ್ತಿರ್ತೀವಿ. ಹೈ ಎನರ್ಜಿ ನೀಡ್ ಇರುವಂತ ಆರ್ಗ್ಯಾನಿಸಮ್ಸ್ ಗೆ ಏನಾಗುತ್ತೆ, ಪ್ರಾಪರ್ ಆಗಿ ಆಕ್ಸಿಜನ್ ಸಪ್ಲೈ ಆಗುತ್ತೆ.
It supplies the oxygen to the organisms which need the high energy. Okay, ತುಂಬಾನೇ ಇಂಪಾರ್ಟೆಂಟ್, ಇದು ನಿಮಗೆ ಗೊತ್ತಿರಬೇಕು. ಕ್ಲಿಯರ್ ಆಯ್ತಲ್ಲ? ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಎಕ್ಸಾಮ್ ಅಲ್ಲಿ ಇನ್ನೊಂದು ಕ್ವಶನ್ ಕೇಳ್ತಾರೆ ನಿಮಗೆ. ಏನಂತ ಕ್ವಶನ್ ಕೇಳ್ತಾರೆ ಅಂತಂದ್ರೆ, ಸೇ ಫಾರ್ ಎಕ್ಸಾಂಪಲ್ ಅವ್ರ ಎಕ್ಸಾಮ್ ಅಲ್ಲಿ ಈ ರೀತಿ ಕ್ವಶನ್ ಕೇಳ್ತಾರೆ. ಆಂಫಿಬಿಯನ್ಸ್ ಅಂಡ್ ರೆಪ್ಟೈಲ್ಸ್ okay, they can tolerate the mixing of oxygenated and deoxygenated blood. What is the output of this anta kelbodu. What is the output of this, or what kind of activity has been performed due to this action anta kelbodu. ಅರ್ಥ ಆಗ್ತಿದ್ಯಾ? ಸೊ ಇಲ್ಲಿ ನೆನ್ಪಿಟ್ಕೊಳ್ಳಿ, in the animals that do not has the high energy needs, ಯಾವ animals ಅಲ್ಲಿ high energy needs ಇರೋದಿಲ್ಲ, ಯಾವ animals ಅಲ್ಲಿ high energy needs ಇರೋದಿಲ್ಲ, ಅಲ್ಲಿ ಏನಾಗುತ್ತೆ, the body temperature depends on the temperature in the environment. ಅಂದ್ರೆ say for example amphibians ಆಗಿರ್ಬಹುದು, reptiles ಆಗಿರ್ಬಹುದು, they are all having the 3 chambered heart. How many chambered heart they have? They have 3 chambered heart. 3 chambered heart ಇರೋದ್ರಿಂದ now they can tolerate the mixing of oxygenated and deoxygenated blood. They can tolerate the mixing of oxygenated and deoxygenated blood. So such animals, their body temperature depend on the temperature of the environment anta ಹೇಳ್ತೀವಿ. Their body temperature ಏನಾಗುತ್ತೆ, it depend on the temperature of the environment anta ಹೇಳ್ತೀವಿ. ಕ್ಲಿಯರ್ ಆಗಿ ಅರ್ಥ ಆಗ್ತಿದೆ ಅಲ್ವಾ? So see, in the case of amphibians and reptiles ಏನಾಗುತ್ತೆ, these organisms have 3 chambered heart. Give reason ಅಂತ ಕೇಳಿದ್ರೆ, because they can tolerate the mixing of oxygenated and deoxygenated blood. ಒಂದಾದ್ರೆ ಸೆಕೆಂಡ್ಲಿ ಏನಾಗುತ್ತೆ, ದೇರ್ ಬಾಡಿ ಟೆಂಪರೇಚರ್, ಆಂಫಿಬಿಯನ್ಸ್ ಮತ್ತೆ ರೆಪ್ಟೈಲ್ಸ್ ಬಾಡಿ ಟೆಂಪರೇಚರ್ ಏನಾಗುತ್ತೆ, ಡಿಪೆಂಡ್ಸ್ ಅಪಾನ್ ದ ಟೆಂಪರೇಚರ್ ಆಫ್ ದ ಎನ್ವಿರಾನ್ಮೆಂಟ್. ಅಂದ್ರೆ ವಾಟರ್ ಅಲ್ಲಿ ಇದ್ರೆ ವಾಟರ್ ಟೆಂಪರೇಚರ್ಗೆ ಅಡ್ಜಸ್ಟ್ ಆಗುತ್ತೆ, ಲ್ಯಾಂಡ್ ಮೇಲೆ ಇದ್ರೆ ಲ್ಯಾಂಡ್ ನ ಟೆಂಪರೇಚರ್ಗೆ ಅದು ಅಡ್ಜಸ್ಟ್ ಆಗುತ್ತೆ. ಕ್ಲಿಯರ್ ಆಗಿದೆ ಅನ್ಕೋತೀನಿ. ಎಸ್, ಓಕೆ. ನೆಕ್ಸ್ಟ್, ಆನ್ ದ ಅದರ್ ಹ್ಯಾಂಡ್, ಫಿಶಸ್ ಹ್ಯಾವ್ ಓನ್ಲಿ 2 ಚೇಂಬರ್ಡ್ ಹಾರ್ಟ್. ಗಿವ್ ರೀಸನ್ ಅಂತ ಕೇಳ್ತಾರೆ. ಏನಾಗುತ್ತೆ, ಫಿಶಸ್ ಅಲ್ಲಿ 2 ಚೇಂಬರ್ಡ್ ಹಾರ್ಟ್ ಇರೋದ್ರಿಂದ ದ ಬ್ಲಡ್ ಈಸ್ ಪಂಪ್ಡ್ ಟು ದ ಗಿಲ್ಸ್ ಡೈರೆಕ್ಟ್ಲಿ, ಅಂಡ್ ಅಲ್ಲೇ ಏನಾಗುತ್ತೆ, ಆಕ್ಸಿಜನೇಟೆಡ್ ಆಗುತ್ತೆ. ಅಂದ್ರೆ ಫಿಶಸ್ ನ ಗಿಲ್ಸ್ ಇರುತ್ತೆ, ಫಿಶ್ ಅಲ್ಲಿ ಗಿಲ್ಸ್ ಇರುತ್ತೆ ಅಲ್ವಾ, ನೋಡಿ ಫಿಶಸ್ ಅಲ್ಲಿ ಇಲ್ಲಿ ಗಿಲ್ಸ್ ಇರುತ್ತೆ, ಸೇ ಫಾರ್ ಎಕ್ಸಾಂಪಲ್ ಇಲ್ಲಿ ಗಿಲ್ಸ್ ಇರುತ್ತೆ. ಏನಾಗುತ್ತೆ, ಫಿಶಸ್ ಈಗ ಏನ್ ವಾಟರ್ ನ ಇಂಟೇಕ್ ಮಾಡುತ್ತೆ, ಈ ವಾಟರ್ ನ ಇಂಟೇಕ್ ಮಾಡಿದಾಗ ಈ ಒಂದು ಆಕ್ಸಿಜನ್ ಏನಾಗುತ್ತೆ, ವಾಟರ್ ಅಲ್ಲಿ ಡಿಸಾಲ್ವ್ ಆಗಿರುತ್ತೆ ಅಲ್ವಾ. ಏನಾಗುತ್ತೆ, ಗಿಲ್ಸ್ ಅಲ್ಲೇ ಬ್ಲಡ್ ಏನಾಗುತ್ತೆ, ಆಕ್ಸಿಜಿನೇಟೆಡ್ ಆಗ್ಬಿಡುತ್ತೆ. ಕ್ಲಿಯರ್ ಆಯ್ತಲ್ಲ? ಸೊ ಅದನ್ನೇ ಹೇಳ್ತಾ ಇದ್ದಾರೆ, ಫಿಶಸ್ ಹ್ಯಾಸ್ 2 ಚೇಂಬರ್ಡ್ ಹಾರ್ಟ್. ಗಿವ್ ರೀಸನ್. ಓಕೆ, ಫಿಶಸ್ ಹ್ಯಾಸ್ 2 ಚೇಂಬರ್ಡ್ ಹಾರ್ಟ್. ಸೊ ಹೆನ್ಸ್ ಫಿಶಸ್ ಏನಾಗುತ್ತೆ, ಇಲ್ಲಿ ದ ಬ್ಲಡ್ ವಿಚ್ ಹಸ್ ಎಂಟರ್ಡ್ ಥ್ರೂ ದ ಗಿಲ್ಸ್, it get oxygenated in the gills itself, and later it passed directly into the rest of the body. That is the reason it can easily, by having only 2 chambered heart, it can easily survive. Clear ಆಯ್ತಲ್ಲ? ಓಕೆ. ಸೊ ನೆಕ್ಸ್ಟ್ ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳುವಂತದ್ದು, ವಾಟ್ ಈಸ್ ಮೀನ್ ಬೈ ಡಬಲ್ ಸರ್ಕ್ಯುಲೇಷನ್ ಅಂತ ಕೇಳ್ತಾರೆ. ಕ್ಲಿಯರ್ ಆಗಿ ಅರ್ಥ ಆಗ್ತಿದ್ಯಾ? ವಾಟ್ ಈಸ್ ಮೀನ್ ಬೈ ಡಬಲ್ ಸರ್ಕ್ಯುಲೇಷನ್ ಅಂತ ಕೇಳ್ತಾರೆ. ಸೊ ಡಬಲ್ ಸರ್ಕ್ಯುಲೇಷನ್ ಕೇಳಿದಾಗ ಯು ಮಸ್ಟ್ ನೋ ಹೌ ಟು ರೈಟ್ ದ ಆನ್ಸರ್ ಫಾರ್ ಡಬಲ್ ಸರ್ಕ್ಯುಲೇಷನ್ when it is asked for 4 marks and also when it is asked for 1 mark or 2 marks. 1 mark ಗೆ ಕೇಳಿದಾಗ ಎಷ್ಟು ಬರಿಬೇಕು, 4 mark ಗೆ ಕೇಳಿದಾಗ ಎಷ್ಟು ಬರಿಬೇಕು ಅಂತ ಗೊತ್ತಿರಬೇಕು. ನೋಡಿ, 1 mark ಗೆ ಕೇಳಿದಾಗ ಏನ್ ಬರಿತೀರಾ ಅಂದ್ರೆ, ದ ಬ್ಲಡ್ ಎಂಟರ್ಸ್ ಟು ಹಾರ್ಟ್. ಬ್ಲಡ್ ಏನಾಗುತ್ತೆ, ಬ್ಲಡ್ ಎಂಟರ್ಸ್ ಟು ಹಾರ್ಟ್. ಬ್ಲಡ್ ಏನಾಗುತ್ತೆ, ಹಾರ್ಟ್ ಗೆ ಎಂಟರ್ ಆಗುತ್ತೆ. ಬ್ಲಡ್ ಎಂಟರ್ಸ್ ಟು ಹಾರ್ಟ್ ಟ್ವೈಸ್. ಬ್ಲಡ್ ಏನಾಗುತ್ತೆ, ಇಟ್ ಎಂಟರ್ಸ್ ಟು ಹಾರ್ಟ್ ಟ್ವೈಸ್ ಟು ಕಂಪ್ಲೀಟ್ 1 cycle. ಬ್ಲಡ್ ಎಂಟರ್ಸ್ ಟು ಹಾರ್ಟ್ ಟು ಕಂಪ್ಲೀಟ್ 1 cycle. ಸೊ ಏನಾಗುತ್ತೆ, ಒಂದ್ಸತಿ ಹಾರ್ಟ್ ಗೆ ಆಕ್ಸಿಜನೇಟೆಡ್ ಬ್ಲಡ್ ಎಂಟ್ರಿ ಆಗುತ್ತೆ, ಇನ್ನೊಂದ್ಸಲಿ ಡಿಆಕ್ಸಿಜನೇಟೆಡ್ ಬ್ಲಡ್ ಎಂಟ್ರಿ ಆಗುತ್ತೆ. ಅರ್ಥ ಆಗ್ತಿದ್ಯಾ? ಸೊ ಬ್ಲಡ್ ಎಂಟರ್ಸ್ ಟು ಹಾರ್ಟ್ ಟ್ವೈಸ್ ಟು ಕಂಪ್ಲೀಟ್ 1 cycle. ವಿ ಕಾಲ್ ದಿಸ್ ಆಸ್ ಡಬಲ್ ಸರ್ಕ್ಯುಲೇಷನ್. ಏನಂತ ಕರಿತೀವಿ ಇದನ್ನ? ವಿ ಕಾಲ್ ಇಟ್ ಆಸ್ ಡಬಲ್ ಸರ್ಕ್ಯುಲೇಷನ್. ಅರ್ಥ ಆಯ್ತಾ? ಡಬಲ್ ಸರ್ಕ್ಯುಲೇಷನ್ ಅಂತ ಕರಿತೀವಿ. ಸೊ ಇದನ್ನೇ ನಿಮ್ಗೆ 3 marks ಗೆ ಕೇಳಿದ್ರೆ ನೀವೇನ್ ಬರೀತೀರಾ ಎಕ್ಸಾಮ್ ಅಲ್ಲಿ ಅಂದ್ರೆ, 3 marks ಗೆ ಕೇಳಿದಾಗ ಇದೇ ಕಾನ್ಸೆಪ್ಟ್ ಅನ್ನ ನಿಮ್ಗೆ 3 marks ಗೆ ಕೇಳಿದಾಗ ಫಸ್ಟ್ ನೀವು ಮೆಕ್ಯಾನಿಸಮ್ ಆಫ್ ಹ್ಯೂಮನ್ ಹಾರ್ಟ್ ಅನ್ನ ಎಕ್ಸ್ಪ್ಲೇನ್ ಮಾಡಿ ಫೈನಲ್ ಆಗಿ ಬರೀತೀರಾ. ಸೊ ಹಾರ್ಟ್ ಗೆ ಬ್ಲಡ್ 2 times ಎಂಟರ್ ಆಗಿದೆ ಟು ಕಂಪ್ಲೀಟ್ 1 cycle, ಹೆನ್ಸ್ ಇಟ್ ಇಸ್ ಕಾಲ್ಡ್ as ಡಬಲ್ ಸರ್ಕ್ಯುಲೇಷನ್ ಅಂತ ಬರೀತೀರಾ. 3 or 4 mark ಗೆ ಕೇಳಿದಾಗ ನೀವು ಬರಿಬೇಕು, ಆ ರೀತಿ ಬರಿಬೇಕು. ಏನಾ, ನಮ್ ಬೋರ್ಡ್ ಅಲ್ಲಿ ಸಿಸ್ಟಮಿಕ್ ಸರ್ಕ್ಯುಲೇಷನ್ ಇದೆಲ್ಲ ನಿಮ್ಗೆ ಕೇಳಲ್ಲ. ಅಂದ್ರೆ ಲೈಕ್ ಏನಂದ್ರೆ ತುಂಬಾ ಕಾಂಪ್ಲಿಕೇಟೆಡ್ ಆಗಿ ಕ್ವಶನ್ ಕೇಳಲ್ಲ. ಯಾವ ಕಾನ್ಸೆಪ್ಟ್ ಇಂಪಾರ್ಟೆಂಟ್ ಇರುತ್ತೆ ಅದನ್ನೆಲ್ಲ ನಾನು ಆಲ್ಮೋಸ್ಟ್ ಕವರ್ ಮಾಡ್ತಾ ಬಂದಿದ್ದೀನಿ.
ಕ್ಲಿಯರ್ ಆಯ್ತಲ್ಲ? ಎನಿ ಡೌಟ್ ಚಿಲ್ಡ್ರನ್? ಎನಿ ಡೌಟ್? ಅರ್ಥ ಆಯ್ತಾ? ಕ್ಲಿಯರ್ ಆಗಿ ಅರ್ಥ ಆಯ್ತಾ? ಸೊ amphibians and reptiles have 3-chambered heart. We mammals have 4-chambered heart. Fishes have 2-chambered heart. And ನಿಮಗೆ ಗೊತ್ತಿರಬೇಕು what is the importance of separation of oxygenated and deoxygenated blood. It maintains the body temperature and it also help in the animals which have the high energy needs by supplying the proper amount of oxygen. ಇದು ನಿಮಗೆ ಗೊತ್ತಿರಬೇಕು. ಡಯಾಗ್ರಾಮ್ ಕೂಡ ತುಂಬಾ ಇಂಪಾರ್ಟೆಂಟ್ ಇದೆ. ಹ್ಯೂಮನ್ ಹಾರ್ಟ್ ಡಯಾಗ್ರಾಮ್ ನಿಮಗೆ 3 or 4 ಮಾರ್ಕ್ಗೆ ಕೇಳ್ತಾರೆ. ಐದರ್ ಹ್ಯೂಮನ್ ಹಾರ್ಟ್ ಅಥವಾ ಐದರ್ ಹ್ಯೂಮನ್ ಬ್ರೈನ್ 3 or 4 ಮಾರ್ಕ್ಗೆ ಡೆಫಿನೆಟ್ಲಿ ಎಕ್ಸಾಮ್ ಅಲ್ಲಿ ಇರುತ್ತೆ. ಒಂದ್ ವೇಳೆ ಲೈಫ್ ಪ್ರೋಸೆಸ್ ಅಲ್ಲಿ ಹಾರ್ಟ್ ಡ್ರಾಯಿಂಗ್ ಕೇಳಿದ್ರೆ ರಿಮೈನಿಂಗ್ 2-3 ಮಾರ್ಕ್ಸ್ಗೆ ಕ್ವಶನ್ ಆನ್ಸರ್ಸ್ ಕೇಳ್ತಾರೆ. ಇಲ್ಲಾಂದ್ರೆ 5 ಮಾರ್ಕ್ಸ್ಗೂ ಕೂಡ ಕ್ವಶನ್ ಆನ್ಸರ್ಸ್ ಕೇಳ್ತಾರೆ. ಬ್ರೈನ್ ಕೇಳಿದಾಗ ಆ ಲೆಸನ್ ಅಲ್ಲಿ ಏನ್ ಮಾಡ್ತಾರೆ 2 or 3 ಮಾರ್ಕ್ಸ್ಗೆ ಥಿಯರಿ ಪಾರ್ಟ್ ಅನ್ನ ಕೇಳ್ತಾರೆ. ಈ ರೀತಿ ಕೇಳ್ತಾರೆ. ಕ್ಲಿಯರ್ ಆಗಿ ಅರ್ಥ ಆಯ್ತಾ? ಸೊ ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಡಬಲ್ ಸರ್ಕ್ಯುಲೇಷನ್? ಸೊ ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಡಬಲ್ ಸರ್ಕ್ಯುಲೇಷನ್? ಡಬಲ್ ಸರ್ಕ್ಯುಲೇಷನ್ ಏನ್ ಮಾಡ್ತಾ ಇದೆ ಇಲ್ಲಿ? ಬ್ಲಡ್ ನ ಹಾರ್ಟ್ಗೆ 2 times ಎಂಟ್ರಿ ಆಗೋ ರೀತಿ ಮಾಡ್ತಾ ಇದೆ. ಅದೇ ಅದರ ಇಂಪಾರ್ಟೆನ್ಸ್ ಅಷ್ಟೇ. ಓಕೆನಾ? ಕ್ಲಿಯರ್? ಓಕೆ. ಸೊ ನೆಕ್ಸ್ಟ್ ನಿಮ್ಗೆ ನೋಡಿ ಈ ಸೆಗ್ಮೆಂಟ್ ಅಲ್ಲಿ ಮೋರ್ ಟು ನೋ ಅಂತ ಇದೆ. ಮೋರ್ ಟು ನೋ ಅಂತ ಕೂಡ ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳಲ್ಲ ಅಂತ ಆಕಾಶವಾಣಿಲಿ ಹೇಳಿದ್ದಾರೆ. ಬಟ್ ಲೆಟರ್ ಅಂಡರ್ಸ್ಟ್ಯಾಂಡ್ ನಿಮ್ಗೆ ಏನಾಗ್ತಾ ಇದೆ ಅಂದ್ರೆ ಅಟ್ಲೀಸ್ಟ್ ನಿಮ್ಮ ನಾಲೆಡ್ಜ್ ಪರ್ಪಸ್ಗಾದ್ರೂ ಇದು ಗೊತ್ತಿರಲಿ. ಇದರಿಂದ ನಾವ್ ಏನಂತ ಹೇಳ್ತೀವಿ, ಸ್ಪಿಗ್ಮೋ ಮ್ಯಾನೋಮೀಟರ್. ಈ ಮಷಿನ್ ಅನ್ನ ಸ್ಪಿಗ್ಮೋ ಮ್ಯಾನೋಮೀಟರ್ ಅಂತ ಹೇಳ್ತೀವಿ. Spigmo manometer, I think you all have seen in the hospitals. When a person enters to hospital with any problem, they will first check the blood pressure of that person. Blood pressure na check ಮಾಡ್ತಾರೆ. We call it as BP. So ನೋಡಿ ನಿಮ್ಮ ವೇನ್ಸ್ ಅಲ್ಲಿ ನೋಡಿ ಅಬ್ಸರ್ವ್ ಮಾಡಿ, ಬ್ಲಡ್ ಏನಾಗ್ತಾ ಇದೆ, ಈ ರೀತಿ ಬ್ಲಡ್ ವೆಸಲ್ಸ್ ಅಲ್ಲಿ ಎಂಟ್ರಿ ಆಗ್ತಾ ಇದೆ. ಎಂಟ್ರಿ ಒಂದು ಫ್ಲೋ ನಲ್ಲಿ ಆಗ್ತಾ ಇರುತ್ತೆ. ಸೊ ಏನ್ ಮಾಡ್ತಾರೆ ಅವರು, ಈ ಒಂದು ಕಫ್ ನ ಹಾಕಿ ಈ ಜಾಗನ ಏನ್ ಮಾಡ್ತಾರೆ ಲಾಕ್ ಮಾಡ್ತಾರೆ. ಲಾಕ್ ಮಾಡಿ ಬ್ಲಡ್ ಎಷ್ಟು ಪ್ರೆಷರ್ ಅಲ್ಲಿ ಟ್ರಾವೆಲ್ ಆಗ್ತಾ ಇದೆ ಅಂತ ಚೆಕ್ ಮಾಡ್ತಾರೆ. ಅದನ್ನೇ ಬ್ಲಡ್ ಪ್ರೆಷರ್ ಅಂತ ಹೇಳಿ. ನಾವು ಮೆಜರ್ ಮಾಡಕ್ಕೆ ಯೂಸ್ ಮಾಡುವಂತ ಇನ್ಸ್ಟ್ರೂಮೆಂಟ್ ಸ್ಪಿಗ್ಮೋ ಮ್ಯಾನೋಮೀಟರ್ ಅಂತ, ಸ್ಪಿಗ್ಮೋ ಮ್ಯಾನೋಮೀಟರ್ ಅಂತ ಹೇಳ್ತೀವಿ. ಕ್ಲಿಯರ್ ಆಯ್ತಲ್ಲ? ಸೊ ಸಮ್ ಪೀಪಲ್ ಒಂದ್ಸಲಿ ಕೆಲವೊಂದು ಪರ್ಸನ್ಸ್ ಅಲ್ಲಿ ಏನಾಗಿರುತ್ತೆ, ಬ್ಲಡ್ ವಿಲ್ ಬಿ ಟ್ರಾವೆಲಿಂಗ್ ಇನ್ ದ ಹೈ ಪ್ರೆಷರ್. ಸಮ್ ಪೀಪಲ್ ದ ಬ್ಲಡ್ ವಿಲ್ ಬಿ ಟ್ರಾವೆಲಿಂಗ್ ಇನ್ ದ ಲೋ ಪ್ರೆಷರ್. ಕ್ಲಿಯರ್? ಓಕೆ. ಸೊ ಒನ್ ಆಫ್ ದ ಸ್ಟೂಡೆಂಟ್ ವಾಸ್ ಆಸ್ಕಿಂಗ್ ಮ್ಯಾಮ್, ಓಕೆ, ಹರ್ಬಿವೋರ್ ಪಾರ್ಟ್ ಅಂಡ್ ಕಾರ್ನಿವೋರ್ ಪಾರ್ಟ್ ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ ಎಕ್ಸಾಮ್ ಎಕ್ಸ್ಪ್ಲೈನ್ ಮಾಡ್ಲಿಲ್ಲ ಅಂತ ಕೇಳಿದ್ರಿ ಅಲ್ವಾ? ಓಕೆ, ಐ ಟೇಕ್ ದಿಸ್ ಚಾನ್ಸ್ ಟು ಎಕ್ಸ್ಪ್ಲೈನ್. ಈಗ ನಾನು ಅದನ್ನ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ ನೋಡಿ. ಕ್ವಶನ್ ಆನ್ಸರ್ ಪಾರ್ಟ್ ಅಲ್ಲಿ ಕ್ವಶನ್ ಕೇಳಿದಾಗ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ನಿನ್ನೆ ನಾವು ನ್ಯೂಟ್ರಿಷನ್ ಪಾರ್ಟ್ ಬಗ್ಗೆ ಅರ್ಥ ಮಾಡ್ಕೊಳ್ತಾ ಇದ್ವಿ. ನೋಡಿ ಇಲ್ಲಿಗೆ ಟ್ರಾನ್ಸ್ಪೋರ್ಟೇಷನ್ ಆಫ್ ಹ್ಯೂಮನ್ ಬೀಯಿಂಗ್ಸ್ ಕಂಪ್ಲೀಟ್ ಆಗಿದೆ. ನಿನ್ನೆ ನಾನು ನಿಮ್ಗೆ ನ್ಯೂಟ್ರಿಷನ್ ಪಾರ್ಟ್ ಎಕ್ಸ್ಪ್ಲೈನ್ ಮಾಡ್ತಿದ್ದೆ ಅಲ್ವಾ? ನ್ಯೂಟ್ರಿಷನ್ ಪಾರ್ಟ್ ಅಲ್ಲಿ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೆ ಅಬೌಟ್ ದ ಇಂಟೆಸ್ಟೈನ್ ಹೇಳ್ತಾ ಇದ್ದೆ. ಇಂಟೆಸ್ಟೈನ್ ಬಗ್ಗೆ ಹೇಳ್ತಾ ಇದ್ದೆ. ಎಕ್ಸಾಮ್ ಅಲ್ಲಿ ಇಂಟೆಸ್ಟೈನ್ ಬಗ್ಗೆ ರಿಪೀಟೆಡ್ ಆಗಿ 2-3 years ಕ್ವಶನ್ ಕೇಳಿದ್ದಾರೆ. ಅಂದ್ರೆ ಹರ್ಬಿವೋರಸ್ ಹ್ಯಾವ್ ನೋಡಿ, herbivores have longer small intestine. Herbivores have longer small intestine. Small intestine ಗೆ SI ಅಂತ ಬರ್ದಿರ್ತೀನಿ ಈಗ ಶಾರ್ಟ್ ಆಗಿ. ಸ್ಮಾಲ್ ಇಂಟೆಸ್ಟೈನ್ ಕಂಪೇರ್ ಟು ಕಾರ್ನಿವೋರ್ ಅಂತ ಕೇಳ್ತಾರೆ. ಕಾರ್ನಿವೋರ್ ಅಂತ ಕೇಳ್ತಾರೆ. ಅಥವಾ ಎಕ್ಸಾಮ್ ಅಲ್ಲಿ ಕೇಳ್ತಾರೆ sheep has longer small intestine compared to the tiger ಅಂತ ಕೇಳ್ತಾರೆ. sheep has longer small intestine compared to tiger ಅಂತ ಕೇಳ್ತಾರೆ. give reason ಅಂತ ಕೇಳ್ತಾರೆ. ಏನ್ ಬರೀತೀರಾ? ಸಿ, ಈ ಹರ್ಬಿವೋರಸ್ ಅಂತ ಹೇಳಿದ್ರೆ ದೇ ಆರ್ ಕಂಪ್ಲೀಟ್ಲಿ ಡಿಪೆಂಡಿಂಗ್ ಆನ್ ದ ಪ್ಲಾಂಟ್ಸ್ ಫಾರ್ ದೇರ್ ಸರ್ವೈವಲ್ ಅಲ್ವಾ? ದೇ ಕನ್ಸ್ಯೂಮ್ ದ ಕಂಪ್ಲೀಟ್ಲಿ ಪ್ಲಾಂಟ್ ಬೇಸ್ಡ್ ಫುಡ್. ಸೊ ಪ್ಲಾಂಟ್ ಬೇಸ್ಡ್ ಫುಡ್ ಅನ್ನ ಕನ್ಸ್ಯೂಮ್ ಮಾಡಿದಾಗ ನೋಡಿ ಎಕ್ಸಾಮ್ ಅಲ್ಲಿ ಈ ಒಂದು ವರ್ಡ್ ಬರಿಬೇಕು. ಎಕ್ಸಾಮ್ ಅಲ್ಲಿ ನೀವು ನೋಡಿ, ಎಕ್ಸಾಮ್ ಅಲ್ಲಿ ನೀವೇನ್ ಬರೀತೀರಾ ಅಂದ್ರೆ ಹರ್ಬಿವೋರಸ್ ಈಟ್ ದ ಪ್ಲಾಂಟ್ ಫುಡ್, ದಟ್ ಇಸ್ ಪ್ಲಾಂಟ್ಸ್ ಅಂತ ಬರೀರಿ, ಅಥವಾ ಪ್ಲಾಂಟ್ ಬೇಸ್ಡ್ ಫುಡ್ ಅಂತ ಬರೀರಿ. ಪ್ಲಾಂಟ್ ಬೇಸ್ಡ್ ಫುಡ್ ಹ್ಯಾಸ್ ಸೆಲ್ಯುಲೋಸ್. ಇದು ಒಂದು ಮಾರ್ಕ್ ನ ನಿಮಗೆ ತಂದ್ಕೊಡುವಂಥದ್ದು. ಈ ವರ್ಡ್ ನ ಬರೆದ್ರೆ 1 mark ಸಿಗುತ್ತೆ ನಿಮಗೆ. ಓಕೆ, ಸೊ ಹರ್ಬಿವೋರಸ್ ಕನ್ಸ್ಯೂಮ್ ದ ಪ್ಲಾಂಟ್ ಬೇಸ್ಡ್ ಫುಡ್ ವಿಚ್ ಕಂಟೈನ್ಸ್ ದ ಸೆಲ್ಯುಲೋಸ್. ಸೊ ದ ಡೈಜೆಷನ್ ಆಫ್ ಸೆಲ್ಯುಲೋಸ್ ಟೇಕ್ ದ ಲಾಂಗರ್ ಟೈಮ್. The digestion of cellulose takes the longer time. Hence, the herbivores have the longer small intestine compared to the carnivores. Carnivore ಏನಾಗುತ್ತೆ, they depend on the flesh of the other animal. ಅಂದ್ರೆ they depend on the flesh of the other animal. So ಈ flesh ಏನಾಗುತ್ತೆ, ಈಸಿಯಾಗಿ ಡೈಜೆಸ್ಟ್ ಆಗುತ್ತೆ. So they have smaller small intestine. ಗೊತ್ತಿರಬೇಕು ನಿಮ್ಗೆ. ಇದನ್ನ ಒಂದು ಆನಿಮಲ್ ನ ಎಕ್ಸಾಂಪಲ್ ಆಗಿ ತಗೊಂಡು ಕೇಳ್ಬೋದು, ಅಥವಾ ಡೈರೆಕ್ಟ್ ಆಗಿ ಹರ್ಬಿವೋರ್ ಅಂತಾನೆ ಕೇಳ್ಬೋದು. ಮೇನ್ ಆಗಿ ಏನಿದೆ, herbivores have longer small intestine because they eat the plant products. Plant products contains the cellulose. The digestion of cellulose takes the longer time. Hence, the food stored in the large intestine for longer time, and hence the small intestine is longer. Small intestine is longer. Okay. I think it is clear artha agide ankodini. Any doubt, children? Any doubt in this section? If you don't have any doubt, let me go for
the transportation in the plants and I'll end today's session. 3 days plan ಮಾಡಿದೀನಿ ಇದಕ್ಕೆ ನಾನು. ಸೊ ನಾಳೆ ನಿಮಗೆ ಎಕ್ಸ್ಕ್ರಿಷನ್ ನ ಕ್ಲಿಯರ್ ಮಾಡ್ಬಿಟ್ಟು ಈ ಲೆಸನ್ ಅಲ್ಲಿ ಕೇಳುವಂತ ಕ್ವಶನ್ಸ್ ನ ಡಿಸ್ಕಸ್ ಮಾಡ್ತೀನಿ. ಓಕೆ, ಕ್ಲಿಯರ್ ಆಯ್ತಲ್ಲ? ಎನಿ ಡೌಟ್? ಐ ಥಿಂಕ್ ಯು ಡೋಂಟ್ ಹ್ಯಾವ್ ಎನಿ ಡೌಟ್. ಓಕೆ, ತುಂಬಾನೇ ಲಾಂಗ್ ಲೆಸನ್ ಇದು, ಬಟ್ ಅದನ್ನ ನಾನು ನಿಮಗೆ ತುಂಬಾ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದೀನಿ. ಓಕೆ, ಕ್ಲಿಯರ್ ಆಗಿದೆ ಅನ್ಕೋತೀನಿ ಎಲ್ಲ ಪಾಯಿಂಟ್ಸ್ ಇಲ್ಲಿ ನಿಮಗೆ. ಲೆಟ್ ಅಸ್ ನೌ ಎಂಟರ್ ಟು ದ ಟ್ರಾನ್ಸ್ಪೋರ್ಟೇಷನ್ ಇನ್ ಪ್ಲಾಂಟ್ಸ್. ಟ್ರಾನ್ಸ್ಪೋರ್ಟೇಷನ್ ಇನ್ ಪ್ಲಾಂಟ್ಸ್ ಅಲ್ಲಿ ಎಕ್ಸಾಮ್ ಅಲ್ಲಿ ಏನ್ ಕೇಳ್ತಾರೆ? ಓಕೆ, ನೋ ಡೌಟ್ಸ್ ಅಂತ ಅನ್ಕೋತೀನಿ. ಓಕೆ, ನೋ ಮ್ಯಾಮ್ ಅಂತ ಕಳಿಸ್ತಾ ಇದ್ದೀರಾ, ವೆರಿ ಗುಡ್. ಸೊ ಟ್ರಾನ್ಸ್ಪೋರ್ಟೇಷನ್ ಇನ್ ಪ್ಲಾಂಟ್ಸ್ ಅಲ್ಲಿ ಎಕ್ಸಾಮ್ ಅಲ್ಲಿ ಕೇಳಿದ್ರೆ ಮಂಜು ರಾಥೋಡ್ ಇಸ್ ಆಸ್ಕಿಂಗ್ ಸಮ್ ಡೌಟ್. ಕ್ಯಾನ್ ಐ ನೋ ವಾಟ್ ಈಸ್ ಯೋರ್ ಡೌಟ್ ಮಂಜು? ಕ್ಯಾನ್ ಐ ನೋ ವಾಟ್ ಈಸ್ ಯೋರ್ ಡೌಟ್? ಮಂಜು ರಾಥೋಡ್ ಈಸ್ ಆಸ್ಕಿಂಗ್ ಸಮ್ ಡೌಟ್. Can I know what is your doubt? Okay, just a second. What is your doubt, Manju? You have not yet posted any question. Please wait, Manju. At the end of the session, I'll clear your doubt. Okay? Yes, sir. Okay. Joseph is also asking, ma'am, please explain about the photosynthesis in the desert area. ಡೆಸರ್ಟ್ ಏರಿಯಾದಲ್ಲಿ ಫೋಟೋಸಿಂಥಸಿಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳ್ತಿದ್ದ. ನಿಮ್ಗೆ ಐ ಥಿಂಕ್ ಇದ್ರ ಬಗ್ಗೆ ಐಡಿಯಾ ಇದೆ ಅನ್ಕೋತೀನಿ ಅಲ್ವಾ? ಸೊ ಡೆಸರ್ಟ್ ಏರಿಯಾದಲ್ಲಿ ಫೋಟೋಸಿಂಥಸಿಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳ್ತಾ ಇದ್ದೀರಾ. ಸೊ ಎಲ್ಲಿದೆ ಈ ಪಾರ್ಟ್ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಅಂತ ನಾನು ನಿಮ್ಗೆ ಜಸ್ಟ್ ತೋರಿಸ್ತೀನಿ ನೋಡಿ. ಅದನ್ನ ಎಕ್ಸ್ಪ್ಲೈನ್ ಕೂಡ ಮಾಡ್ತೀನಿ ಈಗ. ಟ್ರಾನ್ಸ್ಪೋರ್ಟೇಷನ್ ಇನ್ ಪ್ಲಾಂಟ್ಸ್. ಓಕೆ, ಲೆಟ್ ಮೀ ನಾವು ಗೆಟ್ ಇನ್ ಟು ಟ್ರಾನ್ಸ್ಪೋರ್ಟೇಷನ್ ಇನ್ ಪ್ಲಾಂಟ್ಸ್. ಕವರ್ ಮಾಡ್ತೀನಿ ಅದನ್ನ. ಓಕೆ, ನಾವು ಡೆಸರ್ಟ್ ಕಾನ್ಸೆಪ್ಟ್ ಕೂಡ ಕವರ್ ಮಾಡ್ತೀನಿ. ಈಗ ನನ್ನ ಮೇನ್ ಕಾನ್ಸೆಪ್ಟ್ ಏನಂದ್ರೆ, ಫಸ್ಟ್ ಈಗ ಐ ಆಮ್ ಎಂಟರಿಂಗ್ ಟು ದ ಟ್ರಾನ್ಸ್ಪೋರ್ಟೇಷನ್ ಇನ್ ಪ್ಲಾಂಟ್ಸ್. ಸೊ ಪ್ಲಾಂಟ್ ಅಲ್ಲಿ ಥಿಂಗ್ಸ್ ಟ್ರಾನ್ಸ್ಪೋರ್ಟ್ ಆಗೋದಕ್ಕೆ ಹೂ ಈಸ್ ಹೆಲ್ಪಿಂಗ್? ದೇರ್ ಶುಡ್ ಬಿ ಎ ಟ್ರಾನ್ಸ್ಪೋರ್ಟೇಷನ್ ಮೀಡಿಯಂ ಅಲ್ವಾ? ನಮ್ಮ ಬಾಡಿನಲ್ಲಿ ಬ್ಲಡ್ ಇದೆ. ಬ್ಲಡ್ ಇಸ್ ದ ಟ್ರಾನ್ಸ್ಪೋರ್ಟೇಷನ್ ಮೀಡಿಯಂ ಫಾರ್ ಕ್ಯಾರಿಯಿಂಗ್ ಆಲ್ ದ ರಿಕ್ವೈರ್ಡ್ ಮೆಟೀರಿಯಲ್ಸ್ ಇನ್ ಅವರ್ ಬಾಡಿ. ಬಟ್ ವಾಟ್ ಇನ್ ದ ಕೇಸ್ ಆಫ್ ಪ್ಲಾಂಟ್? ಪ್ಲಾಂಟ್ಸ್ ಡು ನಾಟ್ ಹ್ಯಾವ್ ದ ಬ್ಲಡ್ ಇನ್ ಇಟ್, ರೈಟ್? ಪ್ಲಾಂಟ್ಸ್ ಡೋಂಟ್ ಹ್ಯಾವ್ ಅ ಬ್ಲಡ್ ಕಾನ್ಸೆಪ್ಟ್. ಪ್ಲಾಂಟ್ ಅಲ್ಲಿ ಬ್ಲಡ್ ಅನ್ನೋ ಕಾನ್ಸೆಪ್ಟ್ ಇಲ್ಲ. ಸೊ ಹಾಗಾದ್ರೆ ಹೌ ಕ್ಯಾನ್ ದೀಸ್ ಪ್ಲಾಂಟ್ಸ್ ಕ್ಯಾರೀಸ್ ದ materials from one part of the plant body to other part of the plant body ಅಂತ ನೀವು ತಿಳ್ಕೊಳ್ಬೇಕು. ಫಸ್ಟ್ಲಿ ನಾವು ಟ್ರಾನ್ಸ್ಪೋರ್ಟೇಷನ್ ಇನ್ ದ ಪ್ಲಾಂಟ್ಸ್ ಅಂತ ಹೇಳಿದಾಗ, ಇಟ್ ಈಸ್ ದ ಒನ್ ಥಿಂಗ್ ದಟ್ ಇಸ್ ದ xylem and also the phloem. Okay, it is xylem and also the phloem. I think ಇದು ನಿಮಗೆ 9th ಅಲ್ಲಿ ತಿಳ್ಕೊಂಡಿದ್ದೀರಾ ವಾಟ್ ಇಸ್ ಮೀನ್ ಬೈ xylem and phloem. Xylem and phloem is called as the vascular bundles. xylem and phloem ನ ನಾವು ವ್ಯಾಸ್ಕುಲಾರ್ ಬಂಡಲ್ಸ್ ಅಂತ ಹೇಳ್ತೀವಿ. ಈ xylem ಮತ್ತೆ phloem ಏನ್ ಮಾಡುತ್ತೆ? ಪ್ಲಾಂಟ್ ನ ಎಂಟೈರ್ ಬಾಡಿನಲ್ಲಿ ವಾಟರ್ ಆಗಿರ್ಬೋದು, ಫುಡ್ ಆಗಿರ್ಬೋದು ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ವಾಟ್ ಇಸ್ ದ ಫಂಕ್ಷನ್ ಆಫ್ xylem ಅಂತ ಹೇಳಿದ್ರೆ, xylem ಏನ್ ಮಾಡುತ್ತೆ? ಇಟ್ ಕ್ಯಾರೀಸ್ ದ ವಾಟರ್ ಅಂಡ್ ಮಿನರಲ್ಸ್ ಫ್ರಮ್ ದ ರೂಟ್ಸ್ ಇಂದ ಎಲ್ಲಾ ಪಾರ್ಟ್ಸ್ ಆಫ್ ದ ಪ್ಲಾಂಟ್ ಬಾಡಿಗೂ ಕ್ಯಾರಿ ಮಾಡುತ್ತೆ. xylem ಏನ್ ಮಾಡುತ್ತೆ? ಇಟ್ ಕ್ಯಾರೀಸ್ ದ ವಾಟರ್ ಅಂಡ್ ಮಿನರಲ್ಸ್. ವಾಟರ್ ಅಂಡ್ ಮಿನರಲ್ಸ್ ಆರ್ ಕ್ಯಾರಿಡ್ ಬೈ ದ xylem. Water and minerals are carried by the xylem. ಎಲ್ಲಿಂದ? ಫ್ರಮ್ ರೂಟ್ ಇಂದ ಎಲ್ಲಾ ಪಾರ್ಟ್ಸ್ ಆಫ್ ದ ಪ್ಲಾಂಟ್ ಬಾಡಿಗೂ ಕ್ಯಾರಿ ಆಗುತ್ತೆ. ಸೊ ದ ಮೂವ್ಮೆಂಟ್ ಆಫ್ ವಾಟರ್ ಈಸ್ ಇನ್ ದ ಯೂನಿ ಡೈರೆಕ್ಷನ್. ಅಂದ್ರೆ xylem ಅಲ್ಲಿ ವಾಟರ್ ಏನಾಗುತ್ತೆ? ಯಾವಾಗ್ಲೂ ಯೂನಿ ಡೈರೆಕ್ಷನ್ ಆಗಿ ಮೂವ್ ಆಗುತ್ತೆ. ಅಂದ್ರೆ ಒಂದೇ ಡೈರೆಕ್ಷನ್ ಅಲ್ಲಿ ಮೂವ್ ಆಗುತ್ತೆ ಅಂತ ಅರ್ಥ. ಫಾರ್ ಎಕ್ಸಾಂಪಲ್, ಈಗ ಇದು ಪ್ಲಾಂಟ್ಸ್ ನ ರೂಟ್ಸ್ ಅಂದ್ರೆ ಏನಾಗುತ್ತೆ? ಪ್ಲಾಂಟ್ಸ್ ನ ರೂಟ್ಸ್ ಅಂತ ಕನ್ಸಿಡರ್ ಮಾಡಿದ್ರೆ ಏನಾಗುತ್ತೆ? ಪ್ಲಾಂಟ್ ಗೆ ವಾಟರ್ ಏನಾಗುತ್ತೆ? ರೂಟ್ ಇಂದ ನೋಡಿ ಹೀಗೆ ಇದು ಒಂದೇ ಡೈರೆಕ್ಷನ್ ಅಲ್ಲಿ ವಾಟರ್ ಏನಾಗುತ್ತೆ? ಮೂವ್ ಆಗುತ್ತೆ. ಅದಕ್ಕೆ ದ ಮೂವ್ಮೆಂಟ್ ಆಫ್ ವಾಟರ್ ಇಸ್ ಯೂನಿ ಡೈರೆಕ್ಷನ್ ಅಂತ ಹೇಳ್ತೀವಿ. when I talk about phloem ಏನ್ ಮಾಡುತ್ತೆ? phloem carries the synthesized food particles. So leaf ಅಲ್ಲಿ ಪ್ರಿಪೇರ್ ಆದಂತ ಫುಡ್ ಪಾರ್ಟಿಕಲ್ಸ್ ನ, ಫುಡ್ ಪಾರ್ಟಿಕಲ್ಸ್ ಆರ್ ಬೀನ್ ಕ್ಯಾರಿಡ್ ಥ್ರೂ ದ phloem. ಫುಡ್ ಪಾರ್ಟಿಕಲ್ಸ್ ಆರ್ ಬೀನ್ ಕ್ಯಾರಿಡ್ ಥ್ರೂ phloem ಅಂತ ಹೇಳ್ತೀವಿ. phloem ಏನ್ ಮಾಡುತ್ತೆ? ಇಟ್ ಹೆಲ್ಪ್ ಇನ್ ಕ್ಯಾರಿಯಿಂಗ್ ದ ಫುಡ್ ಪಾರ್ಟಿಕಲ್ಸ್ ಫ್ರಮ್ ವೇರ್? From the leaves to different parts of the body. Leaf in the different parts of the plant body ಗೆ ಕ್ಯಾರಿ ಮಾಡುತ್ತೆ. ಈಗ ಒಂದ್ ವೇಳೆ ಇಲ್ಲಿ ಲೀಫ್ ಇದೆ ಅಂತ ಕಲ್ಕೊಂಡ್ರೆ, ಇಲ್ಲಿ ಪ್ರಿಪೇರ್ ಆದಂತ ಫುಡ್ ಅಪ್ಪರ್ ಪಾರ್ಟ್ ಆಫ್ ದ ಪ್ಲಾಂಟ್ ಬಾಡಿಗೂ ಹೋಗುತ್ತೆ, ಲೋಯರ್ ಪಾರ್ಟ್ ಆಫ್ ದ ಪ್ಲಾಂಟ್ ಬಾಡಿಗೂ ಹೋಗುತ್ತೆ. The movement of food in this case is the bi-direction ಅಂತ ಹೇಳ್ತೀವಿ. Movement of food is bi-direction. ಯಾಕೆಂದ್ರೆ ಲೀಫ್ ಇಂದ ಅಪ್ಪರ್ ಪಾರ್ಟ್ ಆಫ್ ದ ಪ್ಲಾಂಟ್ ಬಾಡಿಗೂ ಫುಡ್ ಮೂವ್ ಆಗುತ್ತೆ, ಲೋಯರ್ ಪಾರ್ಟ್ ಆಫ್ ದ ಪ್ಲಾಂಟ್ ಬಾಡಿಗೂ ಕೂಡ ಫುಡ್ ಮೂವ್ ಆಗುತ್ತೆ. ಸೊ ಇಟ್ ಇಸ್ ಬೈ ಡೈರೆಕ್ಷನ್. ಸೊ ಟ್ರಾನ್ಸ್ಪೋರ್ಟೇಷನ್ ಅಂತ ಹೇಳಿದಾಗ ಇದು ತುಂಬಾ ಇಂಪಾರ್ಟೆಂಟ್ ಆಗಿ ನೀವು ತಿಳ್ಕೊಳ್ಬೇಕು. ತುಂಬಾನೇ ಇಂಪಾರ್ಟೆಂಟ್ ನಿಮ್ಗೆ ಇದು. ವೆರಿ